ನಮಸ್ಕಾರ. ಅದೊಂದು ಮೂಡಬಿದ್ರೆಯ ಸೇವಾಶ್ರಮ. ಪ್ರಕೃತಿ ಮಾತೆ ತನ್ನ ಒಡಲಿನಲ್ಲಿ ಮಗುವಿಗೆ ಸ್ಥಳವನ್ನು ನೀಡಿದಂತೆ ಸುಂದರ ಸೇವಾಶ್ರಮ. ಎಷ್ಟೋ ಜನ ಅನಾಥ ಮಕ್ಕಳಿಗೆ, ವೃದ್ಧರಿಗೆ, ಅಬಲೆಯರಿಗೆ ಆಶ್ರಯ ನೀಡಿದ ಆಶ್ರಮ. ಮಾತೆ ರಮಾಬಾಯಿ ಆ ಆಶ್ರಮದ ನಿರ್ವಾಹಕಿ. ತಮ್ಮ ಪತಿಯ ಕನಸಿನ ಕೂಸು ಅದು. ಮಮತೆಯ ಮಡಿಲು. ಸೇವಾಶ್ರಮದ ಸಂಪೂರ್ಣ ಜವಾಬ್ದಾರಿಯನ್ನು ತಮ್ಮ ಪತಿ ಗಿರಿಧರ್ರ ಕಾಲದ ನಂತರ ತಮ್ಮದೇ ಕೂಸಂತೆ ನಿಸ್ವಾರ್ಥತೆಯಿಂದ ಆಶ್ರಮವನ್ನು ನಡೆಸಿಕೊಂಡು ಬಂದಿದ್ದಾರೆ. ಗಿರಿಧರ್ ಮೂಲತಃ ಪಂಜಾಬಿನವರು. ಅಗರ್ಭ ಶ್ರೀಮಂತರ ಮನೆತನದಲ್ಲಿ ಜನಿಸಿದ ಗಿರಿಧರ್ ತಮ್ಮ ಚಿಕ್ಕ ಪ್ರಾಯದಲ್ಲಿಯೇ ತಂದೆಯನ್ನು ಕಳೆದುಕೊಂಡರು. ತಾಯಿ ಗುರುಪ್ರೀತರ ಜೊತೆಗೆ ಕರ್ನಾಟಕದ ಮೂಡಬಿದ್ರೆಗೆ ಬಂದು ನೆಲೆಸಲು ಕಾರಣವಿದೆ. ಅಪ್ಪನ ಆಸ್ತಿಯ ವಿಚಾರದಲ್ಲಿ ದಾಯಾತಿಗಳ ಕಾಟದಿಂದ ತಾಯಿಯನ್ನು ರಕ್ಷಿಸುವ ಕಾರಣಕ್ಕಾಗಿ ಇಲ್ಲಿಗೆ ಬಂದು ನೆಲೆಸಿದ್ದಾರೆ. ತಾಯಿ ಗುರುಪ್ರೀತ್ ಸಾಧು ಮಹಿಳೆ. ತನ್ನ ಜೊತೆ ತಂದ ಅಲ್ಪ ಹಣ ಹಾಗೆ ಒಡವೆಗಳನ್ನು ಮಾರಿ ತನ್ನದೇ ಆದ ಪುಟ್ಟದಾದ ಗಾರ್ಮೆಂಟ್ಸನ್ನು ಆರಂಭಿಸಿದರು. ತಮ್ಮ ಜೊತೆಗೆ ಕೆಲಸ ಮಾಡುವ ಇತರ ಮಹಿಳೆಯರ ಕಷ್ಟ ದುಃಖಗಳ ನೋಡಿ ಮಮತಾಮಯ್ಯಾದ ಗುರುಪ್ರೀತ್ ತಾನು ಈ ಸಮಾಜಕ್ಕೆ ಒಳಿತು ಮಾಡಬೇಕು ಎಂಬ ಮಹಾದಾಸೆ ಹೊಂದಿದ್ದರು. ಆದರೆ ಆ ಸಮಯದಲ್ಲಿ ಹಣದ ಅಡಚಣೆಯಿಂದ ಆ ಕನಸು ನನಸಾಗಿ ಉಳಿಯಿತು. ಮಗ ಗಿರಿಧರ್ ಬೆಳೆದು ವಯಸ್ಸಿಗೆ ಬಂದ ಮೇಲೆ ಪ್ರೀತಿಸಿ ಮದುವೆಯಾದ ಹುಡುಗಿಯೇ ರಮಾಬಾಯಿ. ಮೂಲತಃ ಮರಾಠ ಮನೆತನದ ಹುಡುಗಿ. ಪಂಜಾಬಿ ಕುಟುಂಬಕ್ಕೆ ಹೊಂದಿಕೊಳ್ಳಲು ಕಷ್ಟ ನೀಡದೆ ಗುರುಪ್ರೀತ್ ಎತ್ತ ತಾಯಿಗಿಂತ ಹೆಚ್ಚಾಗಿ ನೋಡಿಕೊಂಡರು. ಅತ್ತೆ ಸೊಸೆ ಎನ್ನುವುದಕ್ಕಿಂತ ತಾಯಿ ಮಗಳಂತೆ ಇರುತ್ತಾರೆ. ಗಿರಿಧರ್ ಉನ್ನತ ಹುದ್ದೆ ಪಡೆದು ತಾಯಿಗೆ ಯಾವುದೇ ಕಷ್ಟ ಕೊಡದೆ ಮನೆಯ ಜವಾಬ್ದಾರಿಯನ್ನು ವಹಿಸಿಕೊಂಡಾಗ ತಾಯಿ ಗುರುಪ್ರೀತ್ ತಮ್ಮ ಬಹುದಿನಗಳ ಕನಸನ್ನು ಮಗನ ಮುಂದೆ ಹೇಳುತ್ತಾರೆ. ಗಿರಿಧರ, ಖಂಡಿತ ಅಮ್ಮ, ತಮ್ಮ ಆಸ್ತಿಯಂತೆ ಒಂದು ಸೇವಾ ಆಶ್ರಮ ಮಾಡೋಣ ಎಂದು ನಿರ್ಧರಿಸಿ ಅದರ ಕಾರ್ಯದಲ್ಲಿ ಮುಂದುವರಿಯುತ್ತಾರೆ. ಸೇವಾಶ್ರಮ ಆರಂಭವಾದ ಕೆಲವೇ ದಿನಗಳಲ್ಲಿ ಗುರುಪ್ರೀತ್ ಇಹಲೋಕ ತ್ಯಜಿಸಿದರು. ಆಗ ತಾಯಿಯ ಆಸೆಯ ಈ ಸೇವಾಶ್ರಮಕ್ಕೆ ಮಮತೆಯ ಮಡಿಲು ಎಂದು ಮರುನಾಮಕರಣ ಮಾಡಿ ಎಷ್ಟೋ ಅನಾಥರಿಗೆ, ಅಬಲೆಯರಿಗೆ ಆಶ್ರಯ ನೀಡಿದರು. ಅವರೆಲ್ಲ ಕೆಲಸಕ್ಕೆ ಸಹಚಾರಿಣಿಯಂತೆ ಸಹಕಾರ ನೀಡುತ್ತಾರೆ ರಮಾಬಾಯಿ. ಗಿರಿಧರ ರಮಾಬಾಯಿಯ ಒಂದೇ ಸಂತಾನ. ಅವನೇ ಶಿಶಿರ್. ತಂದೆ ತಾಯಿಯಂತೆ ಅವನು ಸಹ ಸಮಾಜಕ್ಕೆ ಒಳಿತು ಮಾಡುವ ಗುಣ ರಕ್ತದಲ್ಲೇ ಇತ್ತು. ತಂದೆ ತಾಯಿಯ ಆಸೆಯಂತೆ ದೂರದ ಅಮೆರಿಕಕ್ಕೆ ಹೋಗಿ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಮುಗಿಸಿ ಇವತ್ತು ಬಂದಿದ್ದಾನೆ. ಕಳೆದ 4 ವರ್ಷಗಳಿಂದ ದೇಶದಿಂದ ದೂರಾಗಿ ತಾಯಿಯ ಮಡಿಲಿಗಾಗಿ ಹಂಬಲಿಸಿ ಮರಳಿ ಭಾರತಕ್ಕೆ ಬಂದಿದ್ದಾನೆ. ತಂದೆ ಗಿರಿಧರ ಕಾಲದ ನಂತರ ತಾಯಿಯ ಬಲವಂತಕ್ಕೆ ಮಣಿದು ಅಮೆರಿಕಕ್ಕೆ ಹೋಗಿರುತ್ತಾರೆ. ತಾಯಿ ರಮಾಬಾಯಿ ಒಬ್ಬಂಟಿ ಬದುಕಿಗೆ ಬೇಸತ್ತು ತನ್ನ ವಾಸ್ತವ್ಯವನ್ನು ಆಶ್ರಮಕ್ಕೆ ವರ್ಗಾಯಿಸಿದ್ದಾರೆ. ಆದರೆ ಇವತ್ತು ಮಗ ಬರುತ್ತಿದ್ದಾನೆ ಎಂಬ ಆನಂದ ಆ ತಾಯಿಯ ಮುಖದಲ್ಲಿ ಮಿಂಚುತ್ತಿದೆ. ಕಾರಿನಿಂದ ಬಂದಿಳಿದ ಶಿಶಿರ್ನನ್ನು ನೋಡಿದ ತಮ್ಮಯ್ಯ ಓಡುತ್ತಾ ಬಂದು ನಮಸ್ಕಾರ ಎಂದು ಕೈ ಜೋಡಿಸಲು ಶಿಶಿರ್ ನಸುನಗುತ್ತಾ ಅವರ ಕಾಲಿಗೆ ನಮಸ್ಕರಿಸ್ತಾನೆ. ಮಾಮ, ನೀವು ನನಗೆ ನಮಸ್ಕಾರ ಹೇಳಬಾರ್ದು. ನನಗೆ ಆಯುಷ್ಯ ಕಡಿಮೆ ಆಗುತ್ತೆ. ನೀವು ದೊಡ್ಡವರು, ನನಗೆ ಆಶೀರ್ವಾದ ಮಾಡಬೇಕು. ತಮ್ಮಯ್ಯ, ದೊಡ್ಡ ಮಾತು ಕಣಪ್ಪ, ಬನ್ನಿ ಬನ್ನಿ ಎಂದು ತಾಯಿ ಆಫೀಸ್ನತ್ತ ಕರೆದುಕೊಂಡು ಹೋಗ್ತಾರೆ. ತಾಯಿಯ ಮುಖ ನೋಡಿದ ಶಿಶಿರ್ ಭಾವುಕತೆಯಿಂದ ನೋಡಲು ಆ ತಾಯಿಯ ಸ್ಥಿತಿಯು ಇದರ ಹೊರತಿಲ್ಲ. ಮಗನ ಮುಖ ನೋಡಿ ತಮ್ಮ ಬಳಿ ಕುಳಿಸಿಕೊಂಡು ಆರೋಗ್ಯ ವಿಚಾರಿಸಲು ಆಗ ಹೊರಗಿನಿಂದ ಬಂದ ನಿಹಾಂಕ್ ವರ್ಷಗಳ ನಂತರ ತನ್ನ ಜೀವದ ಗೆಳೆಯನನ್ನು ನೋಡಿ, ಹೇ ಶಿಶಿರ್, ಹೇಗೋ ಇದೆಯಾ ಎಂದು ಆನಂದದಿಂದ ಅಪ್ಪಿಕೊಂಡು ಕುಶಲೋಪಾರಿ ವಿಚಾರಿಸ್ತಾನೆ. ಶಿಶಿರ ಸಹ ಗೆಳೆಯನನ್ನು ನೋಡಿ ಸಂತಸದಿಂದ ಚೆನ್ನಾಗಿದ್ದೀನಿ ಎಂದು ಬಾ ಹೊರಗಡೆ ಹೋಗೋಣ ಎಂದು ಹೋಗಲು ಅವರ ಎದುರಿಗೆ ಬಂದ ಸಾಧಾರಣ ಮಹಿಳೆ ತಲೆ ತಗ್ಗಿಸಿಕೊಂಡು ಯಾವುದೋ ಯೋಚನೆಯಲ್ಲಿ ಬರುತ್ತಿದ್ದವಳನ್ನು ನೋಡದೆ ಶಿಶಿರ್ಗೆ ಡಿಕ್ಕಿ ಹೊಡೆದು ಗಾಬರಿಗೊಂಡು ಕ್ಷಮಿಸಿ, ನೋಡಲಿಲ್ಲ ಎಂದಷ್ಟೇ ಹೇಳಿ ಹೊರಟು ಹೋಗುತ್ತಾಳೆ. ಶಿಶಿರ್ ಗೆಳೆಯನ ಮುಖ ನೋಡುತ್ತಾ, ಇವರು ಹೊಸಬರಂತೆ ಕಾಣುತ್ತಾರೆ. ನಿಹಾಂಕ, ಹೌದು, ತುಂಬ ಒಳ್ಳೆಯ ಹುಡುಗಿ. ಶಿಶಿರ್ ನಗುತ್ತಾ, ಅಷ್ಟು ಬೇಗ ಯಾರಿಗೂ ಒಳ್ಳೆಯತನದ ಸರ್ಟಿಫಿಕೇಟ್ ಕೊಡುವುದು ತಪ್ಪು. ನಿಹಾಂಕ್ ನಗುತ್ತಾ, ಎಲ್ಲ ಅನುಭವ ಬಾಸ್, ಸರಿ ನಡೀರಿ ಹೋಗೋಣ. ಮನೆ ಹತ್ತ ಹೆಜ್ಜೆ ಹಾಕುತ್ತಾರೆ. ಮನೆಗೆ ಬಂದು ಅವನನ್ನು ರೂಮಿಗೆ ಬಿಟ್ಟು ಕಾಫಿ ಮಾಡಲು ಕಿಚನ್ ಹತ್ತ ಹೆಜ್ಜೆ ಹಾಕುತ್ತಾರೆ ನಿಹಾಂಕ್. ಫ್ರೆಶ್ ಆಗಿ ಹೊರಬಂದ ಶಿಶಿರ್ ಟೇಬಲ್ ಮೇಲೆ ಆಗಷ್ಟೇ ಪೋಸ್ಟ್ಮ್ಯಾನ್ ಇಟ್ಟು ಹೋದ ಪೇಪರ್ಸ್ ನೋಡಿ ಕೋಪದಿಂದ ಅದನ್ನು ಬಿಸಾಡಿ ತಲೆ ಹಿಡಿದು ಕುಳಿತು ಬಿಡುತ್ತಾನೆ. ಹೊರಗಡೆ ಬಂದ ಶಿಶಿರ್
ಪೋಸ್ಟ್ ಮ್ಯಾನ್ ಕೊಟ್ಟು ಹೋದ ಕವರನ್ನು ಓಪನ್ ಮಾಡಿ ನೋಡಿ ತುಸು ಕೋಪದಿಂದಲೇ ಅದನ್ನೆಸೆದು, ಛೇ ನಿಯತಿ, ನಿಂಗೆ ನಿಯತಿ ಇಲ್ಲೇ ಕಣೆ, ಹೆಣ್ಣು ಹಣ್ಣುವುದು ಬಿಡು, ಮನುಷ್ಯಳ ಥರವಾದರೂ ವರ್ತಿಸ್ಬೋದಿತ್ತು, ಛೇ ಎಂದು ತಲೆ ಮೇಲೆ ಕೈ ಇಟ್ಟು ಕುಳಿತು ಬಿಡುತ್ತಾನೆ ಶಿಶಿರ್. ಕಾಪಿ ಕಪ್ ಹಿಡಿದು ತಂದ ನಿಹಾಂಗ್, ಯಾಕೆ ಬಾಸ್ ಏನಾಯಿತು? ಏನಿಲ್ಲ ಕಣೋ, ಅದೇ ಹಳೆಯ ರಾಗ. ಈ ಜಂಜಾಟವೇ ಬೇಡ ಎಂದು ದೇಶವನ್ನೇ ಬಿಟ್ಟು ಹೋಗಿದ್ದೆ, ಆದರೆ ಈಗ ಮತ್ತೆ. ಕಾಗದ ಯಾರದು? ಐ ಗೆಸ್ ಇಟ್ಸ್ ನಿಯತಿ ರೈಟ್? ಹೌದು ಕಣೋ. ನಿಹಾಂಕ್, ಬಾಸ್ ನಾನು ಹೀಗೆ ಹೇಳ್ತೀನಂತ ತಪ್ಪು ತಿಳ್ಕೋಬೇಡಿ. ನನಗೆ ಗೊತ್ತು ನಿಯತಿ ಎಂಥ ಹೆಣ್ಣು ಅಂತ. ಅವಳು ಬಯಸಿದ್ದು ಅವಳು ಪಡೆಯದೇ ಇರಲಾರಳು. ನನ್ನ ಕೇಳುವುದಾದರೆ ನೀವೇಕೆ ಅವಳ ಪಾಲಿನ ಆಸ್ತಿ ಕೊಡಬಾರ್ದು? ನಿಹಾಂಕ್, ಆರ್ ಯು ಮ್ಯಾಡ್? ಇದು ಕೇವಲ ಹಣದ ವಿಚಾರ ಅಲ್ಲ ಕಣೋ. ಇದನ್ನು ಕೊಟ್ಟರೆ ನಮ್ಮ ತಂದೆಯೇ ಅವಳಿಗೂ ತಂದೆ ಎಂದು ನಾವೇ ಒಪ್ಪಿಕೊಂಡಂತಾಗುತ್ತದೆ. ನಮ್ಮ ತಂದೆ ಯಾವುದೇ ತಪ್ಪು ಮಾಡಿಲ್ಲ, ಅದನ್ನು ನಾನು ಸಾಬೀತು ಮಾಡೇ ತೀರುತ್ತೇನೆ ಎಂದು ಹೊಳನಡೆದ ಶಿಶಿರ್. ನಿಹಾಂಗ್, ಗಾಡ್, ಇದು ಬಗೆಹರಿಯದ ಸಮಸ್ಯೆ. ಹೇ ಪ್ರಭು, ನೀವೇ ದಾರಿ ತೋರಬೇಕು ಎಂದು ತನ್ನ ಇಷ್ಟದೈವ ರಾಮನಿಗೆ ಕೈ ಮುಗಿದು ಆಶ್ರಮದತ್ತ ಹೆಜ್ಜೆ ಹಾಕುತ್ತಾನೆ. ಆಶ್ರಮದಲ್ಲಿ ತನ್ನ ಕಚೇರಿಯಲ್ಲಿ ಮಕ್ಕಳಿಗಾಗಿ ಹಮ್ಮಿಕೊಂಡ ಚಿತ್ರಕಲೆ ಸ್ಪರ್ಧೆ ಬಗ್ಗೆ ಯೋಚಿಸುತ್ತಾ ಕುಳಿತ ರಮಾಬಾಯಿ ಮಾತೆಯ ಬಳಿ ಬಂದ ಹುಡುಗಿಯನ್ನು ನೋಡಿದ ರಮಾಬಾಯಿ, ಕಾಲೇಜಿಂದ ಬಾ ಮಗು, ಏನಾದರೂ ಬೇಕಿತ್ತಾ? ಆ ಹುಡುಗಿ ಇಲ್ಲ ಎಂದು ತಲೆ ಆಡಿಸಿ, ಮಾಯಿ, ನನಗೆ ಈ ಜೀವನದಿಂದ ಮುಕ್ತಿ ಹೊಂದಲು ಮಾರ್ಗ ಸೂಚಿಸುವಿರಾ ಎಂದು ಕಣ್ತುಂಬಿಕೊಂಡಳು. ಸರಳ ಮುಖ ನೋಡಿ, ಛೆ ಬಿಟ್ಟು ಅನ್ನು ಕಂದ, ಯಾಕಮ್ಮ ಚಿಕ್ಕ ಪ್ರಾಯಕ್ಕೆ ವೈರಾಗ್ಯ? ಜೀವನ ದೊಡ್ಡದು ಮಗಳೇ, ಸಮಸ್ಯೆಗೆ ಹೆದರಿ ಓಡಿದರೆ ಹೇಗೆ? ಹೌದು, ಇಲ್ಲಿ ನಿಂಗೆ ಏನಾದರೂ ತೊಂದರೆ ಆಗ್ತಾ ಇದ್ದರೆ ಹೇಳಮ್ಮ. ಸರಳ, ಇಲ್ಲ ಮಾಯಿ ಎಂದು ಕಣ್ಣೀರು ಒರೆಸಿಕೊಂಡು ಹೊರಟು ನಿಂತವಳ ಬೆನ್ನ ಮೇಲೆ ಕೈ ಇಟ್ಟು, ಇದು ಆಶ್ರಮ ಅಲ್ಲ, ಮನೆ. ಇದೇ ಸತ್ಯ. ಎಲ್ಲರಿಗೂ ಸಮಸ್ಯೆಗಳಿವೆ, ಆದರೂ ಬದುಕುತ್ತಾರೆ. ಯಾಕೆ ಹೇಳು? ಮಾನವ ಜನ್ಮ ದೊಡ್ಡದು, ಮರಳಿ ಸಿಗದು. ಅಷ್ಟರಲ್ಲಿ ಬಾಗಿಲ ಬಳಿ ಬಂದ ನಿಹಾಂಗ್, ಕ್ಷಮೆ ಕೋರುತ್ತಿದ್ದೇನೆ ಮಾಯಿ, ಅದು ರಮಾಬಾಯಿ, ಕ್ಷಮೆ ಬೇಡ ಮಗು, ಒಂದು ನಿಮಿಷ. ನಿಹಾಂಗ್, ಸರಿ ಮಾಯಿ ಎಂದು ಹೊರಗೆ ಹೋಗ್ತಾನೆ. ಮಾಯಿ ಮುಂದೆ ಬಂದು, ಸರಳ, ನಿನ್ನ ಸಮಸ್ಯೆ ನಮಗಾರಿಗೂ ತಿಳಿದಿಲ್ಲ. ನೀನು ಈ ಆಶ್ರಮಕ್ಕೆ ಬಂದು ಇಂದಿಗೆ ವರ್ಷ ಆಯಿತು. ನಮ್ಮೊಳಗೆ ಒಬ್ಬಳಂತೆ ಈ ಆಶ್ರಮದ ಎಲ್ಲ ರೀತಿಯ ಕೆಲಸಗಳನ್ನು ಮಾಡುತ್ತಿದ್ದಿ. ಆದರೆ ಮಗು, ನೀನು ಯಾರು? ಇಷ್ಟು ಚಿಕ್ಕ ಪ್ರಾಯಕ್ಕೆ ನೀನು ಬರುವ ಸ್ಥಳ ಇದಲ್ಲ. ಮದುವೆ ಮಕ್ಕಳು ಅಂತ ಬಾಳ್ಬೇಕು. ಮಧ್ಯದಲ್ಲಿ ಮಾಯಿ, ದಯವಿಟ್ಟು ನನ್ನನ್ನು ಏನು ಕೇಳಬೇಡಿ ಎಂದು ಕೈ ಜೋಡಿಸಿದ ಸರಳ ಹೊರಟು ಹೋಗ್ತಾಳೆ. ಒಳ ಬಂದ ನಿಹಾಂಕ್, ಮಾಯಿ, ಈ ಹುಡುಗಿ ತುಂಬ ವಿಚಿತ್ರ ಅಲ್ವಾ? ರಮಾಬಾಯಿ ನಗುತ್ತಾ, ಹಾಗೆ ಹೇಳಬಾರ್ದು ನಿಹಾಂಕ್. ಆಕೆಯ ಸಮಸ್ಯೆ ಏನು ಎಂದು ನಮಗೆ ಹೇಳಲೇ ಇಲ್ಲ. ನಿಹಾಂಕ್, ಹೌದು, ಅದು ಬಿಡಿ, ಈಗ ಮತ್ತೊಂದು ಸಮಸ್ಯೆ ಉಂಟಾಗಿದೆ. ರಮಾಬಾಯಿ, ಓ, ನಿಯತೆ ನೋಟಿಸ್ ಬಂತಾ? ನಿಹಾಂಕ್, ಹೌದೆಂದು ತಲೆ ಆಡಿಸ್ತಾನೆ. ರಮಾಬಾಯಿ ನಿಟ್ಟುಸಿರಬಿಟ್ಟು ಚೇರ್ಗೆ ಹಾಗೆ ಹೊರಗೆ ಕಣ್ಣು ಮುಚ್ಚಿ, ನಿಹಾಂಕ್, ನಮ್ಮ ಲಾಯರ್ಗೆ ಬರಲು ಹೇಳು. ನಿಹಾಂಕ್, ಮಾಯಿ, ಅದು ಶಿಶಿರ್. ರಮಾಬಾಯಿ, ಅವನಿಗೆ ನಾನು ಹೇಳುತ್ತೇನೆ, ನೀನು ಮೊದಲು ಬರಲು ಹೇಳು. ನಿಹಾಂಕ್, ಸರಿ ಮಾಯಿ ಎಂದು ಹೊರಟು ಹೋಗುತ್ತಾನೆ. ಹೊರಗಡೆಯ ಹುಲ್ಲಿನ ಮೇಲೆ ಯಾವುದೋ ಗಹನವಾದ ಆಲೋಚನೆ ಕುಳಿತ ಸರಳ ಯಾರೋ ಸರಾಯು ಎಂದು ಕೂಗಿದಕ್ಕೆ ಬೆಚ್ಚಿ ಧ್ವನಿ ಬಂದತ್ತ ನೋಡಲು ದೂರದಲ್ಲಿ ನಿಂತಿರುವ ಚಂಚಲನನ್ನು ನೋಡಿ ದುಃಖ, ಸಂತಸ, ಆಶ್ಚರ್ಯ ಎಲ್ಲ ಭಾವಗಳೊಟ್ಟಿಗೆ ಮೂಡಿ ಓಡುತ್ತಾ ಆಕೆಯ ಬಳಿ ಹೋಗಿ ಅಪ್ಪಿಕೊಂಡು ಮನಸ್ಸೋ ಇಚ್ಛೆ ಹತ್ತು ಬಿಡುತ್ತಾಳೆ. ಸಮಾಧಾನ ಮಾಡಿದ ಚಂಚಲ, ಏನೇ ಇದು ನಿನ್ನ ಅವಸ್ಥೆ? ಕತ್ತಲ್ಲಿ ತಾಳಿಸರ ಇಲ್ಲ, ಹಣೆಯ ಮೇಲೆ ಕುಂಕುಮ ಇಲ್ಲ, ಯಾಕಮ್ಮ ಈ ವೈದವ್ಯ? ಸರಾಯು ಸರಳ ಬೆಚ್ಚುತ್ತಾ ಅವಳ ಬಾಯಿಯ ಮೇಲೆ ಕೈ ಇಟ್ಟು, ಸರಳ ಅನ್ನು, ಸರಿ ಬಾ ಎಂದು ಚಂಚಲಲ್ಲಿ ಕೈ ಹಿಡಿದು ತನಗಾಗಿ ಮೀಸಲಿಟ್ಟ ಕೋಣೆಯತ್ತ ಹೆಜ್ಜೆ ಹಾಕುತ್ತಾಳೆ. ಅದೊಂದು ಯಾವುದೇ ಸೌಕರ್ಯವೂ ಇರದ ಪುಟ್ಟ ಕೋಣೆ. ಒಂದು ಟೇಬಲ್ ಕುರ್ಚಿ, ಒಂದು ಕಟ್ಟಿಗೆಯ ಮಂಚ, ಅದರ ಮೇಲೊಂದು ಹಾಸಿಗೆ ದಿಂಬು, ಗೋಡೆಯಲ್ಲಿ ಮಾಡಿದ ಒಂದು ಕಪಾಟು, ಅದರಲ್ಲಿ ಹೆಚ್ಚು ಅಂದರೆ ಒಂದು ಚಿಕ್ಕ ಬ್ಯಾಗು, 2 ಸಾಧಾರಣ ಸೀರೆಗಳು. ಅವುಗಳನ್ನು ನೋಡಿದರೆ ಇಂದೋ ನಾಳೆಯೋ ಹರಿದು ಹೋಗುವಷ್ಟು ಹಳೆಯದಾಗಿವೆ. ಅವುಗಳನ್ನು ದಿಟ್ಟಿಸಿ ನೋಡಿದ ಚಂಚಲೆಯ ಮನ ತನ್ನ ಪ್ರಾಣ ಸಖಿಯ ಸ್ಥಿತಿ ನೋಡಿ ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಅಳುತ್ತಾ, ಬೇಡ ಕಣೆ ಮಾರೈತಿ, ಈ ಸ್ಥಳ, ಈ ಕೋಣೆ, ನಿನ್ನ ವೇಷ, ದೇವಾ, ಯಾಕಿಷ್ಟು ನೋವು ಇವಳಿಗೆ? ಯಾವ ಪಾಪಕ್ಕಾಗಿ ಈ ಶಿಕ್ಷೆ ಎಂದು ದುಃಖಪಡುತ್ತಾಳೆ. ಸರಾಯು ಸಹ ಕಣ್ಣೀರು ಹಾಕುತ್ತಾ, ಸಮಾಧಾನ ಮಾಡಿಕೊ ಚಂಚಲ, ಎಲ್ಲ ಹಣೆ ಬರಹ. ಅದು ಬಿಡು, ಬಂದ ವಿಷಯ, ನೀನು ಬಂದ ವಿಚಾರ ಊರಲ್ಲಿ ಯಾರಿಗೂ ಗೊತ್ತಿಲ್ಲ ತಾನೆ? ಚಂಚಲ, ಇಲ್ಲ ಸರು, ನಾನು 2 ದಿನದ ಟ್ರೈನಿಂಗ್ಗೆ ನೆಪ ಒಡ್ಡಿ ಬಂದೆ. ಸರಾಯು, ಸರಿ, ಅದು ಹೇಗಿದ್ದಿ? ಆ ಅಮ್ಮ. ಚಂಚಲ, ಸರು, ನೀನು ಮನೆ ಬಿಟ್ಟು ಹೋದ ದಿನವೇ ಆಂಟಿಗೆ. ಸರಾಯು ಗಾಬರಿಗೊಂಡು
ಅಮ್ಮನಿಗೇನಾಯಿತು? ಚಂಚಲ, ಅದು ಅವರಿಗೆ ಪ್ಯಾರಲಿಸ್ ಸ್ಟ್ರೋಕ್. ಹಾಸಿಗೆ ಹಿಡಿದು ವರ್ಷ ಆಯಿತು. ಆದರೆ ನಿನ್ನ ಯೋಚನೆಯಲ್ಲಿ ಅಮ್ಮ ಜೀವ ಹಿಡಿದು ಬದುಕುತ್ತಿದ್ದಾರೆ ಕಣೆ. ಒಮ್ಮೆ ಬಂದು ನೋಡಬಾರ್ದೆ? ಆ ತಾಯಿ ಮನಸ್ಸಿನ ಮೇಲೂ ಕರುಣೆ ಬಾರದಷ್ಟು ದೂರದವರೇ ನಾವು. ಸರಾಯಿ ಅಳುತ್ತಾ, ಇಲ್ಲಮ್ಮ, ನಡೆ, ಇವತ್ತೇ ಹೋಗೋಣ. ಅಮ್ಮನ ನೋಡಬೇಕು. ಚಂಚಲ ಸಂತಸದಿಂದ, ತುಂಬ ಸಂತಸ ಕಣೆ, ನಡೆ ಮೊದಲು ಎಂದು ಬ್ಯಾಗಲ್ಲಿ ಆ 2 ಸೀರೆಗಳನ್ನು ತುರುಕಿ ಗೆಳತಿಯ ಕೈ ಹಿಡಿದು ಹೊರ ನಡೆಯಲು ಸರಾಯು, 1 ನಿಮಿಷ, ಮಾಯಿಗೆ ಹೇಳಿ ಬರುತ್ತೇನೆ ಎಂದು ರಮಾಬಾಯಿಯ ಕಚೇರಿಯತ್ತ ಹೆಜ್ಜೆ ಹಾಕುತ್ತಾಳೆ. ರಮಾಬಾಯಿ ವಿಷಯ ತಿಳಿದು, ಹೋಗಿ ಬಾ ಕಂದ, ನಿನ್ನ ಜೀವನದಲ್ಲಿ ನಡೆದಿರುವುದೇನೋ ನನಗೆ ತಿಳಿಯದು. ಆದರೆ ಮಗು, ನಿನಗಿನ್ನೂ ವಯಸ್ಸು ಚಿಕ್ಕದು. ಇಲ್ಲಿಯ ಬದುಕು ನಿನಗೆ ಬೇಡ, ಹೋಗಿ ಬಾ. ಸರಾಯು ಕಣ್ಣೀರು ಹಾಕುತ್ತಾ, ಮಾಯಿ, ಒಂದು ವೇಳೆ ನಾನು ಮರಳಿ ಬಂದರೆ ನನಗೆ ಇಲ್ಲಿ ಇರಲು ಸ್ಥಳ ಉಂಟಲ್ವೇ? ಮಾಯಿ ಅಪ್ಪಿಕೊಂಡು, ಖಂಡಿತ ಮಗು, ಈ ಜಗತ್ತಿನಲ್ಲಿ ಯಾರೂ ಅನಾಥರಲ್ಲ. ಎಂಥದೇ ಸಮಸ್ಯೆ ಬರಲಿ, ನಿನಗೆ ಈ ಮಮತೆಯ ಮಡಿಲು, ಆಶ್ರಮದ ಆಶ್ರಯದ ಬಾಗಿಲು ತೆರೆದೇ ಇರುತ್ತೆ. ಆದರೆ ನಾನು ಆ ಶ್ರೀರಾಮನಲ್ಲಿ ಪ್ರಾರ್ಥಿಸುವೆ, ನಿನ್ನ ಬಾಳು ಹಸಿರಾಗಿ ನೀನು ನೆಮ್ಮದಿಯಿಂದ ಬದುಕುವಂತಾಗಲಿ ಎಂದು. ಹೋಗು ಮಗು, ನಿನ್ನವರ ಬಳಿ ಎಂದು ಆಶೀರ್ವಾದ ಮಾಡಿ ಕಳುಹಿಸಿಕೊಡುತ್ತಾರೆ. ಇತ್ತ ಮೈಸೂರಿನ ಶ್ರೀಮಂತರ ಬಡಾವಣೆ ಎಂದೇ ಪ್ರಸಿದ್ಧಿ ಪಡೆದ ನವನಗರ ಬಡಾವಣೆಯು 4ನೇ ದೊಡ್ಡ ಮನೆಯ ಮುಂದೆ ಬಂದು ನಿಂತ ಸರಾಯು ಚಂಚಲ ಗೇಟು ತೆರೆದು ಒಳಗೆ ಹೋಗಲು. ಸರಾಯು ಆ ಮನೆಯನ್ನು ಮೊದಲ ಬಾರಿಯಂತೆ ನೋಡುತ್ತಾ ಮನೆಯ ಮೇಲೆ ಬರೆದ ದೊಡ್ಡ ಅಕ್ಷರದ ಬರಹ ಪ್ರೀತಿಯ ಕಡಲು ಎಂಬ ನಾಮಫಲಕವನ್ನು ನೋಡಿದ ಸರಾಯು ಮುಖದಲ್ಲಿ ನಿರಾಸೆಯ ನಗೆ ಮೂಡಿ ಮರೆಯಾಗುತ್ತದೆ. ಮುಂದೆ ಹೋಗಿದ್ದ ಚಂಚಲ ಮರಳಿ ಬಂದು ಬಾರೆ ಎಂದು ಕೈ ಹಿಡಿದು ಒಳಗೆ ನಡೆಯುತ್ತಾಳೆ. ವಿಶಾಲವಾದ ಮನೆ, ದೊಡ್ಡದಾದ ಹಾಲ್, ಎಡಗಡೆಗೆ ತುಸು ದೊಡ್ಡದೆನಿಸುವಂಥ ಅಡುಗೆ ಕೋಣೆ, ಅದರ ಪಕ್ಕದಲ್ಲಿರುವ ದೇವರ ಮಂದಿರ, ಬಲಗಡೆ 2 ದೊಡ್ಡದಾದ ರೂಮ್ಗಳು. ಮುಂದೆ ಸಾಗಿದರೆ ಇತ್ತಲು, ಅಲ್ಲಿ ಸಾಕಷ್ಟು ಮರಗಿಡಗಳನ್ನು ತನ್ನ ಕೈಯಾರೆ ಹಚ್ಚಿ ಬೆಳೆಸಿದ ಸರಾಯು ಒಳಬಂದು ಮೇಲೆ ಮಹಡಿಗೆ ಹೋಗಲು ದೊಡ್ಡದಾದ ಮೆಟ್ಟಿಲುಗಳನ್ನು ಹೊಂದಿದ್ದ ಸ್ಟೇರ್ಕೇಸ್, ಮೇಲೆ 2 ರೂಮುಗಳು, ಒಂದು ತಂದೆ ತಾಯಿಯದು, ಒಂದು ಅಣ್ಣನ ಕೋಣೆ, ಮದುವೆ ಮುಂಚೆ ತನ್ನದೇ ಆಗಿದ್ದ ಕೋಣೆ. ಅದರ ಬಾಗಿಲ ಮೇಲೆ ಕೈ ಇಟ್ಟ ತಕ್ಷಣವೇ ಏನೋ ನೆನಪಾದಂತೆ ಹಿಂದೆ ಸರಿದ ಸರಾಯು ಬಳಿ ಬಂದ ಚಂಚಲ ಬಾ ಎಂದು ತಾಯಿಯ ಕೋಣೆಯತ್ತ ಹೆಜ್ಜೆ ಹಾಕುತ್ತಾರೆ. ವರ್ಷದ ಹಿಂದೆ ನೋಡಿದ ಮಗಳ ಮುಖವನ್ನು ನೋಡಿದ ಗಂಗಾವತಿಯವರು ಹಾಸಿಗೆ ಮೇಲಿನಿಂದ ಹೇಳಲಾಗದೆ ಸೋತು ಬಳಿ ಬರುವಂತೆ ಕೈ ಚಾಚಲು ಸರಾಯು ಅಳುತ್ತಾ ಅವರ ಬಳಿ ಓಡುತ್ತೋಗಿ ಕಾಲ ಬಳಿ ಕುಳಿತು ಮುಖ ನೋಡಲು. ಇಬ್ಬರ ಮಧ್ಯದಲ್ಲಿ ಮೌನವೇ ಉತ್ತರ. ಮಗಳ ಮುಖ ನೋಡುತ್ತಾ ಗಂಗಾ ಅವರು ಕಷ್ಟಪಡುತ್ತಾ ಎದ್ದು ಕುಳಿತು, ಎಲ್ಲಿ ಹೋಗಿದ್ದೆ ತಾಯಿ ಎಂದು ಕಂಬನಿ ಮಿಡಿಯಲು ಸರಾಯು ನಿಸ್ಸಹಾಯಕವಾಗಿ ನೋಡುತ್ತಾ, ಅಪ್ಪಾಜಿ ಹೇಳಿದ್ದರಲ್ಲವೇ ಅಮ್ಮ ಮನೆ ಬಿಟ್ಟು ತೊಲಗು ಎಂದು. ಗಂಗಾ ಅವರು ದುಃಖದಿಂದ, ಬೇಡವೇ, ಹಳೆಯದನ್ನು ಮರೆತು ಬಿಡು, ಎಲ್ಲ ಸರಿ ಹೋಗಿದೆ. ಹಳೆಯಂದಿರು ತುಂಬ ಬದಲಾಯಿಸಿದ್ದಾರೆ ಸರು. ನಿನ್ನೆನೆ ನಿಮ್ಮ ತಂದೆಯ ಜೊತೆ ಮಾತಾಗಿದೆ, ನಾಳೆ ಅವರೆಲ್ಲ ಬರುತ್ತಿದ್ದಾರೆ. ಅದಕ್ಕೆ ನಾನು ಚಂಚಲಳಿಗೆ ಫೋನ್ ಮಾಡಿ ನಿನ್ನ ಕರೆತರಲು ಹೇಳಿದ್ದು. ಚಂಚಲಳ ಮುಖ ನೋಡಿದ ಸರಾಯು, ಚಂಚಲ, ನೀನು ಕೊಟ್ಟ ಮಾತನ್ನು ಮಧ್ಯದಲ್ಲಿ ತಡೆದು, ಚಂಚಲ, ನನಗೆ ಮಾತಿಗಿಂತ ನಿನ್ನ ಜೀವನ ಮುಖ್ಯ. ಅದು ಯಾವುದೋ ಆಶ್ರಯದಲ್ಲಿ ಎಲ್ಲ ಇದ್ದು ಇರದವರಂತೆ ಇರುವುದು ನಾನು ನೋಡಲಾರೆ ಸರು, ಕ್ಷಮಿಸು. ಗಂಗಾ, ಮಗು, ಎಲ್ಲ ಮರೆತು ಬಿಡು, ಸರಿ ಹೋಗು, ಮೊದಲು ಸ್ನಾನ ಮಾಡಿ ರೆಸ್ಟ್ ಮಾಡು. ಅಮ್ಮ, ಚಂಚಲ, ನೀನು ಇವತ್ತು ಇಲ್ಲೇ ಇರು ಕಂದ. ಚಂಚಲ, ಬೇಡ ಆಂಟಿ, ಮನೆಯಲ್ಲಿ ಅತ್ತೆಯವರ ಆರೋಗ್ಯ ಸರಿಯಿಲ್ಲ, ಆದರೆ ಯೋಚಿಸಬೇಡಿ, ಬೆಳಿಗ್ಗೆ ಮತ್ತೆ ಬರ್ತೇನೆ. ಗಂಗಾ, ಸರಿ ಕಣಮ್ಮ, ಸರು ಹೋಗಮ್ಮ. ಸರಾಯು ಚಂಚಲನನ್ನು ಬಾಗಿಲಿನವರೆಗೆ ಬಿಟ್ಟು ಒಳ ಬಂದು ಸುತ್ತಲೂ ನೋಡಲು ತನ್ನ ಕೋಣೆ ಎಲ್ಲಿ ಎಂದು ನೆನಪಿಸಿಕೊಂಡು ಒಂದು ರೂಮಿನತ್ತ ಹೆಜ್ಜೆ ಹಾಕಲು. ಮನೆ ಕೆಲಸದಾಕೆ, ಯಾರಮ್ಮ ನೀನು? ಹೇಳದೆ ಕೇಳದೆ ಮನೆಯೊಳಗೆ ನುಗ್ಗಿದ್ದಲ್ಲದೆ ನನ್ನ ಕೋಣೆಗೆ ಹೋಗಲು ಎಷ್ಟು ಧೈರ್ಯ? ಈ ಭಿಕ್ಷುಕರಿಗೆ ಸದಾರ ಜಾಸ್ತಿ ಆಯಿತು. ಅದಕ್ಕೆ ಶ್ರೀಮಂತರ ಮನೆ ಕಂಡಾಕ್ಷಣ ನುಗ್ಗಿ ಬಿಡುತ್ತವೆ ಪೀಡೆಗಳು. ಅಷ್ಟರಲ್ಲಿ ಕಾರಿನ ಸದ್ದಿಗೆ ಸುಮ್ಮನಾದ ಕೆಲಸದಾಕೆಯ ಬಳಿ ಬಂದ ನಿರುಷ ಬಹಳ ದಿನದ ನಂತರ ಸರಾಯುಳ ಮುಖ ನೋಡಿ ಆಶ್ಚರ್ಯದಿಂದ, ಸರು ನೀನು? ಕೆಲಸದಾಕೆ ವಿಮಲ, ಚಿಕ್ಕಮ್ಮನವರೇ, ಈಕೆ ಯಾರು? ತಮಗೆ ಗೊತ್ತಾ? ನಿರುಷ ಸೊಟ್ಟಗೆ ನಕ್ಕು, ಗೊತ್ತು, ದಿವಾನ ಮನೆತನಕ್ಕೆ ತಪ್ಪಾಗಿ ಜನಿಸಿದ ಈ ಮನೆತನಕ್ಕೆ ಕಪ್ಪು ಚುಕ್ಕೆ ಅಂತಿರುವ ಈ ಮನೆಯ ಮಗಳು. ವಿಮಲಾ ಮುಖ ಭಯದಿಂದ, ಕ್ಷಮಿಸಿ ಅಮ್ಮ, ನನಗೆ ಗೊತ್ತಾಗದೆ ಎಂದು ಸರಾಯು ಮುಖ ನೋಡಲು. ನಿರುಷ, ನೀನ್ಯಾಕೆ ಸಾರಿ ಕೇಳ್ತೀಯ, ಬಿಡು. ಇವಳ ಯೋಗ್ಯತೆಗೆ ಭಿಕ್ಷಾಟನೆ ಮಾಡುವುದು ಲಾಯಕ್ಕು. ಹಿಂದಿನಿಂದ ಬಂದ ಗಡುಸಾದ ಧ್ವನಿ. ನಿರುಷ ಎಂಬ ಧ್ವನಿಗೆ ಬೆಚ್ಚಿದ ಮೂವರು ಹಿಂತಿರುಗಿ ನೋಡಿ ಧನುಷ ಮುಂದೆ ಬಂದು, ಮೈಂಡ್ ಯೋರ್ ಲ್ಯಾಂಗ್ವೇಜ್, ಯಾರನ್ನೇ ನೀನು ಭಿಕ್ಷುಕಿ ಅಂತೀಯ ಎಂದು ಕೈ ಮೇಲೆ ಎತ್ತಳು. ಸರಾಯು ಅಡ್ಡ ಬಂದು, ಹಣ ಬೇಡ,
ದಯವಿಟ್ಟು ಎಂದು ಕೈ ಮುಗಿಯಲು ಧನುಷ, ನೀನು ಸುಮ್ಮನಿರು ಸರು, ಇವಳಿಗೆ ಹಣದ ಕೊಬ್ಬು. ಅಷ್ಟರಲ್ಲಿ ಒಳಬಂದ ಪ್ರತಾಪ್ ಚಂದ್ರರವರು, ಧನು, ಹೆಂಡತಿಯ ಮೇಲೆ ಕೈ ಮಾಡುವ ಅನಾಚಾರ ಯಾವಾಗಿನಿಂದ ಕಲಿತೆ? ಅಷ್ಟಕ್ಕೂ ನಿರುಷ ಹೇಳುವುದರಲ್ಲಿ ತಪ್ಪೇನಿದೆ? ಹೆಣ್ಣಾಗಿ ನೆಟ್ಟಗೆ ಸಂಸಾರ ಮಾಡಿಕೊಂಡು ಹೋಗಲಾಗದೆ ಗಂಡನನ್ನು ಬಿಟ್ಟು ಬಂದು ಈಗ ನಾನು ಎಲ್ಲರ ಮುಂದೆ ತಲೆ ತಗ್ಗಿಸುವಂತೆ ಮಾಡಿದಾಳೆ ಈ ನಿನ್ನ ತಂಗಿ. ಇವಳಿಗೆ ಬುದ್ಧಿ ಹೇಳೋದು ಬಿಟ್ಟು ನಾನು ಸೊಸೆ ಮೇಲೆ ಕೈ ಮಾಡಲು ಎಷ್ಟೋ ಧೈರ್ಯ ನಿಂಗೆ? ನಿರುಷ, ಈ ಮನೆಯ ಮಹಾಲಕ್ಷ್ಮಿ, ನೆನಪಿರಲಿ. ಕ್ಷಮೆ ಕೇಳು ನಿರುಷ ಹತ್ತಿರ. ಧನುಷ್, ಅಪ್ಪಾಜಿ, ನಿಮಗೆ ಎತ್ತ ಮಗಳಿಗಿಂತ ಸೊಸೆಯೇ ಮುಖ್ಯನಾ? ಛೇ ಎಂದು ಸರಾಯು ಮುಖ ನೋಡಿ ಬೆನ್ನು ತಟ್ಟಿ ನೇರ ತನ್ನ ಕೋಣೆಗೆ ಹೊರಟು ಹೋಗ್ತಾನೆ. ನಿರುಷ ಸಹ ವ್ಯಂಗ್ಯ ನಗೆ ಬೀರಿ ತನ್ನ ರೂಮಿಗೆ ಹೊರಟು ಹೋಗುತ್ತಾಳೆ. ಸರಾಯುಳ ಬಳಿ ಬಂದ ಪ್ರತಾಪ್ ಚಂದ್ರ, ಕೊಟ್ಟ ಹೆಣ್ಣು ಕುಳಕ್ಕೆ ಹೊರಗೆ. ಇದು ನಮ್ಮ ಪೂರ್ವಜರು ಮಾಡಿದ ಆಚಾರ, ಅದೇ ಶಾಸನ. ನೀನು ಈ ಕೆಲಸದವಳ ರೂಮಲ್ಲಿರು. ನಾಳೆ ಸಾಮ್ರಾಟ್ ಬರ್ತಾರೆ. ನೀನು ಯಾವುದೇ ತಕರಾರು ತೆಗೆಯದೆ ಅವರ ಜೊತೆಗೆ ಹೋಗಬೇಕು. ಇದು ರಿಕ್ವೆಸ್ಟ್ ಅಲ್ಲ, ಇಟ್ಸ್ ಮೈ ಆರ್ಡರ್. ಕೆಲಸದಾಕಿ ವಿಮಲರ ಮುಖ ನೋಡಿ, ಇವಳಿಗೆ ಆ ಜಯಮ್ಮನ ಕೋಣೆ ತೋರಿಸು. ವಿಮಲ, ಅದು ಯಜಮಾನ್ರೆ, ನಾಳೆ ಜಯಮ್ಮ ಬರ್ತಾರೆ. ಅಲ್ಲಿ ಹೇಗೆ? ಪ್ರತಾಪ್ ಚಂದ್ರ, ನಾಳೆ ಇವಳು ಹೊರಟು ಹೋಗ್ತಾಳೆ. ಇವತ್ತೊಂದು ರಾತ್ರಿ ಅಷ್ಟೇ. ಹೋಗು, ರೂಮಿನ ಬಾಗಿಲು ತೆರೆ ಎಂದು ಸರಾಯು ಮುಖ ನೋಡಿ, ನಾನು ಹೇಳಿದ್ದು ನೆನಪಿದೆ ಅಂದ್ಕೊಳ್ತೀನಿ ಸರಾಯು. ಸರಾಯು ಏನು ಮಾತನಾಡದೆ ವಿಮಲನನ್ನು ಹಿಂಬಾಲಿಸ್ತಾಳೆ. ವಿಮಲನನ್ನು ಹಿಂಬಾಲಿಸ್ತಾ ಕೋಣೆಗೆ ಹೋದ ಸರಾಯು ಒಳಗೆ ಹೋಗಿ ಸುತ್ತಲೂ ನೋಡಲು ಒಬ್ಬ ಕೆಲಸದಾಕಿಗೆ ಸಲ್ಲಬೇಕಾದ ಅಲ್ಪ ಸೌಕರ್ಯ ಅಷ್ಟೇ ಆ ಕೋಣೆಯಲ್ಲಿದ್ದದ್ದು. ಸರಾಯು ಯಾವ ಸೌಕರ್ಯಕ್ಕೂ ಆಸೆ ಪಟ್ಟವಳಲ್ಲ. ಹಾಗಾಗಿ ಹೆಚ್ಚಿಗೆ ತಲೆ ಕೆಡಿಸಿಕೊಳ್ಳದೆ ಒಳ ಹೋಗಿ ನೆಲದ ಮೇಲೆ ಕುಳಿತುಕೊಳ್ಳುತ್ತಾಳೆ. ವಿಮಲ, ಸರಾಯು ಈ ಮನೆಯ ಮಗಳು, ಆದರೂ ಇಷ್ಟು ಸರಳ ಜೀವನ ಯಾಕಿಷ್ಟು ಅನಾಧಾರ ಹೆತ್ತವರಿಂದ ಯೋಚಿಸ್ತಾ ಹೊರಟು ಹೋಗುತ್ತಾಳೆ. ಸರಾಯು ಹಾಗೆ ಗೋಡೆಗೆ ಹೊರಗೆ ಗತಿಸಿ ಹೋದ ತನ್ನ ಹಳೆಯ ನೆನಪುಗಳಿಂದ ಜಾರುತ್ತಾಳೆ. ಪ್ರತಾಪ್ ಚಂದ್ರ ಹಾಗೂ ಗಂಗಾವತಿ ದಂಪತಿಗಳು ಮೂಲತಃ ರಾಜಸ್ಥಾನದವರು. ಮೈಸೂರಿಗೆ ಉದ್ಯೋಗ ಹರಿಸಿ ಬಂದು ತಮ್ಮದೇ ಆದ ಪುಟ್ಟ ಖಾದಿ ಬಟ್ಟೆ ಹಾಗೂ ರಾಜಸ್ಥಾನಿ ಮಹಿಳೆಯರ ಉಡುಗೆಗಳ ಮಳಿಗೆ ಆರಂಭಿಸುತ್ತಾರೆ. ಕೆಲವೇ ವರ್ಷಗಳಲ್ಲಿ ಆ ಬಿಸ್ನೆಸ್ ಪವಾಡವೆಂಬಂತೆ ಅವರನ್ನು ಶ್ರೀಮಂತರ ಪಟ್ಟಿಗೆ ಸೇರಿಸುತ್ತದೆ. ಗಂಗಾ ಅವರು ತಾವು ನಡೆದು ಬಂದ ಹಾದಿಯನ್ನು ಮರೆಯದೆ ಸರಳತೆ ಮೈಗೂಡಿಸಿಕೊಂಡಿರುತ್ತಾರೆ. ಅದರ ಪ್ರತಾಪ್ ಚಂದ್ರ ಮಾತ್ರ ಹಣದ ಗರ್ವ ತುಂಬಿಕೊಂಡು ಗರ್ವಿಷ್ಠನಂತೆ ಸಮಾಜದಲ್ಲಿ ವೈಭವದಿಂದ ಬಾಳುತ್ತಾರೆ. ಅವರಿಗೆ ಇಬ್ಬರೇ ಸಂತಾನ, ಧನುಷ್ ಮತ್ತು ಸರಾಯು. ಧನುಷ್ ತಂದೆಯ ಮಾತಿಗೆ ಎದುರಾಡದೆ ಅವರ ಆಸೆಯಂತೆ MBA ಇನ್ ಮಾರ್ಕೆಟಿಂಗ್ನಲ್ಲಿ ಉನ್ನತ ಪದವಿಯನ್ನು ಪಡೆದು ತಂದೆಯ ಬಿಸ್ನೆಸ್ನಲ್ಲಿ ಸಹಾಯ ಮಾಡುತ್ತಿರುತ್ತಾನೆ. ಆದರೆ ಸರಾಯು ತಾಯಿಯದೇ ರೂಪ, ಗುಣ, ಎಲ್ಲರನ್ನೂ ಒಂದೇ ತೆರನಾಗಿ ನೋಡುವ ಮನಸ್ಸಿನ ಹುಡುಗಿ. ಅವಳು ಹುಟ್ಟಿದ್ದು ಮೈಸೂರು. ಆದುದರಿಂದ ಸಹಜವಾಗಿಯೇ ಕನ್ನಡ ಪ್ರೇಮದಿಂದ MA ಇನ್ ಕನ್ನಡ ಮಾಡಿಕೊಂಡು ಮುಂದೆ ಕಾಲೇಜ್ನಲ್ಲಿ ಲೆಕ್ಚರರ್ ಆಗುವ ಕನಸು ಕಾಣುವ ಹೊತ್ತಿಗೆ ಅವಳ ಜೀವನದಲ್ಲಿ ಗಂಡನ ರೂಪದಲ್ಲಿ ಸಾಮ್ರಾಟ್ ಬರ್ತಾನೆ. ಅದೊಂದಿನ ಮನೆಗೆ ಬಂದ ಪ್ರತಾಪ್ ಚಂದ್ರ ಸರಾಯು ಮತ್ತು ಧನುಷ್ನ ಮದುವೆಯ ವಿಚಾರ ಪ್ರಸ್ತಾಪಿಸಿ ತಮ್ಮ ಸ್ನೇಹಿತರ ಮಕ್ಕಳಾದ ಸಾಮ್ರಾಟ್ ಆಗಿ ನಿರುಷರ ಬಗ್ಗೆ ಹೇಳಲು ಧನುಷ್ ಏನನ್ನು ಹೇಳದೆ ಹೊರಟು ಹೋಗುತ್ತಾನೆ. ಅವನ ಮೌನವೇ ಸಮ್ಮತಿ ಎಂದು ನಿರ್ಧರಿಸಿದ ಪ್ರತಾಪ್ ಚಂದ್ರ ಸ್ನೇಹಿತನಿಗೆ ಕರೆ ಮಾಡಿ ಮದುವೆಗೆ ಒಪ್ಪಿಗೆ ಸೂಚಿಸುತ್ತಾರೆ. ಸರಾಯು ಮೊದಲಿನಿಂದಲೂ ಸರಳವಾದ ಹೆಣ್ಣು. ತನಗಾಗಿ ಏನು ಬೇಕು ಏನು ಬೇಡ ಎಂದು ಎಂದಿಗೂ ಕೇಳಿದವಳೇ ಅಲ್ಲ. ತಂದೆಯ ಶಿಸ್ತು, ಅಹಂಕಾರಕ್ಕೆ ಎದರಿದ ಮಕ್ಕಳಿಬ್ಬರು ಯಾವುದಕ್ಕೂ ಜಗಳ ಮಾಡುವ ಸಾಹಸ ಮಾಡಿದವರೇ ಅಲ್ಲ. ಮೊದಲ ಬಾರಿಗೆ ಧೈರ್ಯ ಮಾಡಿ ತಂದೆಯ ಎದುರು ನಿಂತು, ಅಪ್ಪಾಜಿ, ನನಗೀಗಲೇ ಮದುವೆ ಬೇಡ, ಅಣ್ಣನಿಗೆ ಮಾಡಿ, ನಾನು 2 ವರ್ಷ ಉದ್ಯೋಗ ಮಾಡುವ ಆಸೆ ಇದೆ. ಪ್ರತಾಪ್ ಚಂದ್ರ ಕೋಪದಿಂದ, ಹೋ, ತಮಗೆ ಮದುವೆ ಬೇಡವೇ? ಯಾಕೆ? ವಯಸ್ಸು ಹೊರಟಿರುವುದು ಸಾಲದ? ನೋಡು ಸರಾಯು, ಈ ಮನೆಯಲ್ಲಿ ನಾನು ಹೇಳಿದ್ದೇ ಶಾಸನ. ಅದನ್ನು ಬದಲಾಯಿಸಲು ಯಾರಾದರೂ ಪ್ರಯತ್ನವನ್ನು ಪಟ್ಟರೆ ಅವರ ಹೆಣ ಬೀಳುತ್ತೆ, ನೆನಪಿರಲಿ. ನಾಳೆ ಹುಡುಗನ ಕಡೆಯವರು ಬರ್ತಾರೆ. ನೀನು ಒಪ್ಪಿಕೋಬೇಕು. ಇದು ಕೋರಿಕೆ ಅಲ್ಲ, ಆಜ್ಞೆ, ನೆನಪಿರಲಿ. ಸರಾಯು, ಅದು ಆಗಲ್ಲ ಅಪ್ಪಾಜಿ. ಸಾಕು, ಮಾತು ಬೇಡ, ನಿರ್ಧಾರ ಆಗಿದೆ. ಗಂಗಾ, ನಿನಗೂ ಸೇರಿಸಿನೇ ಹೇಳಿದ್ದು. ಬುದ್ಧಿ ಹೇಳು ನಿನ್ನ ಮಗಳಿಗೆ ಎಂದು ಹೊರಟು ಹೋಗುತ್ತಾರೆ. ಸರಾಯು ನಿಸ್ಸಹಾಯಕತೆಯಿಂದ ತಾಯಿಯ ಮುಖ ನೋಡಲು ತಾಯಿಯ ಪರಿಸ್ಥಿತಿಯು ಇದರ ಹೊರತಾಗಿರಲಿಲ್ಲ. ಸರಾಯು ರಾತ್ರಿಯೆಲ್ಲ ಯೋಚಿಸಿ ಎಲ್ಲ ಹುಡುಗಿಯರಂತೆ ತಾನು ಮದುವೆ ಆಗಲು ಮನಸ್ಸನ್ನು ಸಿದ್ಧಗೊಳಿಸುತ್ತಾಳೆ. ಮರುದಿನ ಮನೆಗೆ ಬಂದ ಸೂರ್ಯಸಿಂಹನ ಕುಟುಂಬ ಸರಾಯು ಮತ್ತು ಧನುಷ್ನನ್ನು ನೋಡಿ ಮೆಚ್ಚಿಕೊಂಡು ಮದುವೆಯ ಡೇಟ್ ಫಿಕ್ಸ್ ಮಾಡಿಬಿಡುತ್ತಾರೆ.
ಮದುವೆಗೆ 2 ದಿನಗಳ ಬಾಕಿ ಇರುವ ರಾತ್ರಿಯಲ್ಲಿ ಸರಾಯು ಮನೆಯ ಚಾವಿನ ಮೇಲೆ ನಿಂತು ಆಕಾಶದಲ್ಲಿ ಚಂದ್ರನನ್ನು ನೋಡುತ್ತಾ, ಇದೆಂಥ ವಿಪರ್ಯಾಸ, ನಾನು ಮದುವೆ ಆಗುವ ಗಂಡಿನ ಮುಖವನ್ನು ಕೇವಲ ಫೋಟೋ ನೋಡಿ ಒಪ್ಪಿಕೊಂಡ ನನ್ನ ಮನಸ್ಥಿತಿ ಎಂಥ ಅದು. ಆ ವ್ಯಕ್ತಿ ಸಹ ಒಮ್ಮೆಯೂ ಭೇಟಿಯಾಗಲೇ ಇಲ್ಲ. ಗೊತ್ತೇ ಇರದವನ ಜೊತೆ ಜೀವನ ಹೇಗೆ? ದೇವ, ನನ್ನ ನೀನೇ ಕಾಪಾಡಬೇಕು ಎಂದು ಕೆಳಗೆ ಬರಬೇಕು ಎನ್ನುವಷ್ಟರಲ್ಲಿ ಗೇಟ್ ಆಚೆ ಯಾರೋ ನಿಂತಂತೆ ಅನಿಸಿ ಕೆಳಗೆ ಬಂದು ನೋಡಲು ಗೇಟ್ ಹೊರಗಡೆ ಗೋಡೆ. ತನ್ನ ಅಣ್ಣ ಯಾವುದೋ ಹೆಣ್ಣಿಗೆ ಸಮಾಧಾನ ಮಾಡುವುದನ್ನು ಕಂಡು ಸರಾಯು ಶಾಕ್ ಆಗಿ ಹೊರಬಂದು ವಿಷಯ ತಿಳಿಯಲು ಧನುಷ್ ನಿಯತಿಯನ್ನು ಸಮಾಧಾನ ಮಾಡುತ್ತಿರುತ್ತಾನೆ. ಸರಾಯು ಮುಂದೆ ಬಂದು ಅಣ್ಣನನ್ನು ವಿಚಾರಿಸಿದಾಗ ಧನುಷ್, ಸರು, ನಾನು ಹಾಗೆ ನಿಯತಿ ಪ್ರೀತಿ ಮಾಡುತ್ತಿದ್ದೇವೆ. ಆದರೆ ಮನೆಯಲ್ಲಿ ಅಪ್ಪಾಜಿಗೆ ಹೇಳಲು ಧೈರ್ಯವಿಲ್ಲ. ಸರಾಯು, ಅಣ್ಣ, ಆದರೆ ಈ ಹುಡುಗಿಯ ಜೀವನ ಹೇಗೆ? ನಾಳೆದು ನಿನ್ನ ಮದುವೆ ನೆನಪಿದೆ ತಾನೆ? ಧನುಷ್, ಹೌದು, ಆದರೆ ಏನನ್ನ? ಧನುಷ್, ಅಪ್ಪಾಜಿಯ ಮರ್ಯಾದೆ ಮುಂದೆ ನನ್ನ ಪ್ರೀತಿ ದೊಡ್ಡದಲ್ಲ. ಸರಾಯು, ದೇವ, ಹಾಗಾದರೆ ಈ ಹುಡುಗಿಯ ಗತಿ? ಧನುಷ್, ಅವಳು ಅರ್ಥ ಮಾಡಿಕೊಳ್ಳುತ್ತಾಳೆ. ನಿಯತಿ ಅಳುತ್ತಾ, ಧನು, ನನ್ನಿಂದ ನಿನ್ನನ್ನು ಮರೆಯಲು ಅಸಾಧ್ಯ ಕಣೋ, ದಯವಿಟ್ಟು ನನಗೆ ಅನ್ಯಾಯ ಮಾಡಬೇಡ. ಸರಾಯು, ಅಣ್ಣ, ಅಪ್ಪಾಜಿ ಜೊತೆಗೆ ನಾನು ಮಾತನಾಡ್ತೇನೆ, ನೀನು ಈ ಹುಡುಗಿಗೆ ಅನ್ಯಾಯ ಮಾಡಬೇಡ. ಸರಿ ಬಾ ಒಳಗೆ ಎಂದು ಹೊರಟು ಹೋಗುತ್ತಾಳೆ ಸರಾಯು. ಧನುಷ್ ನಿಯತಿಗೆ ಸಮಾಧಾನ ಮಾಡಿ ನೆಮ್ಮದಿಯಿಂದ ಹೊಳ ನಡೆಯುತ್ತಾನೆ. ತಂದೆಯ ಬಳಿ ಎದುರುತ್ತಲೇ ವಿಷಯ ತಿಳಿಸಿದ ಸರಾಯು ಕೆನ್ನೆಗೆ ಬಾರಿಸಿದ ಪ್ರತಾಪ್ ಚಂದ್ರ ಕೋಪದಿಂದ, ನಡೆಯ ಒಳಗೆ, ಹೆಣ್ಣು ಹೆಣ್ಣಾಗಿ ಇರಬೇಕು, ಗಂಡಿನ ಸಮ ಬರುವ ಪ್ರಯತ್ನವನ್ನು ಮಾಡಲು ಹೋಗಬೇಡ. ಹಾಗೆ ಈ ಮದುವೆ ಯಾವುದೇ ಕಾರಣಕ್ಕೂ ನಿಲ್ಲಲು ನಾನು ಬಿಡುವುದಿಲ್ಲ. ನಮ್ಮ ಫ್ಯಾಕ್ಟ್ರಿಯಲ್ಲಿ ಟೈಪಿಸ್ಟ್ ಕೆಲಸ ಮಾಡುತ್ತಿರುವ ಆ ಹೆಣ್ಣು ಈ ಮನೆಯ ಸೊಸೆಯ ಆಗುವ ಕನಸು ಕಾಣುತ್ತಿದ್ದಾಳ. ಅದಕ್ಕೆ ನಿನ್ನ ಸಪೋರ್ಟ್ ಬೇರೆ. ಛೇ ಸರಾಯು, ಇವನು ನಾನು ಜನ್ಮ ಕೊಟ್ಟ ಮಗ, ನಾನು ಹೇಳಿದ್ದು ಕೇಳಬೇಕು, ಕೇಳ್ತಾನೆ, ಹೌದಲ್ವದನು? ಧನುಷ್ ತಂದೆಯ ಮಾತಿಗೆ ಎದುರಾಡದೆ ತಲೆ ಆಡಿಸಲು ಸರಾಯು ಮಧ್ಯದಲ್ಲಿ ಬಂದು, ಅಣ್ಣ, ಆ ಹುಡುಗಿ ನಿನ್ನ ಮೇಲೆ ಪ್ರಾಣನೇ ಇಟ್ಟುಕೊಂಡಿದ್ದಾಳೆ. ಅವಳಿಗೆ ಅನ್ಯಾಯ ಮಾಡಿದರೆ ನಮಗೆ ಒಳಿತಾಗದು. ಯೋಚಿಸು ದಯವಿಟ್ಟು. ಪ್ರತಾಪ್ ಚಂದ್ರ, ಸಾಕು, ಅವನೇ ಒಪ್ಪಿಕೊಂಡಿದ್ದಾನೆ. ಧನು, ಆ ಹುಡುಗಿಗೆ ತನ್ನ ತಂದೆ ಯಾರೆಂದು ಗೊತ್ತಿಲ್ಲ. ಆಕೆಯ ತಾಯಿ ಎಂಥವಳು ನಿನಗೆ ತಿಳಿದಿಲ್ಲ. ಬಿಟ್ಟು ಬಿಡು, ಆ ಹೆಣ್ಣು ನಮ್ಮ ಮನೆತನಕ್ಕೆ ತಕ್ಕವಳಲ್ಲ. ಸರಾಯು, ಅಪ್ಪಾಜಿ, ಅದು ಆಗಲ್ಲ. ಪ್ರೀತಿನೇ ಇರದೆ ಬೇರೆ ಹುಡುಗಿ ಜೊತೆ ಅಣ್ಣ ಹೇಗೆ ಸುಖದಿಂದ ಇರಬಲ್ಲ? ಯೋಚಿಸಿ. ಪ್ರತಾಪ್ ಚಂದ್ರ, ಸರಾಯು, ಸಾಕು, ಒಳಗೆ ಹೋಗು ಅಷ್ಟೇ. ತಂದೆಯ ಆ ರೂಪ ನೋಡಿ ಬೆಚ್ಚಿದ ಸರಾಯು ಹೊರಟು ಹೋಗುತ್ತಾಳೆ. ಮದುವೆಯ ದಿನ ಮೊದಲ ಬಾರಿಗೆ ಗಂಡಿನ ಮುಖ ನೋಡುವ ಆಸೆ ಇದ್ದರೂ ತಲೆ ಮೇಲೆ ಒದ್ದಿಸಿದ ಗುಂಗಂಟ ಪರದೆ ಮುಖ ಕಾಣದಂತೆ ಮಾಡಿತು. ಗೊತ್ತಿರದ ಕೈ ತನ್ನ ಹಣೆಗೆ ಸಿಂಧೂರ ಇಟ್ಟು ಗಂಡೆಂಬ ತನ್ನ ಅಧಿಕಾರಿ ಸ್ಥಾಪಿಸಿದ. ಸಪ್ತಪದಿ ತುಳಿದು ಹೊಸ ಜೀವನಿಗೆ ಕಾಲಿಟ್ಟ ನವವಧು ಕಣ್ಣೀರಿಡಲು ತಾಯಿಯ ಸಂಕಟ ಹೇಳತೀರದು. ಆದರೆ ತಂದೆಯದು ಅದೇ ಗಾಂಭೀರ್ಯ ಮುಖ. ಸರಾಯು ಅಳುತ್ತಾ ವಿದಾಯ ಹೇಳುವ ಸಮಯ. ತಂದೆಯ ಪ್ರೀತಿಯ ಮಾತಿಗಾಗಿ ಹಂಬಲಿಸಿ ಸೋತಳು ಸರಾಯು. ಸೂರ್ಯಸಿಂಹನ ಕುಟುಂಬಕ್ಕೆ ಸೊಸೆಯಾಗಿ ಬಂದ ಸರಾಯು ಯಾರಿಂದನೂ ಆದರ ಸಿಗದೆ ಮತ್ತಷ್ಟು ಕಂಗಾಳಾದಳು. ಮೊದಲ ರಾತ್ರಿಗೆ ಕೋಣೆಯಲ್ಲಿ ಕಾಯುತ್ತಾ ಹೊಸ ಜೀವನದ ಮಧುರ ಕನಸುಗಳನ್ನು ಹೆಣೆಯುತ್ತಾ ಕುಳಿತವಳ ಬಳಿ ಬಂದ ಸಾಮ್ರಾಟ್. ಏನು ಕನಸು ಕಾಣ್ತಿದ್ಯಾ? ಓ, ಇವತ್ತು ನಮ್ಮ ಮೊದಲ ರಾತ್ರಿ, ನಿಂಗೆ ಏನಾದರೂ ಗಿಫ್ಟ್ ಕೊಡಬೇಕಲ್ವಾ? ಸರಾಯು ಅವನ ಮುಖ ನೋಡುವ ಕಾತರದಿಂದ ತಲೆ ಆಡಿಸಲು ಆತನೇ ಮುಂದುವರಿದು ಅವಳ ಮುಖದ ಮೇಲಿನ ಪರದೆ ಸರಿಸಿ ಅವಳ ಮುಖವನ್ನೇ ದಿಟ್ಟಿಸಿ ನೋಡಿ, ಇಷ್ಟು ಮುದ್ದಾದ ಮುಖಕ್ಕೆ ಏನು ಗಿಫ್ಟ್ ಕೊಡೋದು ಎಂದವನೇ ಆಕೆ ಕೆನ್ನೆಗೆ ಜೋರಾಗಿ ಬಾರಿಸ್ತಾನೆ. ನಿರೀಕ್ಷೆಗೂ ಮೀರಿದ ವರ್ತನೆಗೆ ಬೆಚ್ಚಿದ ಸರಾಯು ಏನಾಗುತ್ತಿದೆ ಎಂದು ಅರಿಯಲು ನಿಮಿಷಗಳೇ ಬೇಕಾಯಿತು. ಕಣ್ಣಿನಿಂದ ಜಾರಿದ ಅನುಗಳನ್ನು ಒರೆಸುತ್ತಾ ಆತನನ್ನು ಪ್ರಶ್ನಾರ್ಥಕವಾಗಿ ನೋಡಲು ಸಾಮ್ರಾಟ್ ಅವಳ ಕೆನ್ನೆ ಹೊತ್ತಿ ಹಿಡಿದು, ಇನ್ನು ಮುಂದೆ ನಿನಗೆ ನಿತ್ಯವೂ ನರಕ ದರ್ಶನ ಎಂದು ಆಕೆಯನ್ನು ತಳ್ಳಿ ಆಚೆ ಹೋಗಿ ಬಿಡುತ್ತಾನೆ. ಕುಸಿದು ಕುಳಿತ ಸರಾಯು ಏನೂ ಅರ್ಥ ಆಗದೆ ದುಃಖಿಸಲು ಮರಳಿ ಬಂದ ಸಾಮ್ರಾಟ್ನ ಜೊತೆಗಿದ್ದ ನಿಯತಿಯನ್ನು ನೋಡಿ ಶಾಕ್ ಆಗ್ತಾಳೆ. ನೀನು ಇಲ್ಲಿ? ಸಾಮ್ರಾಟ್ ಜೋರಾಗಿ ನಗುತ್ತಾ, ಮೇಡಮ್, ಅದೆಲ್ಲ ನಮ್ಮ ಗೇಮ್ ಪ್ಲ್ಯಾನ್. ಇದರಲ್ಲಿ ನೀನು, ನಿನ್ನ ತಂದೆ ತಾಯಿ, ನಿನ್ನ ಅಣ್ಣ ಎಲ್ಲರೂ ಸಿಲುಕಿದ್ದೀರಿ. ಅದೆಲ್ಲ ನಿಂಗೆ ಹೋಗುತ್ತಾ ತಿಳಿಯುತ್ತೆ. ನಾವು ಗೆಟ್ ಔಟ್ ಫ್ರಮ್ ದಿಸ್ ರೂಮ್. ಸರಾಯು ನಿಯತಿಯ ಮುಖ ನೋಡಲು ಅವಳು ವ್ಯಂಗ್ಯವಾಗಿ ನಗುತ್ತಾ ಹೋಗಿ ಬೆಡ್ ಮೇಲೆ ಕುಳಿತುಕೊಳ್ಳಲು ನೂರಾರು ಕನಸು ಕಂಡಿದ್ದ ಸರಾಯು ಏನು ಅರ್ಥ ಆಗದೆ ಹೊರ ನಡೆಯುತ್ತಾಳೆ.
ಬಾಗಿಲು ಬಡಿದ ಸದ್ದಿಗೆ ಎಚ್ಚೆತ್ತ ಸರಾಯು ನೆನಪಿನ ಬುತ್ತಿಯಿಂದ ಹೊರಬಂದು ಬಾಗಿಲು ತೆರೆಯಲು ವಿಮಲ ಊಟದ ತಟ್ಟೆ ಹಿಡಿದು ನಿಂತಿರುತ್ತಾಳೆ. ಊಟ ನಿಮಗೆ ಎಂದಷ್ಟೇ ಹೇಳಿ ಹೊರಟು ಹೋದ ವಿಮಲನನ್ನು ನೋಡಿ ಸರಾಯು ಒಳ ಬಂದು ತಟ್ಟೆ ಹಾಗೆ ಇಟ್ಟು ಮೊದಲ ಬಾರಿಗೆ ಸಾಮ್ರಾಟ್ನ ಮೇಲೆ ಕೋಪ ಹುಕ್ಕುತ್ತದೆ. ಆದರೆ ನಿಸ್ಸಹಾಯಕ ಪರಿಸ್ಥಿತಿ. ತಟ್ಟೆಯನ್ನು ಬದಿಗೆ ಇಟ್ಟು ಹಾಗೆ ಮಲಗಿ ಕಣ್ಣು ಮುಚ್ಚುತ್ತಾಳೆ. ಊಟದ ತಟ್ಟೆಯನ್ನು ಹಾಗೆಯೇ ಸರಿಸಿಟ್ಟು ಕಣ್ಣು ಮುಚ್ಚಿ ಕುಳಿತ ಸರಾಯು ಮತ್ತೆ ತನ್ನ ನೆನಪಿನ ಬುತ್ತಿಗೆ ಜಾರುತ್ತಾಳೆ. ರೂಮಿನಿಂದ ಹೊರ ನಡೆದ ಸರಾಯು ಸಾಮ್ರಾಟ್ ಏನು ಹೇಳಿದರು? ನಿಯತಿ ಅಣ್ಣನನ್ನು ಪ್ರೀತಿಸಿದಾಕೆ ಇವರ ಜೊತೆಗೆ ಹೇಗೆ? ಇವರ ಗೇಮ್ ಪ್ಲಾನ್ ಏನು? ದೇವಾ, ನಾನೇನಾದರೂ ಕಾಣದ ಸಂಚಿಗೆ ಬಲಿಯಾದೇನೆ ಯೋಚಿಸುತ್ತಾ ನಿಂತವಳ ಬೆನ್ನ ಹಿಂದೆ ನಿಂತ ಯಾವುದೋ ಆಕೃತಿಯನ್ನು ನೋಡಿ ಬೆಚ್ಚಿದ ಸರಾಯು ಹಿಂತಿರುಗಿ ನೋಡಿ ಅತ್ತೆ ಎಂದು ಉದ್ಗರಿಸಲು ಪ್ರೇಮಾವತಿ ಸರಾಯು ಕೈ ಹಿಡಿದು ತನ್ನ ರೂಮ್ಗೆ ಕರೆದುಕೊಂಡು ಹೋಗುತ್ತಾರೆ. ಪ್ರೇಮಾವತಿ ಸರಾಯು ಮುಖ ನೋಡಿ ಕೈ ಮುಗಿಯುತ್ತಾ, ಮಗಳೇ, ಇವರೆಲ್ಲ ಸೇರಿ ನಿಮಗೆ ಮೋಸ ಮಾಡಿದ್ರು. ನಾನು ಗಂಡನ ಭಯಕ್ಕೆ ಏನು ಮಾಡಲಾಗದ ಸ್ಥಿತಿ. ನನಗೆ ಕ್ಷಮಿಸು ಮಗು. ನೋಡು, ನೀನು ಈ ಕೂಡಲೇ ತಪ್ಪಿಸಿಕೊಂಡು ಹೋಗಮ್ಮ. ಸರಾಯು ಏನು ಅರ್ಥ ಆಗದೆ, ಅತ್ತೆ ನನಗೇನು ತಿಳಿಯುತ್ತಿಲ್ಲ, ನೀವು ಬಿಡಿಸಿ ಹೇಳಿ ದಯವಿಟ್ಟು. ಪ್ರೇಮಾವತಿಯವರು ಹೇಳ್ತೀನಿ ತಾಯಿ. ನನ್ನ ಗಂಡ ಹಾಗೆ ನನ್ನ ಮಗ ಹಣದ ಆಸೆಗೆ ನಿಮ್ಮ ತಂದೆಯ ಆಸ್ತಿ ಹೊಡೆಯುವ ಸಂಚು ರೂಪಿಸಿ ಆ ನಿಯತಿಯನ್ನು ನಿಮ್ಮ ಅಣ್ಣನ ಹಿಂದೆ ಬಿಟ್ಟರು. ಆದರೆ ನಿಮ್ಮ ತಂದೆ ಆಕೆಯ ಹಿನ್ನೆಲೆ ತಿಳಿದಿದ್ದ ಪರಿಣಾಮ ಇವರ ಮೊದಲ ಪ್ಲ್ಯಾನ್ ಹಾಳಾಯಿತು. ಅದಕ್ಕೆ ಆಸ್ತಿ ಆಚೆ ಹೋಗಬಾರ್ದೆಂದು ಈಗ ನಿರುಷಳನ್ನೇ ನಿನ್ನ ಅಣ್ಣ ಧನುಷ್ಗೆ ಮದುವೆ ಮಾಡಿದ್ದಾರೆ. ನನ್ನ ಮಗ ಮಹಾ ಕೋಪಿಷ್ಟ, ಅಷ್ಟೇ ಕೆಟ್ಟವನು. ಈಗ ನಿಂಗೆ ಹಿಂಸೆ ನೀಡಲು ಆ ಮಾಯಾಂಗಿಯನ್ನೇ ಕರೆದುಕೊಂಡು ಮನೆಗೆ ಬಂದಿದ್ದಾನೆ. ಅದು ಅಲ್ಲದೆ ನಿಮ್ಮ ತಂದೆ ಹಿಂದೊಮ್ಮೆ ವ್ಯವಹಾರದಲ್ಲಿ ಇವರ ವಿರುದ್ಧ ಹೋದ ಕೋಪವೂ ಇದೆ. ಎಲ್ಲ ಒಟ್ಟಿಗೆ ಸೇರಿ ಈ ಸಂಚು ರೂಪಿಸಿದ್ದಾರೆ. ನೋಡು, ನೀನು ಮೊದಲು ಮನೆಯಿಂದ ಹೊರಟು ನಿಮ್ಮ ತಂದೆಗೆ ವಿಷಯ ತಿಳಿಸು ಎನ್ನುವಷ್ಟರಲ್ಲೇ ಯಾರೋ ಬಂದಂತಾಗಿ ಹಿಂತಿರುಗಿ ನೋಡಲು ಸೂರ್ಯಸಿಂಹ ರೋಷದಿಂದ, ಏನೇ ಇವಳಿಗೆಲ್ಲ ಸತ್ಯ ಹೇಳಿಬಿಟ್ಟೆಯಾ? ಇನ್ನು ನೀನು ಬದುಕಿದಂಗೆ ಎಂದು ಕೋಪದಿಂದ ಹೆಂಡತಿಯ ಕತ್ತನ್ನು ಇಸುಕಲು ಸರಾಯು ಗಾಬರಿಯಾಗಿ ಎಷ್ಟೇ ಪ್ರಯತ್ನವನ್ನು ಪಟ್ಟು ಸೋಲುತ್ತಾಳೆ. ಆಕೆಯನ್ನು ತಳ್ಳಿ ಸೂರ್ಯಪ್ರತಾಪ ಪ್ರೇಮಾವತಿಯನ್ನು ಸಾಯಿಸಿ ಬಿಡುತ್ತಾನೆ. ಸರಾಯು ಪ್ರಜ್ಞೆ ತಪ್ಪಿ ಬಿದ್ದು ಬಿಡುತ್ತಾಳೆ. ಬೆಳಿಗ್ಗೆ ಕಣ್ಣು ಬಿಟ್ಟ ಸರಾಯು ಸುತ್ತ ನೋಡಲು ಯಾವುದೋ ಕೊಟ್ಟಿಗೆ ಅಂತ ರೂಮಲ್ಲಿ ಮಲಗಿರುವುದನ್ನು ನೋಡಿ ರಾತ್ರಿಯ ಘಟನೆಗಳನ್ನು ನೆನೆದು ಅತ್ತೆ ಎಂದು ಅಳುತ್ತಾ ಆಚೆ ಬರಲು ಮನೆಯ ಹಾಲಲ್ಲಿ ಎಲ್ಲರೂ ಬಿಳಿ ಬಟ್ಟೆ ಧರಿಸಿ ಕುಳಿತಿದ್ದುದನ್ನು ನೋಡಿದ ಸರಾಯು ಎದೆ ಬಡಿದುಕೊಳ್ಳುತ್ತಲೇ ಓಡುವ ನಡಿಗೆಯಲ್ಲಿ ಹೋಗಿ ನೋಡಲು ಪ್ರೇಮಾವತಿ ಶವವಾಗಿ ಮಲಗಿರುತ್ತಾರೆ. ಸರಾಯು ನಂಬಲೆ ಆಗದೆ ಕುಸಿದು ಕುಳಿತುಕೊಳ್ಳಲು ತಾಯಿಯ ಬಳಿ ಬಂದು ಸಮಾಧಾನ ಮಾಡುತ್ತಾರೆ. ಸರಾಯು ಮೊದಲ ಬಾರಿಗೆ ಕೋಪದಿಂದ ಮಾವನ ಕತ್ತಿಪಟ್ಟೆ ಹಿಡಿದು, ಅಯ್ಯೋ ಪಾಪಿ, ಅನ್ಯಾಯವಾಗಿ ಇವರನ್ನು ಕೊಂದು ಬಿಟ್ಟೆಯಾ ಎಂದು ಗೋಲಾಡಲು ಎಲ್ಲ ಬೆಚ್ಚಿ ಬೀಳುತ್ತಾರೆ. ಆಗ ನೇರ ಬಂದ ಪೊಲೀಸ್, ಮಿಸ್ಟರ್ ಸರಾಯು ಸಾಮ್ರಾಟ್, ಯು ಆರ್ ಅಂಡರ್ ಅರೆಸ್ಟ್ ಅನ್ನಲು ಸರಾಯು ಬೆಚ್ಚಿ ಬೀಳುತ್ತಾ, ಇನ್ಸ್ಪೆಕ್ಟರ್, ಅತ್ತೆಯನ್ನು ಕೊಂದದು ನಾನಲ್ಲ, ಇಲ್ಲಿ ನಿಂತಿದ್ದಾನಲ್ಲ ಈ ಪಾಪಿ, ಮೊದಲು ಇವನನ್ನು ಅರೆಸ್ಟ್ ಮಾಡಿ. ಇನ್ಸ್ಪೆಕ್ಟರ್, ನೋಡಿ, ನಿಮ್ಮ ಯಾವುದೇ ಮಾತನ್ನು ಕೇಳೋಕ್ಕೆ ಸಮಯ ಇಲ್ಲ. ನಿಮ್ಮ ವಿರುದ್ಧ ಸಾಕ್ಷಿಗಳು ಸಿಕ್ಕಿವೆ, ನಡೀರಿ ಸ್ಟೇಷನ್ಗೆ. ಸರಾಯು, ಇಲ್ಲ ಇಲ್ಲ, ನಾನು ಏನು ತಪ್ಪು ಮಾಡಿಲ್ಲ ಅಮ್ಮ, ಅಪ್ಪಾಜಿ ನೀವಾದರೂ ಹೇಳಿ ಎಂದು ಎಷ್ಟೇ ಗೋಗರಿದರು ಯಾರೂ ಮುಂದೆ ಬರದಿದ್ದದ್ದು ನೋಡಿದ ಸರಾಯು ದಿಕ್ಕು ತೋಚದೆ ನಿಂತು ಬಿಡುತ್ತಾಳೆ. ಆಗ ಪ್ರತಾಪ ಸಿಂಹ ಮುಂದೆ ಬಂದು, ಅಯ್ಯೋ ಪಾಪಿ, ತಾಯಿ ಸಮಾನನಾದ ಅತ್ತೆಯನ್ನು ಕೊಂದು ಬಿಟ್ಟೆಯಾ, ನಿಮಗೆ ಒಳಿತಾಗದು ಎಂದು ಕೆನ್ನೆಗೆ ಬಾರಿಸಲು ಸರಾಯು, ಅಪ್ಪಾಜಿ ನನ್ನನ್ನು ನಂಬಿ, ನಾನು ಯಾವುದೇ ತಪ್ಪು ಮಾಡಿಲ್ಲ ಎಂದು ಎಷ್ಟು ಹೇಳಿದರೂ ಯಾರೂ ನಂಬುವುದಿಲ್ಲ. ಸ್ಟೇಷನ್ನಲ್ಲಿ ಅಳುತ್ತಾ ಕುಳಿತ ಸರಾಯು ಬಳಿ ಬಂದ ರಣವೀರ್, ಸರ್ ಎಂದಾಗ ಕಣ್ಣೆತ್ತು ನೋಡಿದ ಸರಾಯು ಆತನ ಬಳಿ ಓಡುತ್ತಾ ಹೋಗಿ, ವೀರ್ ನನ್ನನ್ನು ಕಾಪಾಡು, ನಾನು ಯಾವುದೇ ತಪ್ಪು ಮಾಡಿಲ್ಲ ಎಂದು ಅಳುತ್ತಾಳೆ. ಆಗ ರಣವೀರ್, ನನಗೆ ಗೊತ್ತು, ಅದಕ್ಕೆ ಬಂದಿರುವುದು. ಇದೋ ನಿನಗೆ ಜಾಮೀನು ತಂದಿದ್ದೇನೆ ಆಫೀಸರ್ ಎಂದು ಅಧಿಕಾರಿಯ ಮುಖ ನೋಡಲು ಅವರು ಸರಾಯುವನ್ನು ಆಚೆ ಬಿಡುತ್ತಾರೆ. ಸರಾಯು ರಣವೀರ್ ಜೊತೆಗೆ ಮನೆಗೆ ಬರಲು ಪ್ರತಾಪ್ ಚಂದ್ರ ಒಳಗೆ ಸೇರಿಸಲು ಅವಕಾಶವನ್ನು ನೀಡುವುದಿಲ್ಲ. ಅತ್ತ ಗಂಡನ ಮನೆಯವರು ಮೊದಲೇ ಕೆಟ್ಟ ಜನ ಎಂದು ಸರಾಯು ಹೋಗಲು ಒಪ್ಪುವುದಿಲ್ಲ. ರಣವೀರ್ ತಮ್ಮ ಮನೆಗೆ ಕರೆದುಕೊಂಡು ಹೋಗುತ್ತಾನೆ. ಆಚೆ ಬಂದ ಚಂಚಲ ಸರಾಯುವನ್ನು ನೋಡಿ ಹಪ್ಪಿಕೊಂಡು, ಏನೇ ಇದು, ಮದುವೆಯಾಗಿ 2 ದಿನ ಆಗಿಲ್ಲ, ಏನೆಲ್ಲಾಗಿದೆ ಎಂದು ವಿಕ್ಕಲು ಸರಾಯು,
ಪ್ರೇಮಾವತಿ ಹೇಳಿದ ವಿಚಾರ ತಿಳಿಸುತ್ತಾಳೆ. ಆಗ ರಣವೀರ್ನ ತಾಯಿ ಹೀರಾಬೇನ್ ಆಚೆ ಬಂದು, ಅರೆ ಬಸ್ಕರು ಸರಾಯು, ಯಾವ ಹೆಣ್ಣು ಮಾಡದ ಕೆಲಸ ಮಾಡಿ ಬಂದು ಈಗ ಅವರ ಮೇಲೆ ತಪ್ಪು ಹಾಕಲು ಹೋಗ್ತಿದ್ಯಾ? ಏನು ಹೇಳೋದು? ನೋಡು ಕಳ್ಳಿ, ಮದುವೆ ಮುಗಿದ ಮೇಲೆ ಗಂಡ ಹೇಗೆ ಅಲ್ಲಿ ಅವನನ್ನು ಒಪ್ಪಿಕೊಂಡು ಬಾಳುವುದೇ ಧರ್ಮ. ನೋಡು ವೀರ್, ಮೊದಲು ಆ ಹುಡುಗಿಯನ್ನು ಅವರ ಮನೆಗೆ ಬಿಟ್ಟು ಬಾ. ನಮ್ಮ ಸಮಾಜ ಈ ರೀತಿ ಮದುವೆಯಾದ ಹೆಣ್ಣನ್ನು ನಾವು ತಂದು ಇರಿಸುವುದು ತಿಳಿದರೆ ಸುಮ್ಮನೆ ಇರೋಲ್ಲ. ಚಂಚಲ, ನಿನ್ನ ಗಂಡನಿಗೆ ನೀನು ತಿಳಿಸಿ ಹೇಳು ಎಂದು ಒಳ ನಡೆಯುತ್ತಾರೆ. ಸರಾಯಿ ದುಃಖಿಸುತ್ತಾ, ವೀರ್, ಚಂಚಲ, ನನ್ನಿಂದ ನಿಮಗೆ ತೊಂದರೆ ಆಗಬಾರ್ದು. ಇದು ನಮ್ಮ ಸ್ನೇಹದ ಮೇಲೆ ಆಣೆ. ಇನ್ನು ಮುಂದೆ ನನ್ನನ್ನು ಇಲ್ಲಿ ಇರಲು ಒತ್ತಾಯಿಸಬೇಡಿ ಎಂದು ಕೈ ಮುಗಿದು ಹೊರ ನಡೆಯುತ್ತಾಳೆ. ದಾರಿಯಲ್ಲಿ ಧನುಷ್ ಸರಾಯುವನ್ನು ನೋಡಿ ಮನೆಗೆ ಕರೆದುಕೊಂಡು ಹೋಗುತ್ತಾನೆ. ಮನೆಗೆ ಬಂದ ಮಗಳಿಗೆ ತಾಯಿ ಸಮಾಧಾನ ಮಾಡುವಷ್ಟು ಧೈರ್ಯ ಇರದ ಗಂಗಾವತಿ ದೂರದಿಂದ ಕಣ್ಣೀರು ಸುರಿಸಲು ಚಂದ್ರಪ್ರತಾಪ್ ಕೋಪದಿಂದ, ನೋಡು, ನಾನು ಬೇಕಾದರೆ ನಿಮಗೆ ಶಿಕ್ಷೆಯಾಗುವವರೆಗೆ ಬೀಗರ ಜೊತೆ ಮಾತನಾಡಿ ಅವರ ಮನೆಯಲ್ಲಿರಲು ಕೇಳಿಕೊಳ್ಳುತ್ತೇನೆ. ನೀನು ಈ ಹಿಂದೆ ಮಾಡಿದ ತಪ್ಪಿಗೆ ಈ ಮನೆಯಲ್ಲಿ ಸ್ಥಳವಿಲ್ಲ. ಸರಾಯು ಮೊದಲ ಬಾರಿಗೆ ತಾಳ್ಮೆ ಕಳೆದುಕೊಂಡು, ಸಾಕು ಅಪ್ಪ, ಇನ್ನೂ ಎಷ್ಟು ಕೆಟ್ಟವರಾಗುತ್ತೀರಿ. ಎಲ್ಲ ತಂದೆ ತನ್ನ ಮಗಳಿಗೆ ಕಷ್ಟ ಅಂದರೆ ಮೊದಲು ಸಹಾಯಕ್ಕೆ ನಿಲ್ತಾರೆ. ಆದರೆ ನೀವು ಹೆತ್ತ ಮಗಳನ್ನು ನಂಬದೆ ನಿಮ್ಮ ಆಸ್ತಿ ಹೊಡೆಯಲು ಸಂಚು ಹೊಂಟಿರುವ ಆ ನಾಯಿಗಳ ಪರ ನಿಲ್ಲಲು ನಿಮಗೆ ನಾಚಿಕೆ ಆಗಬೇಕು. ಛೀ! ಈ ಮಾತಿನಿಂದ ಕೋಪಗೊಂಡ ಪ್ರತಾಪ್ ಚಂದ್ರ, ಹೌದು ಕಣೆ, ನಾನು ಕೆಟ್ಟ ಅಪ್ಪ. ನನಗೆ ನನ್ನ ಮರ್ಯಾದೆನೇ ಮುಖ್ಯ. ನೆಟ್ಟಗೆ ಸಂಸಾರ ಮಾಡಲಾಗದೆ ಅತ್ತೆಯನ್ನು ಕೊಂದ ಪಾಪಿ ನೀನು. ಏನೋ ನನ್ನ ಗೆಳೆಯ ಸೂರ್ಯಸಿಂಹ ದೊಡ್ಡ ಮನಸ್ಸು ಮಾಡಿ ನಿಮಗೆ ಕ್ಷಮೆ ನೀಡಿ ನಿನ್ನನ್ನು ಈ ಕೇಸ್ನಿಂದ ಹೊರತರಲು ಪ್ರಯತ್ನವನ್ನು ಮಾಡಿದ್ದಾರೆ. ಆದರೆ ನಿಮಗೆ ಸೊಕ್ಕು ಹೆಚ್ಚಾಗಿದೆ. ಸರಾಯು ಕೋಪದಿಂದ, ಓಹ್, ಆ ಮಹಾನುಭಾವ ಕೊಲೆ ಮಾಡಿ ಈಗ ನನ್ನನ್ನು ರಕ್ಷಿಸುವ ನಾಟಕ ಮಾಡ್ತಿದ್ದಾನಾ? ಗ್ರೇಟ್, ನೀವೆಲ್ಲ ಮನುಷ್ಯರ. ಛೀ! ಪ್ರತಾಪ್ ಚಂದ್ರ ಕೋಪದಿಂದ, ನೋಡು, ಮದುವೆ ಆದಮೇಲೆ ಮುಗಿಯಿತು. ಹೆಣ್ಣು ಸತ್ತರೂ ಬದುಕಿದರೂ ಗಂಡನ ಮನೆಯಲ್ಲಿ ಇರಬೇಕು. ಇದೇ ರಿವಾಜು, ಲೋಕರೂಢಿ. ಮೊದಲು ನಡೆ, ನಿನ್ನ ಬಿಟ್ಟು ಬರುತ್ತೇನೆ. ಆಗ ಗಂಗಾವತಿ ಮುಂದೆ ಬಂದು, ಸರು, ಹಠ ಮಾಡಬೇಡ ಕಂದ. ರಾಮನ ದಯೆ ಇದೆ. ನಿನ್ನ ಬದುಕು ಸರಿ ಹೋಗಲು ಒಂದು ಅವಕಾಶವನ್ನು ಆ ದೇವರೇ ನೀಡಿದ್ದಾರೆ. ಒಪ್ಪಿಕೋ ಬಾಮ. ಸರಾಯು ತಾಯಿಯ ಮುಖ ನೋಡಿ, ಅಮ್ಮ, ನೀನು ಹೀಗೇನಾ? ಹೇಗಮ್ಮ ಹೋಗ್ಲಿ ಆ ಮನೆಗೆ? ಮೊದಲ ರಾತ್ರಿಯೇ ಗಂಡನಾದವನು ಬೇರೆ ಹೆಣ್ಣಿನ ಜೊತೆ ಇರುವುದನ್ನು ನೋಡಿದ ಮೇಲೂ ಅವನೊಂದಿಗೆ ಹೇಗಮ್ಮ ಬದುಕಲಿ? ಗಂಡ ಆದವನು ಹೇಗೆ ಇದ್ದರೂ ಹೆಣ್ಣು ಸಹಿಸಿಕೊಳ್ಬೋದು. ಆದರೆ ಪ್ರೀತಿಯೇ ಅರಿಯದ ಬ್ರಗದ ಜೊತೆ ಹೇಗಮ್ಮ ಬದುಕುವುದು? ಒಂದು ಹೆಣ್ಣು ಏನು ಬೇಕಾದರೂ ಹಂಚಿಕೊಳ್ಳಲು ಸಿದ್ಧ, ಆದರೆ ಗಂಡನನ್ನೇ ಹಂಚಿಕೊಳ್ಳಲು ಸಾಧ್ಯವಿಲ್ಲ. ದಯವಿಟ್ಟು ನನ್ನನ್ನು ಬಲವಂತ ಮಾಡಬೇಡಿ. ಪ್ರತಾಪ್ ಚಂದ್ರ, ಸರಿ, ಹಾಗಾದರೆ ಈ ಮನೆ ಬಿಟ್ಟು ತೊಲಗು. ಗಂಡನ ಮನೆಯೇ ಬೇಡ ಎಂದವಳಿಗೆ ತವರು ಮನೆಯಲ್ಲಿ ಜಾಗವಿಲ್ಲ. ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ. ನನಗೆ ಇನ್ನು ಮೇಲೆ ಮಗ ಸೊಸೆ ಮಾತ್ರವೇ ನನ್ನ ಸಂಸಾರ. ಇಲ್ಲಿ ನಾಲ್ಕನೆಯವರಿಗೆ ಅವಕಾಶವಿಲ್ಲ. ಸರಾಯು, ಸರಿಯಪ್ಪ, ನಾನು ಹೋಗುತ್ತೇನೆ ಎಂದು ಹೊರಟವಳ ಕೈ ಹಿಡಿದು ಅಳುತ್ತಾ, ತಾಯಿ, ಸರು, ಯಾಕಮ್ಮ ಇಷ್ಟು ಹಠ? ಎಲ್ಲಿ ಅಂತ ಹೋಗುತ್ತಿ? ದಯವಿಟ್ಟು ಮನಸ್ಸು ಬದಲಾಯಿಸಿ ನಿಮ್ಮ ತಂದೆಯವರು ಹೇಳಿದ್ದನ್ನು ಕೇಳು. ಸರಾಯು ನಗುತ್ತಾ, ಹೇಗಮ್ಮ ಸಾಧ್ಯ? ಹೆತ್ತ ತಂದೆನೇ ಮನೆ ಬಿಟ್ಟು ತೊಲಗಲು ಹೇಳಿದ ಮೇಲೆ ಇನ್ನೇನಮ್ಮ ಉಳಿಯಿತು? ಕ್ಷಮಿಸಮ್ಮ, ನನ್ನ ಮನಸ್ಸನ್ನು ಕೊಂದುಕೊಂಡು ಆ ಮನುಷ್ಯನ ಜೊತೆ ನಾನು ಬಾಳಲಾರೆ ಎಂದು ಬಾಗಿಲಾಚೆ ಹೋಗಲು ಗಂಗಾವತಿ ಅಳುತ್ತಾ, ಸರು, ನಿಂತ್ಕೊಮ್ಮ, ಎಲ್ಲಿಗೆ ಹೋಗ್ತೀಯ ಮಗು ಎಂದು ಗೋಳಾಡಲು ಸರಾಯು ಯಾವ ಭಾವನೆ ತೋರದೆ, ಅಮ್ಮ, ಅಪ್ಪನೇ ಹೇಳಿದರು ಹೆಣ್ಣಿಗೆ ತಂದೆ ಮನೆ ತೊರೆದರೆ ಗಂಡನ ಮನೆ ಅಂತ. ಆದರೆ ನನಗೆ ಆ ಬ್ರಗದ ಜೊತೆ ಬದುಕಲು ಮನಸ್ಸಿಲ್ಲ. ತವರು ಮನೆ, ಗಂಡನ ಮನೆ, ಎರಡು ಮನೆಯ ಬಾಗಿಲು ಮುಚ್ಚಿದರೆ ಆ ಹೆಣ್ಣಿಗೆ ಸಾವೇ ಅಲ್ಲವೇ ದಾರಿ. ಗಂಗಾವತಿ, ಸರಾಯು, ಭಯಬೇಡ ಮೇಡಮ್ಮ, ನಾ ಸಾಯೋದಿಲ್ಲ. ಈ ನಿನ್ನ ಮಗಳು ಅಷ್ಟೊಂದು ಏಡಿಯಲ್ಲ. ನಾನು ಜೀವನವನ್ನು ಪ್ರೀತಿಸ್ತೇನೆ. ಆದರೆ ನನ್ನನ್ನು ನನ್ನ ಪಾಡಿಗೆ ಬದುಕಲು ಬಿಡಿ ಎಂದು ಕೈ ಮುಗಿದು ಹೊರಟು ಹೋಗುತ್ತಾಳೆ. ಎಲ್ಲಿಗೆ ಹೋಗಬೇಕು ಎಂಬ ಯಾವುದೇ ದಾರಿ ಕಾಣದೆ ಯಾವುದೋ ಬಸ್ಸನ್ನು ಏರಿ ಕುಳಿತು ಬಿಡುತ್ತಾಳೆ. ಕಂಡಕ್ಟರ್ ಬಂದು ಟಿಕೆಟ್ ಎಂದಾಗಲೇ ವಾಸ್ತವ ಅರಿವಾದದ್ದು. ಸರಾಯುಗೆ ಕೈಯಲ್ಲಿ ಬಿಡಿಗಾಸು ಇಲ್ಲ ಎಂದು ಸ್ವಾಭಿಮಾನದಿಂದ ಎಲ್ಲ ಒಡವೆಗಳನ್ನು ಬಿಚ್ಚಿ ಕೊಟ್ಟು ಬಂದಿರುತ್ತಾಳೆ. ಕಂಡಕ್ಟರ್ ಮತ್ತೊಮ್ಮೆ ಟಿಕೆಟ್ ಎಂದು ಕೇಳಲು ಸರಾಯು ಅಳುತ್ತಾ, ಸರ್, ನನ್ನ ಬಳಿ ಒಂದು ಬಿಡಿ ಕಾಸಿಲ್ಲ ಎಂದು ಕಣ್ಣೀರು ಹಾಕಲು ಕಂಡಕ್ಟರ್, ಏನಮ್ಮ, ನೋಡಲು ದೊಡ್ಡ ಮನೆ ಹುಡುಗಿಯಂತೆ ಕಾಣುತ್ತಿ, ಆದರೆ ಕಾಸಿಲ್ವಾ? ಎಲ್ಲಿಂದ ಬರುತ್ತಿರೋದು? ಓ ಡ್ರೈವರ್ ಅಣ್ಣ, ಬಸ್ ನಿಲ್ಲಿಸು, ಇಳಿಯಮ್ಮ ಕೆಳಗೆ. ಸರಾಯು, ಸರ್, ದಯವಿಟ್ಟು ಈ ರೀತಿ ರಸ್ತೆ ಮಧ್ಯದಲ್ಲಿ ಇಳಿಸಿದರೆ ನಾನು ಎಲ್ಲಿ ಅಂತ ಹೋಗಲಿ ಎಂದು ಕಣ್ಣೀರು ಹಾಕಲು ಆಗ ಹಿಂದೆ ಕುಳಿತಿದ್ದ ಸುಮಾರು
50ರ ವಯಸ್ಸಿನ ವ್ಯಕ್ತಿ ಮುಂದೆ ಬಂದು, ರೀ ಸ್ವಾಮಿ, ಮಾರ್ಗ ಮಧ್ಯದಲ್ಲಿ ಆ ಹುಡುಗಿಯನ್ನು ಇಳಿಸೋಕ್ಕೆ ಮನಸ್ಸಾದ್ರೂ ಹೇಗೆ ಬರುತ್ತೆ? ಹಣ ತಾನೆ, ನಾನು ಕೊಡ್ತೀನಿ. ಏನಮ್ಮ, ಎಲ್ಲಿಗೆ ಹೋಗಬೇಕು ತಾವು? ಸರಾಯು, ಗೊತ್ತಿಲ್ಲ ಎಂದು ತಲೆ ಹಾಡಿಸಲು ಆ ವ್ಯಕ್ತಿ, ಇದೇನಮ್ಮ, ಎಲ್ಲಿಗೆ ಹೋಗೋದು ಗೊತ್ತಿಲ್ವಾ? ಸರಾಯು ಕಣ್ಣೀರು ಹಾಕುವುದನ್ನು ನೋಡಿ ಆ ವ್ಯಕ್ತಿ, ಸರಿ ಕಂಡಕ್ಟರ್, ಮೂಡಬಿದ್ರಿಗೆ ಕೊಡಿ ಎಂದು ಟಿಕೆಟ್ ತೆಗೆಸಿ ಕೊಡುತ್ತಾರೆ. ಆ ವ್ಯಕ್ತಿ ಸರಾಯು ಸೀಟ್ಗೆ ಬಂದು ಕುಳಿತು, ನಿನಗೆ ನೋಡಿದರೆ ಏನೋ ಸಮಸ್ಯೆ ಇದ್ದಂತೆ ಅನಿಸುತ್ತೆ. ಸರಾಯು ಅವನ ಮುಖ ನೋಡಲು ಆ ವ್ಯಕ್ತಿ ಗಾಬರಿಯಿಂದ, ಬೇಡಮ್ಮ, ನಿಂಗೇನು ಸಮಸ್ಯೆ ಇರದಿದ್ದರೆ ನಮ್ಮ ಆಶ್ರಮಕ್ಕೆ ಬರಬಹುದು. ಸರಾಯು ಕೈ ಮುಗಿಯಲು ಆ ವ್ಯಕ್ತಿ, ಪರವಾಗಿಲ್ಲಮ್ಮ, ನನ್ನ ಮಗಳಿದ್ದರೂ ನಾನು ಹೀಗೆ ಮಾಡ್ತಿದ್ದೆ, ಸಮಾಧಾನ ಮಾಡಿಕೊ, ನಿನ್ನ ಸಮಸ್ಯೆ ಏನೇ ಇದ್ದರೂ ಆ ರಾಮ ಆದಷ್ಟು ಬೇಗ ಸರಿ ಮಾಡಲಿ ಎಂದು ಸುಮ್ಮನಾಗುತ್ತಾರೆ. ಮೂಡಬಿದ್ರೆಯ ಮಮತೆಯ ಮಡಿಲು ಆಶ್ರಮಕ್ಕೆ ಬಂದ ಸರಾಯು ತನ್ನ ಹೆಸರನ್ನು ಸರಳ ಎಂದು ಸುಳ್ಳು ಹೇಳುತ್ತಾಳೆ. ಕಾರಣ, ಯಾರು ತನ್ನನ್ನು ಹುಡುಕಿಕೊಂಡು ಬರಬಾರದು ಎಂಬ ಉದ್ದೇಶದಿಂದ. ಆಶ್ರಮದಲ್ಲಿ ಯಾರೂ ಅವಳ ಹಿನ್ನೆಲೆ ಹೇಳಲು ಒತ್ತಾಯಿಸದೆ ಆಶ್ರಮದಲ್ಲಿ ಅವಳು ಒಬ್ಬಳಂತೆ ಪ್ರೀತಿ ಕಾಳಜಿಯಿಂದ ನೋಡಿಕೊಳ್ಳುತ್ತಾರೆ. ಸರಾಯು ಅವರ ಪ್ರೀತಿಗೆ ಸೋತು ರಮಾಬಾಯಿ ಅವರನ್ನು ಮಾಯಿ ಹಾಗೆ ತನ್ನನ್ನು ಕರೆದು ತಂದ ತಮ್ಮಯ್ಯನವರಿಗೆ ಕಾಕಾ ಎಂದು ಕರೆಯುತ್ತಾಳೆ. ವರ್ಷವೂ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡುತ್ತಿದ್ದ ಆಶ್ರಮದ ಮಕ್ಕಳನ್ನು ಮೈಸೂರು ದಸರಾ ಉತ್ಸವಕ್ಕೆ ಕರೆದೊಯ್ಯುವ ಜವಾಬ್ದಾರಿಯನ್ನು ಸರಾಯುಗೆ ವಹಿಸಿದಾಗ ಮೊದಲು ನಿರಾಕರಿಸಿದರು. ವಿಧಿ ಇಲ್ಲದೆ ಕರೆದುಕೊಂಡು ಹೋಗುತ್ತಾಳೆ. ಅಲ್ಲಿ ಚಂಚಲ ಹಾಗೆ ರಣವೀರ್ ಕಣ್ಣಿಗೆ ಬೀಳಲು ಅವರಿಂದ ಮಾತು ತೆಗೆದುಕೊಂಡು ತಾನಿರುವ ಸ್ಥಳದ ಬಗ್ಗೆ ಯಾರಿಗೂ ಹೇಳಬಾರದೆಂದು ಮಾತು ತೆಗೆದುಕೊಂಡು ಮರಳಿ ಆಶ್ರಮಕ್ಕೆ ಮರಳುತ್ತಾಳೆ. ವರ್ಷದ ತನ್ನ ನೆನಪಿನಿಂದ ವಾಸ್ತವಕ್ಕೆ ಬಂದ ಸರಾಯು ನಿಟ್ಟುಸಿರು ಬಿಟ್ಟು, ದೇವ, ಈಗ ಮತ್ತೆ ನನ್ನನ್ನು ಅದೇ ನರಕಕ್ಕೆ ತಳ್ಳುವ ಪ್ರಯತ್ನ ಯಾಕಪ್ಪ? ಮುಂದೇನು ನಿನ್ನ ಆಟ? ನನಗರಿಯದು ಪ್ರಭು ಎಂದು ಗಡಿಯಾರದತ್ತ ನೋಡಲು ಬೆಳಗಿನ 4 ಗಂಟೆ. ಸರಾಯು, ನಾನು ಮಲಗಲೇ ಇಲ್ಲ, ನನಗೆಲ್ಲಿದೆ ನೆಮ್ಮದಿಯ ನಿದ್ದೆ ಎಂದು ಹಾಗೆ ಗೋಡೆಗೆ ಹೊರಗಲು ಬಾಗಿಲು ಬಡಿದ ಸದ್ದಿಗೆ ಎದ್ದು ಬಾಗಿಲು ತೆರೆಯಲು, ವಿಮಲ, ಬೇಗನೆ ಸ್ನಾನ ಮಾಡಿ ರೆಡಿಯಾಗಬೇಕಂತೆ, ಅಮ್ಮ ಅವರು ಹೇಳಿದರು, ಈ ಒಡವೆ ಬಟ್ಟೆ ಕೊಟ್ಟಿದ್ದಾರೆ ಎಂದು ಒಂದು ಕವರ್ ಕೊಟ್ಟು ಹೋಗುತ್ತಾಳೆ. ಸರಾಯು ಆ ಕವರ್ ನೋಡಿ ಸರಾಯು ಹೊಳ ನಡೆದು ಅದನ್ನು ನೋಡುತ್ತಾ ಹಾಗೆ ಕುಳಿತು ಬಿಡುತ್ತಾಳೆ. ವಿಮಲ ಕೊಟ್ಟು ಹೋದ ಕವರ್ ನೋಡುತ್ತಾ ಹಾಗೆ ಗೋಡೆಗೆ ಹೊರಗಿದ ಸರಾಯು ಕಣ್ಣು ಮುಚ್ಚಿ ಮುಂದೆ ನಡೆಯಬಹುದಾದ ಸನ್ನಿವೇಶದ ಬಗ್ಗೆ ಯೋಚಿಸಲು ತನ್ನ ನಿರ್ಧಾರ ಏನಾಗಿರಬೇಕು? ಹಳೆಯದನ್ನು ಮರೆತು ಆ ವ್ಯಕ್ತಿಯ ಜೊತೆ ಹೊಸ ಬದುಕು ಆರಂಭಿಸಲೇ, ಅಥವಾ ನನ್ನಿಂದ ಈ ಸಂಸಾರ ಬಂಧನ ಬೇಡ ಎಂದು ಮತ್ತದೇ ಆಶ್ರಮದ ಮಡಿಲು ಸೇರಲಿ? ಹೇ ದೇವ, ನನ್ನ ಮುಂದಿನ ನಡೆ ಏನು? ಯಾವ ದಾರಿಯಲ್ಲಿ ಹೋದರೆ ನೆಮ್ಮದಿ ನನಗೆ ಎಂದು ಕಣ್ಣು ಬಿಡಲು ಮನಸ್ಸು ಒಂದು ಸ್ಥಿರ ನಿರ್ಧಾರ ಮಾಡಿದಂತೆ ತುಸು ನೆಮ್ಮದಿ ಪಡೆಯುತ್ತೆ. ಬಾಗಿಲು ಬಡಿದ ಸದ್ದಿಗೆ ಎಚ್ಚೆತ್ತ ಸರಾಯು ಗಡಿಯಾರ ನೋಡಲು ಗಂಟೆ ಆಗಲೇ 8:30. ಎದ್ದು ಬಾಗಿಲು ತೆರೆಯಲು ಬಾಗಿಲ ಮುಂದೆ ಧನುಷ್ ನಿಂತಿರುತ್ತಾನೆ. ಸರಾಯು, ಅಣ್ಣ ಬಾ ಒಳಗೆ, ಏನಾದರೂ ಹೇಳುವುದಿತ್ತಾ? ಧನುಷ್, ಹೌದು ಸರು, ತುಂಬ ಮುಖ್ಯವಾದ ವಿಚಾರ. ನಿನ್ನ ಒಂದು ನಿರ್ಧಾರದ ಮೇಲೆ ನಮ್ಮ ಭವಿಷ್ಯ ನಿಂತಿದೆ. ಸರಾಯು ಗೊಂದಲದಿಂದ, ಅಣ್ಣ, ಏನು ವಿಷಯ, ಬಿಡಿಸಿ ಹೇಳು. ಧನುಷ್, ಅದು ನೀನು ಮಾಡಿದ ಕೊಲೆ ಕೇಸನ್ನು ಆತ್ಮಹತ್ಯೆ ಎಂದು ಸೂರ್ಯಸಿಂಹ ಅಂಕಲ್ ಪ್ರೂವ್ ಮಾಡಿದ್ದಾರೆ. ಆದರೆ ಹಾಗೆ ಮಾಡಲು ಅವರು ಹಾಕಿರುವ ಕಂಡೀಷನ್, ನೀನು ಮತ್ತೆ ಸಾಮ್ರಾಜ್ ಜೊತೆಗೆ ಜೀವನ ಮಾಡಬೇಕು, ಹಾಗೆ ನಮ್ಮ ಬಿಸ್ನೆಸ್ ಸಹ. ಈಗ ಅವರ ಮೋಸದ ಬಲೆಗೆ ಸಿಲುಕಿ ಅವರ ಕೈವಶ ಆಗಿದೆಯಮ್ಮ. ಈಗ ನಿನ್ನ ಒಂದು ನಿರ್ಧಾರದಿಂದ ನಮ್ಮೆಲ್ಲ ಬದುಕು ನಿಂತಿದೆ. ಸರಾಯಿ ಯೋಚಿಸುತ್ತಾ, ಇಷ್ಟೆಲ್ಲ ಆಗಿದೆಯಾ? ಸರಿ ಅಣ್ಣ, ನಾನು ಆ ವ್ಯಕ್ತಿಯ ಮನೆಗೆ ಹೋಗುವುದರಿಂದ ಎಲ್ಲರ ಬದುಕು ಸರಿ ಹೋಗುವುದಾದರೆ ನಾನು ಹೋಗ್ತೇನೆ. ಧನುಷ್, ಸರು, ನನಗೆ ಕ್ಷಮಿಸಿ ಬಿಡಮ್ಮ. ಇರಲಿ ಬಿಡಣ್ಣ, ನನ್ನ ಮುಂದಿನ ಜೀವನ ಯಾವ ದಿಕ್ಕಿಗೆ ಕೊಂಡೊಯ್ಯಲು ಆ ನನ್ನ ದೇವರಾಮ ಯೋಜಿಸಿದಾನೋ ಅಂತೆ ಆಗಲಿ. ಧನುಷ್ ಬೇಸರದಿಂದ, ಎಲ್ಲ ಒಳ್ಳೆಯದಾಗುತ್ತೆ ಸರು. ಸರಿ, ಅವರು ಬರೋ ಸಮಯ ಆಯಿತು, ನೀನು ರೆಡಿಯಾಗಿ ಬಾ ಎಂದು ಹೊರಟು ಹೋಗುತ್ತಾನೆ. ಸರಾಯು, ದೇವ, ನೀ ನಡೆಸುವ ದಾರಿಯಲ್ಲಿ ನಡೆಯುತ್ತೇನೆ. ಕಾರಣ ನನಗೇನು ತಿಳಿಯದಾಗಿದೆ, ಯಾವುದು ಸರಿ ಯಾವುದು ತಪ್ಪು. ಕೆಲವೊಮ್ಮೆ ಸಂದರ್ಭಗಳು ನಮ್ಮ ಕೈ ಮೀರಿ ಹೋದಾಗ ಮನುಷ್ಯ ದೇವರಿಗೆ ಎಲ್ಲ ಬಿಟ್ಟು ಮೌನವಾಗಿರುವುದೇ ಲೇಸು. ನೀನೇ ದಿಕ್ಕು ಎನಗೆ ಎಂದು ಸ್ನಾನ ಮಾಡಿ ರೆಡಿಯಾಗಿ ಹೊರಬರುತ್ತಾಳೆ. ಗಂಗಾವತಿ ಮಗಳ ಆಗಮನದಿಂದ ತುಸು ಸುಧಾರಿಸಿದಂತೆ ವೀಲ್ಚೇರ್ ಮೇಲೆ ಜಯಮ್ಮನ ಸಹಾಯದಿಂದ ಹಾಲ್ನಲ್ಲಿ ಬಂದು ಕುಳಿತಿರುತ್ತಾರೆ. ಸರಾಯು ಬಂದದು ನೋಡಿ ಅವಳ ಬಳಿ ಹೋಗಿ ಕೈ ಹಿಡಿದು, ಬಾ ಮಗು ಕುಳಿತುಕೋ
ಎಂದು ಸಾಮ್ರಾಟ್ನ ಪಕ್ಕದಲ್ಲಿ ಕುಳಿಸಿ ಜೋಡಿಯನ್ನು ನೋಡಿ ಕೈಯಲ್ಲಿ ದೃಷ್ಟಿ ತೆಗೆದು ಪತಿಯಡಿಗೆ ನೋಡಲು ಪ್ರತಾಪ್ ಚಂದ್ರ ಗಂಟಲು ಸರಿ ಮಾಡಿಕೊಂಡು, ಈಗ ಮಾತನಾಡಬಹುದಲ್ವ ಸಿಂಹ ಎಂದು ಸೂರ್ಯಸಿಂಹನ ಮುಖ ನೋಡಲು ಅವನು, ಸರಿ, ವಿಷಯ ಎಲ್ಲರಿಗೂ ತಿಳಿದೇ ಇದೆ. ವರ್ಷದ ಹಿಂದೆ ಮದುವೆಯಾಗಿ ಏನೋ ಹಾಗೆ ಹೋಯಿತು. ಆದದ್ದು ಮರೆಯೋಣ. ಏನಮ್ಮ ಸರಾಯು? ಸರಾಯು ಸರಿ ಎಂದು ತಲೆ ಆಡಿಸಲು ಸೂರ್ಯಸಿಂಹ, ಸರಿ, ನಾಳೆ ಒಳ್ಳೆಯ ಮುಹೂರ್ತ, ಮನೆ ತುಂಬಿಸಿಕೊಳ್ಳುತ್ತೇವೆ. ಸಾಮ್ರಾಟ್, ನಿಂಗೇನು ಅಭ್ಯಂತರ ಇಲ್ಲ ತಾನೆ? ಸಾಮ್ರಾಟ್, ನೋ ಡ್ಯಾಡ್. ಸರಿ, ಹಾಗಾದರೆ ಪ್ರತಾಪ್, ನಾಳೆ ನಮ್ಮ ತಮ್ಮ ಚಂದ್ರಸಿಂಹ ಮತ್ತು ಅವನ ಪತ್ನಿ ಊರ್ವಶಿ ಬರ್ತಾರೆ. ಅವರೊಂದಿಗೆ ಸರಾಯಿಯನ್ನು ಕಳಿಸು. ಸರಿ, ನಾವಿನ್ನು ಬರುತ್ತೇವೆ ಎಂದು ಹೊರಟು ಹೋಗುತ್ತಾರೆ. ಸರಾಯಿಯ ನಿರ್ಧಾರದಿಂದ ಮನೆಯವರಿಗೆಲ್ಲ ಆನಂದ ಆಗುತ್ತದೆ. ಆದರೆ ಆಕೆಯ ಮನ ಮಾತ್ರ ಯಾವುದೋ ಕಾಣದ ಶಂಕೆ ವ್ಯಕ್ತಪಡಿಸುತ್ತದೆ. ಆದರೆ ಬೇರೆ ದಾರಿ ಇರದೆ ಸುಮ್ಮನಾಗುತ್ತಾಳೆ. ಮರುದಿನ ಗಂಡನ ಮನೆಗೆ ಮತ್ತೊಮ್ಮೆ ಜೀವನದ ಕನಸು ಹೊತ್ತು ಬಂದ ಸರಾಯು ಕಳೆದ ತನ್ನ ಜೀವನದ ಎಲ್ಲ ಕಹಿ ಘಟನೆಗಳನ್ನು ಮರೆತು ಸಾಕಷ್ಟು ಹೊಂದಿಕೊಳ್ಳುವ ಪ್ರಯತ್ನವನ್ನು ಮಾಡುತ್ತಾಳೆ. ಅತ್ತೆ ಇಲ್ಲದ ಮನೆ, ಆದರೆ ಚಿಕ್ಕತ್ತೆಯ ಸಹಾಯದಿಂದ ಹೊಂದಿಕೊಳ್ಳುವ ಬಗ್ಗೆ ಕಲಿತಳು. ಮದುವೆಯಾಗಿ ವರ್ಷ ಕಳೆದರೂ ಪತಿ ಪತ್ನಿಯ ಮಧ್ಯದಲ್ಲಿ ಯಾವುದೇ ಬಂಧ ಏರ್ಪಾಡದೆ ಇದ್ದದ್ದು ನೋಡಿ ಅವರಿಬ್ಬರಿಗೂ ಮತ್ತೊಮ್ಮೆ ಮೊದಲ ರಾತ್ರಿಯ ಸವಿಗಳಿಗೆ ಕೂಡಿಸಿ ಕಳಿಸಿದರು ಮನೆಯವರು. ಸರಾಯು ಎಲ್ಲ ಸರಿ ಹೋಯಿತು ಎಂಬ ಆಸೆಯೊಂದಿಗೆ ಪತಿಯ ಕೋಣೆಗೆ ಬರುತ್ತಾಳೆ. ಸಾಮ್ರಾಟ್ ಆಕೆಯ ಕೈ ಹಿಡಿದು, ಸರಾಯು, ನಮ್ಮಿಬ್ಬರ ಮಧ್ಯದಲ್ಲಿ ಏನೆಲ್ಲ ಆಗಿ ಹೋಯಿತು, ಆದರೆ ಇನ್ನು ಮುಂದಾದರೂ ನಾವು ಇಬ್ಬರು ಒಂದಾಗಿರೋಣ ಎನ್ನುತ್ತಾನೆ. ಎಂಬ ಕನಸು ಕಾಣುತ್ತಿದ್ದರೆ ಅದು ನಿನ್ನ ಭ್ರಮೆ ಕಣೆ ಎಂದು ಜೋರಾಗಿ ಆಕೆಯನ್ನು ಹಿಂದೆ ನೂಕಿ ಬಿಡುತ್ತಾನೆ. ಏನಾಗುತ್ತಿದೆ ಎಂಬುದನ್ನು ಅರಿಯುವ ಮೊದಲೇ ಸರಾಯು ಮಂಚದ ತುದಿಗೆ ತಲೆಗೆ ಪೆಟ್ಟು ಮಾಡಿಕೊಂಡು ಕೆಳಗೆ ಬೀಳುತ್ತಾಳೆ. ಸಾಮ್ರಾಟ್ ಕೆಳಗೆ ಕುಳಿತು ಆಕೆಯ ಕೈಯನ್ನು ಗಟ್ಟಿಯಾಗಿ ಹಿಡಿದು, ಏನೇ, ನಿಮ್ಮ ಅಪ್ಪ ಏನು ಈ ಊರಿನ ಪಾಳೆಗಾರನ? ಅವನು ಹೇಳಿದ ಮಾತ್ರಕ್ಕೆ ನಮ್ಮ ಮಧ್ಯದಲ್ಲಿ ಎಲ್ಲವೂ ಸರಿ ಹೋಗಿ ಬಿಡುತ್ತಾ? ನಮ್ಮ ತಾಯಿ ನಿನ್ನ ಕಾರಣಕ್ಕಾಗಿ ಪ್ರಾಣ ಬಿಟ್ಟರಲ್ಲ, ಅದು ಬದಲಾಗುತ್ತಾ? ಏನೋ ನಮ್ಮ ಅಪ್ಪ ದೊಡ್ಡ ಮನಸ್ಸು ಮಾಡಿ ನಿನ್ನನ್ನು ಜೈಲು ಕಂಬಿಗೆ ಕಳಿಸದೆ ಜೀವನದ ಭಿಕ್ಷೆ ನೀಡಿದ್ದಾರೆ ಎಂಬ ಮಾತ್ರಕ್ಕೆ ಎಲ್ಲವೂ ಸರಿ ಹೋಯಿತು ಅಂತ ನಿನ್ನ ತಲೆಯಲ್ಲಿ ತುಂಬಿಕೊಂಡಿದ್ದರೆ ಅದನ್ನು ತೆಗೆದುಹಾಕು ಎಂದು ಆಕೆ ತಲೆಗೆ ತಿವಿಯಲು ಸರಾಯು ಜಾರುವ ಕಂಬನಿ ಜಾರಲು ಬಿಟ್ಟು ಕೈ ಮುಗಿಯುತ್ತಾ, ನಾನು ಅತ್ತೆಯನ್ನು ಕೊಂದಿಲ್ಲ, ಇದನ್ನು ಹೇಗೆ ನಿರೂಪಿಸಲಿ ಎಂದು ಬಿಕ್ಕಲು ಸಾಮ್ರಾಟ್, ನಿನ್ನ ಈ ನಾಟಕದ ಕಣ್ಣೀರಿಗೆ ಈ ಸಾಮ್ರಾಟ್ ಕರಗುತ್ತಾನೆ ಎಂದು ತಿಳಿದಿದ್ದರೆ ಅದು ನಿನ್ನ ಭ್ರಮೆ. ಈ ಸಾಮ್ರಾಟ್ ಮನಸ್ಸು ಮಾಡಿದರೆ ನಿನ್ನಂಥ 1000 ಹೆಣ್ಣುಗಳು ಸಾಲುಗಟ್ಟಿ ನಿಲ್ಲುತ್ತಾರೆ. ನೀನು ಯೋಚಿಸ್ತಿರ್ಬಹುದು ಮತ್ತೆ ನನ್ನನ್ನೇಕೆ ಕರೆತಂದದೆಂದು. ಅದಕ್ಕೂ ಕಾರಣವಿದೆ, ಕೇಳು. ನಿಮ್ಮ ಅಪ್ಪ ಬಂದು ನಮ್ಮ ಕಾಲು ಹಿಡಿದುಕೊಂಡು, ನಮ್ಮ ಮಗಳ ಜೀವನದ ಪ್ರಶ್ನೆ, ಆಕೆಗೆ ಒಂದು ಬದುಕು ಕೊಡಿ, ಆಕೆ ನಿಮ್ಮ ಮನೆಯಲ್ಲೇ ಇರಬೇಕು, ಹೆಂಡತಿ ಅಲ್ಲದಿದ್ದರೂ ಕೆಲಸದಾಕೆ ಎಂತಾದರೂ ಇರಲು ಅವಕಾಶವನ್ನು ನೀಡಿ ಎಂದು ಅಂಗಲಾಚಿದ್ದಕ್ಕೆ ನಿನಗೊಂದು ಅವಕಾಶವನ್ನು ನೀಡುತ್ತಿದ್ದೇವೆ. ಅದು ಹೆಂಡತಿ ಪಟ್ಟ ಅಲ್ಲ, ಮನೆ ಕೆಲಸದಾಕೆ ಪಟ್ಟ. ಇದು ನಗುತ್ತಾ ಹೋಗಿ ಮಂಚದ ಮೇಲೆ ಕುಳಿತುಕೊಳ್ಳುತ್ತಾನೆ. ಸರಾಯು ಮತ್ತೊಮ್ಮೆ ನಂಬಿಕೆ ದ್ರೋಹ ನೆನೆದು ನಿಸ್ಸಹಾಯಕವಾಗಿ ಆತನ ಮುಖವನ್ನೇ ನೋಡುತ್ತಾ ಎದ್ದು ನಿಂತು, ನಿಮ್ಮ ತಾಯಿಯ ಸಾವಿಗೆ ಕಾರಣಳು ನಾನಲ್ಲ, ಅದು ಯಾರೆಂದು ಸಾಕ್ಷಿ ಸಮೇತ ರುಜುವಾತು ಮಾಡಿದ ಮರುಗಳಿಗೆವೆ ನಾನು ಈ ಮನೆ ನಿಮ್ಮ ಜೀವನದಿಂದ ಹೊರಟು ಹೋಗುತ್ತೇನೆ. ಇದು ನಾನು ನಂಬಿದ ಆ ಭಗವಾನ್ ಶ್ರೀರಾಮನ ಮೇಲೆ ಹಾಣೆ ಎಂದು ಹೊರಗೆ ಹೊರಟು ಹೋಗುತ್ತಾಳೆ. ಮಧ್ಯರಾತ್ರಿಯಲ್ಲಿ ಗಂಡನ ಕೋಣೆಯಿಂದ ಆಚೆ ಹೋಗುತ್ತಿರುವವಳನ್ನು ಎಚ್ಚರವಾದ ಚಿಕ್ಕತ್ತೆ ಊರ್ವಶಿ ನೋಡಿ ತುಸು ಆತಂಕದಿಂದಲೇ ಆಚೆ ಬಂದು ಸರಾಯು ಎಂದಾಗ ಹಿಂತಿರುಗಿ ನೋಡಿದ ಸರಾಯು ಏನೆಂದು ಮಾತನಾಡದೆ ತಲೆ ತಗ್ಗಿಸಲು ಊರ್ವಶಿಯವರಿಗೆ ಆಕೆ ಮುಖ ನೋಡಿಯೇ ತಿಳಿಯುತ್ತದೆ ಮತ್ತೇನೋ ಸಮಸ್ಯೆ ಆಗಿದೆ ಎಂದು. ಆದರೂ ಅದನ್ನು ಈಗ ಕೇಳಲು ಸಮಯ ಅಲ್ಲ ಎಂದುಕೊಂಡು ಸರಾಯುವಿನ ಕೈ ಹಿಡಿದು ಗೆಸ್ಟ್ ರೂಮ್ನತ್ತ ಹೆಜ್ಜೆ ಹಾಕುತ್ತಾರೆ. ರೂಮಿನಲ್ಲಿ, ಯಾಕಮ್ಮ ಈ ಸಮಯದಲ್ಲಿ ನೀನು ರೂಮಿನಿಂದ ಆಚೆ ಬಂದು ಎಂದು ಮುಖ ನೋಡಲು ಸರಾಯು ಏನೊಂದು ಮಾತನಾಡದೆ, ಚಿಕ್ಕತ್ತೆ, ಹೆಣ್ಣಿನ ಜೀವನ ಯಾಕೆ ಹೀಗೆ? ಅವಳು ಯಾಕೆ ಪ್ರತಿಯೊಂದಕ್ಕೂ ರಾಜಿ ಆಗುತ್ತಲೇ ಬದುಕಬೇಕು? ಅವಳಿಗೂ ಒಂದು ಮನಸ್ಸಿದೆ, ಅವಳಿಗೂ ಆತ್ಮ ಗೌರವ ಇದೆ ಎಂದು ಯಾಕೆ ಯಾರು ಅರ್ಥ ಮಾಡಿಕೊಳ್ಳುತ್ತಿಲ್ಲ? ನಮ್ಮ ತಂದೆ ನನಗೆ ಈ ಹುಡುಗ ಇಷ್ಟನೋ ಎಂಬ ಮಾತು ಕೇಳದೆ ಮುಖನ್ನು ತೋರಿಸದೆ ಮದುವೆ ಮಾಡಿದರು. ಮದುವೆಯ ಮೊದಲ ರಾತ್ರಿಯಲ್ಲಿ ಅತ್ತೆ ನನಗೆ ಇವರ ಅಸಲಿ ಮುಖದ ಬಗ್ಗೆ ತಿಳಿಸಿದರು. ಆದರೆ ಮಾವ ಎನಿಸಿಕೊಂಡ ಆ ವ್ಯಕ್ತಿ ಅನ್ಯಾಯವಾಗಿ ಆಕೆಯನ್ನು ಕತ್ತು ಹಿಸುಕಿ ಕೊಂದರು. ಆ ತಪ್ಪನ್ನು ನನ್ನ ತಲೆಗೆ ಹಾಕಿದರು. ಚಿಕ್ಕತ್ತೆ, ನಾನು ಯಾಕೋ ಪರಿಸ್ಥಿತಿಯ ಕೈಗೊಂಬೆ ಆಗುತ್ತಿದ್ದೇನೆ.
ನನ್ನತನವನ್ನು ಕೊಂದು ಬದುಕುತ್ತಿದ್ದೇನೆ ಅಂದೆನಿಸ್ತಿದೆ. ಊರ್ವಶಿಯವರು ಸಮಾಧಾನ ಮಾಡುತ್ತಾ, ಸರಾಯು, ಹಾಗೆಲ್ಲ ಯೋಚಿಸಬೇಡ ಮಗು, ಎಲ್ಲ ಸರಿ ಹೋಗುತ್ತೆ, ಸ್ವಲ್ಪವೇ ದಿನ ತಾಳ್ಮೆ ವಹಿಸು. ಸಾಮ್ರಾಟ್ ಕೋಪಿಷ್ಟ. ಅವನು ತಾಯಿಯನ್ನು ಕಳೆದುಕೊಂಡಿದ್ದಾನೆ, ಆದರೆ ಅದರಲ್ಲಿ ನಿನ್ನ ತಪ್ಪಿಲ್ಲ ಎಂದು ನಿರೂಪಿಸು. ಸೀತಾಮಾತೆಯ ತಾಳ್ಮೆಯ ಸಂಕೇತವೇ ಸರಾಯು ನದಿ. ಆ ನದಿಯ ಹೆಸರನ್ನೇ ಇಟ್ಟುಕೊಂಡಿದ್ಯಾ. ಸ್ವಲ್ಪ ದಿನ ತಾಳ್ಮೆ ವಹಿಸು, ಎಲ್ಲ ಸರಿ ಹೋಗುತ್ತೆ. ಸರಿ, ಈಗ ಇದೆಲ್ಲ ಬಿಡು, ಮಲಗು. ನಾಳೆ ನಾನು ಭಾವನವರ ಜೊತೆ ಮಾತನಾಡುತ್ತೇನೆ, ಎಲ್ಲ ಸರಿ ಹೋಗುತ್ತೆ ಎಂದಷ್ಟೇ ಹೇಳಿ ಮಲಗಲು ಹೇಳಿ ತಮ್ಮ ರೂಮಿಗೆ ಹೊರಟು ಹೋಗುತ್ತಾರೆ. ಸರಾಯು ಮತ್ತೊಮ್ಮೆ ಮೋಸ ಹೋದೇನೆ ಎಂಬ ಗೊಂದಲಕ್ಕೆ ಬೀಳುತ್ತಾಳೆ. ಬೆಳಿಗ್ಗೆ ಎದ್ದ ಸರಾಯು ಸ್ನಾನ ಮಾಡಿ ಅಡುಗೆ ಮನೆಗೆ ಹೋಗಲು ಮನೆ ಹಾಳು ಬಲ್ಲಾಲ್ ನಮಸ್ಕಾರ ಮಾಡುತ್ತಾ, ಏನಾದರೂ ಬೇಕಾ ಅಮ್ಮವರೇ ಎನ್ನಲು ಸರಾಯು ಆತನ ಮುಖ ನೋಡಿ, ನನಗೆ ಅಮ್ಮವರೇ ಅನ್ಬೇಡಿ, ಅಜ್ಜಯ್ಯ, ನೀವು ಹಿರಿಯರು ಎಂದು ಕೈ ಮುಗಿಯಲು ಬಲ್ಲಾಲ ಸುಮಾರು 66-67 ಆಸುಪಾಸಿನ ವಯಸ್ಸಿನ ಹಿರಿಯರು. ಸರಾಯುಳ ಮಾತನ್ನು ಕೇಳಿ, ಸರಿನಮ್ಮ, ಏನಾದರೂ ಬೇಕಾ, ಕಾಫಿ ಟೀ? ಸರಾಯು, ಬೇಡ ಅಜ್ಜಯ್ಯ, ನಿಮಗೆ ಸಹಾಯ ಮಾಡಲು ಬಂದೆ. ಬಳ್ಳಾಲರು, ಅಯ್ಯೋ ಎಂಥ ಮಾತು ತಾಯಿ, ಯಜಮಾನರು ನೋಡಿದ್ರೆ ಮುಗಿಯಿತು ನನ್ನ ಕತೆ. ನೀವೀ ಮನೆಯ ಮಹಾರಾಣಿ, ತಾವು ಕೆಲಸ ಮಾಡುವುದೇ ಬೇಡಮ್ಮ. ಸರಾಯು, ಆಗಲ್ಲ ಅಜ್ಜಯ್ಯ, ನನಗೂ ಯಾಕೋ ಬೇಸರ, ಮನಸ್ಸು ಸರಿಯಿಲ್ಲ ಕೆಲಸದಲ್ಲಿ ನನ್ನದು ಎಂದು ತಡೆದು ಮುಖ ನೋಡಲು ಬಳ್ಳಾಲ, ಸರಿಯಾದರೆ ಯಜಮಾನರು ಎಂದುಕೊಳ್ಳಲು ಅಷ್ಟರಲ್ಲಿ ಹೊಳಬಂದ ಊರ್ವಶಿ, ಸರಾಯು, ನೀನು ಸಿಂಹ ಮನೆತನದ ಸೊಸೆ, ಈ ರೀತಿ ಅಡಿಗೆ ಮಾಡಲು ಬರುವುದು ತಪ್ಪು. ಸರಾಯು, ಅತ್ತೆ ಅದು. ಊರ್ವಶಿ, ಸರಿ ಸರು, ಇದೆಲ್ಲ ಬಿಡು, ಮೊದಲು ಸಾಮ್ರಾಟಿಗೆ ಹತ್ತಿರ ಆಗೋಕ್ಕೆ ನೋಡು. ಸರಾಯು ಸರಿ ಎಂದು ಹೊರಟವಳನ್ನು ತಡೆದು ಕಾಫಿ ಕಪ್ ಕೈಗೆ ಕೊಡುತ್ತಾ, ಹೋಗಿ ಕೊಡು. ಸರಾಯು ಸರಿ ಎಂದು ಕೋಣೆಗೆ ಹೋಗಲು ಸಾಮ್ರಾಟ್ ಇನ್ನು ಬೆಡ್ ಮೇಲೆ ಮಲಗಿರಲು ಸರಾಯು, ಇವರನ್ನು ಹೇಗೆ ಎಬ್ಬಿಸುವುದು ದೇವ ಎಂದು ಮಂಚದ ಮೇಲೆ ಹೋಗಿ ನಿಂತು ಕಪ್ ಟೇಬಲ್ ಮೇಲೆ ಇಡಲು ಹೋಗಿ ಕೈ ಜಾರಿ ಅದು ಬಿದ್ದು ಬಿಡುತ್ತೆ. ಬಿದ್ದ ಸದ್ದಿಗೆ ಎಚ್ಚೆತ್ತ ಸಾಮ್ರಾಟ್ ಸರಾಯು ಮುಖ ನೋಡಿ, ನಿಂಗೆ ಎಷ್ಟು ಧೈರ್ಯ ಈ ರೂಮ್ಗೆ ಬರಲು? ಹಾಂ? ಸರಾಯು ಹೆದರುತ್ತಾ, ಅದು ಕಾಫಿ. ಸಾಮ್ರಾಟ್ ಅವಳ ಕೈ ಹಿಡಿದು ಎಳೆದುಕೊಂಡು ಅಡುಗೆ ಮನೆಗೆ ನೂಕುತ್ತಾ, ಲೋ ಬಲ್ಲಾಲ, ನಿನಗೆ ತಿಂದು ಕೊಬ್ಬು ಜಾಸ್ತಿ ಆಯ್ತಾ? ನಿನಗೆ ಕಾಫಿ ಕೊಡಲು ಅಷ್ಟೊಂದು ಕಷ್ಟ ಅಂದರೆ ಕೆಲಸ ಬಿಟ್ಟು ಹೋಗ್ಬೋದು, ಈ ರೀತಿ ಸಿಕ್ಕವರಿಗೆ ಕೆಲಸ ಹೇಳಬೇಡ. ಬಳ್ಳಾಲ, ಅದು ಯಜಮಾನ್ರೆ, ಸಾಕು ಎಂದು ಸರಾಯು ಮುಖ ನೋಡಿ ಅವಳ ಕೆನ್ನೆಯನ್ನು ಒತ್ತಿ ಹಿಡಿಯುತ್ತಾ, ನನಗೆ ಕಾಫಿ ತಿಂಡಿ ಕೊಡುವ ನೆಪ ಮಾಡಿ ನನ್ನನ್ನು ಒಲಿಸಿಕೊಳ್ಳಲು ಯೋಚಿಸಿದ್ದರೆ ಅದನ್ನು ಮೊದಲು ಬಿಟ್ಟು ಬಿಡು. ಯಾಕೆಂದರೆ ಈ ಸಾಮ್ರಾಟ್ ಸತ್ತರೂ ನಿನ್ನನ್ನು ಹೆಂಡತಿ ಎಂದು ಒಪ್ಪಿಕೊಳ್ಳೋದಿಲ್ಲ ಎಂದು ನೂಕಲು ಸರಾಯು ಹಿಂದೆ ಹೋಗಿ ಬೀಳುವುದರಲ್ಲಿ ಊರ್ವಶಿ ಬಂದು ಹಿಡಿದುಕೊಂಡು, ಸಾಮ್ರಾಟ್, ಯಾಕೋ ಹೀಗೆ ಮಾಡ್ತಿದ್ಯಾ? ಅಕ್ಕನ ಸಾವಿಗೆ ಈ ಹುಡುಗಿ ಕಾರಣ ಅಲ್ಲ, ಅದು ಆತ್ಮಹತ್ಯೆ ಎಂದು ಭಾವನವರು ಕೇಸ್ ಮುಗಿಸಿದರು. ನೀನೇಕೋ ಈ ರೀತಿ ಆಡ್ತಿದ್ಯಾ? ಸಾಮ್ರಾಟ್, ಲುಕ್, ನೀವು ಈ ಮನೆ ಗೆಸ್ಟ್ ಥರ ಇರಬೇಕು, ನನ್ನ ವೈಯಕ್ತಿಕ ವಿಚಾರಕ್ಕೆ ಬರಬೇಡಿ, ಓಕೆ? ಊರ್ವಶಿ, ಛೇ, ಅಕ್ಕನ ಸಾವಿನಿಂದ ಮನೆಗೆ ಹಿರಿಯರ ಅಗತ್ಯವಿದೆ ಎಂದು ನಾವು ಬಂದದಷ್ಟೇ. ಮೊದಲು ಸಂಸ್ಕಾರವಂತನಂತೆ ನಡೆದುಕೋ, ನಮಗೇನು ಗತಿಗೆಟ್ಟು ಇಲ್ಲಿ ಬಂದಿಲ್ಲ ಎಂದು ಸರಾಯು ಮುಖ ನೋಡಿ, ಸರು, ಈ ಬ್ರಗದ ಜೊತೆ ಬದುಕುವುದಕ್ಕಿಂತ ನೀನು ನಿಮ್ಮ ತಂದೆಯ ಮನೆಯಲ್ಲಿ ಇದ್ದಿದ್ದರೆ ಚೆನ್ನಾಗಿತ್ತು ಮಗಳೇ. ಎಲ್ಲರೂ ಸ್ವಾರ್ಥಿಗಳಂತೆ ನಿನ್ನನ್ನು ಈ ನರಕಕ್ಕೆ ತಳ್ಳಿದರು, ಇದರಲ್ಲಿ ನಾನು ಒಬ್ಬಳು, ನನ್ನನ್ನು ಕ್ಷಮಿಸಮ್ಮ ಎಂದು ಅಳುತ್ತಾ ಹೊರಟು ಹೋಗುತ್ತಾರೆ. ಸರಾಯು, ನಾನು ಮತ್ತೊಮ್ಮೆ ತಪ್ಪು ನಿರ್ಧಾರ ಮಾಡಿಬಿಟ್ಟೇನ ದೇವಾ ಎಂದು ದುಃಖಿಸುತ್ತಾ ತನ್ನ ರೂಮಿನತ್ತ ಓಡುವ ನಡಿಗೆಯಲ್ಲಿ ಹೋಗುತ್ತಾಳೆ. ಸಾಮ್ರಾಟ್ ಮತ್ತೊಮ್ಮೆ ಬಳ್ಳಾಲ್ಗೆ ಉಡಾಫಿಯ ಮಾತಾಡಿ ಹೊರಟು ಹೋಗುತ್ತಾನೆ. ಇತ್ತ ಆಶ್ರಮದಲ್ಲಿ ರಮಾಬಾಯಿಯವರು ಲಾಯರ್ ವೇಣುಗೋಪಾಲ ಜೊತೆಗೆ ಮಾತನಾಡುತ್ತಾ, ಸರ್, ನಿಯತಿಯ ಕಾಟ ಹೆಚ್ಚಾಗುತ್ತಿದೆ, ಹೇಗಾದರೂ ಮಾಡಿ ಇದಕ್ಕೊಂದು ಪರಿಹಾರ ಹೇಳಿರಿ. ವೇಣುಗೋಪಾಲ್, ನನ್ನ ಬಳಿ ಎಲ್ಲ ಸಾಕ್ಷಿ ಸಿಕ್ಕಿದೆ ಅಮ್ಮ. ನಿಯತಿ ರಾಯರ ಮಗಳಾಗಲು ಚಾನ್ಸೇ ಇಲ್ಲ, ಯಾಕೆಂದರೆ ರಾಯರು ಯಾವತ್ತೂ ಮೈಸೂರು ಬ್ಯಾಂಗ್ಳೂರಿಗೆ ಹೋದವರೇ ಅಲ್ಲ. ಸೊ ಆ ನೀಚ ಹುಡುಗಿ ಇಲ್ಲಿ ಅಪಾದನೆ ಮಾಡಿ ನಮ್ಮ ಆಶ್ರಮ ಹಾಗೂ ರಾಯರ ಹೆಸರನ್ನು ಹಾಳು ಮಾಡುತ್ತಿದ್ದಾಳೆ. ಯೋಚಿಸಬೇಡಿ, ಈ ಕೇಸ್ನಿಂದ ಅವಳೇ ನಿಮಗೆ ಕಾನ್ಫೆಷನ್ ಕೊಡಬೇಕು, ಹಾಗೆ ಮಾಡ್ತೇನೆ. ಕೇಸ್ ಆಲ್ರೆಡಿ ನ್ಯಾಯಾಧೀಶರು ತೀರ್ಪನ್ನು ಹೇಳಲು ಸಿದ್ಧರಿದ್ದಾರೆ. ಅಷ್ಟರಲ್ಲಿ ಇವಳು ಈ ರೀತಿ ಮಾಡಿದ್ದಾಳೆ. ಚಿಂತಿಸಬೇಡಿ ಮಾಯಿ, ನಾನಿದ್ದೀನಿ. ರಮಾಬಾಯಿ, ಸರಿ ವಕೀಲರೇ, ಇದು ಕೇವಲ ಹಣದ ವಿಷಯ ಅಲ್ಲ, ನಮ್ಮ ಯಜಮಾನರ ಮಾನ ಮರ್ಯಾದೆ ಪ್ರಶ್ನೆ. ಹಣ ಹೋದರೂ ಚಿಂತೆ ಇಲ್ಲ, ನಮಗೆ ಮಾನ ಮುಖ್ಯ. ವೇಣುಗೋಪಾಲ್, ಖಂಡಿತ ಅಮ್ಮ. ಸರಿ, ನಾನು ಇವತ್ತೇ ಕೋರ್ಟಿಗೆ ಹೋಗಿ ಮುಂದಿನದು ನೋಡ್ತೀನಿ, ನೀವು ಆರಾಮವಾಗಿ ಇರಿ ಆಯ್ತಾ? ರಮಾಬಾಯಿ ಸರಿ ಎಂದು ಹೇಳಿ
ಚೇರ್ಗೆ ಹೊರಗುತ್ತಾರೆ. ರಾಯರು ಹೊರಟು ಹೋದ ಮೇಲೆ ಹೊರಬಂದ ಶಿಶಿರ್, ಅಮ್ಮ, ಈ ಕಾನೂನನ್ನು ನಂಬಿ ಕೂತರೆ ನಾವು ಬದುಕಲಾರೆವು. ಆ ನೀಚ ಹೆಣ್ಣನ್ನು ಕೊಂದೇ ತೀರುತ್ತೇನೆ. ನೋಡ್ತಾ ಇರು. ರಮಾಬಾಯಿ, ಶಿಶಿರ್, ಏನಂತ ಮಾತನಾಡ್ತಿದ್ಯಾ? ಕೊಲೆ ಸುಲಿಗೆ ಅನ್ನುವುದಕ್ಕೂ ಅಷ್ಟು ದೂರ ನಿನ್ನನ್ನು ಓದಲು ಕಲಿಸಿದ್ದ? ಶಿಶಿರ್, ಅಮ್ಮ, ಅದು ಆಗಲ್ಲ. ನಾನು ಹೆದರ್ತೀನಿ ಅಂದರೆ ಹೆದರಿಸೋಕ್ಕೆ ಬರ್ತಾರೆ. ಒಮ್ಮೆ ತಿರುಗಿ ನಿಂತರೆ ತಾವೇ ಹಿಂದೆ ಸರಿಯುತ್ತಾರೆ. ರಮಾಬಾಯಿ, ಶಿಶಿರ್, ಇದನ್ನು ನಾನು ಹ್ಯಾಂಡಲ್ ಮಾಡ್ತೀನಿ. ನೀನು ಮೊದಲು ಪ್ರಕೃತಿಯ ಬಗ್ಗೆ ಯೋಚಿಸು. ನೀವಿಬ್ಬರು ಒಂದು ನಿರ್ಧಾರಕ್ಕೆ ಬನ್ನಿ. ಇನ್ನು ಎಷ್ಟು ದಿನ ಈ ರೀತಿ ದೂರ ದೂರ ಇರುವುದು? ಶಿಶಿರ್, ಸರಿಮಾ, ಇವತ್ತೇ ಅವರೊಂದಿಗೆ ಮಾತನಾಡಿ ಸರಿ ಮಾಡುತ್ತೇನೆ. ರಮಾಬಾಯಿ, ಸರಿ, ಮೊದಲು ಹೋಗು. ಶಿಶಿರ್ ಸರಿ ಎಂದು ಹೊರಟು ಹೋಗುತ್ತಾನೆ. ಹಾಯ್ ಪ್ರಕೃತಿ, ಹೇಗಿದ್ಯಾ? ಓ ಶಿಶಿರ, ಈಗ ನೆನಪಾಯ್ತಾ ನಿನಗೂ ಒಬ್ಬಳು ಹೆಂಡತಿದ್ದಾಳೆಂದು? ಶಿಶಿರ, ನೆನಪು ಮಾಡಿಕೊಳ್ಳಲು ಮರೆತಿದ್ದಾರೆ ಅಲ್ವೇ? ಸಾರಿ ಕಣೆ, ಅದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡುವ ಉದ್ದೇಶದಿಂದ ಫಾರಿನ್ಗೆ ಹೋಗಿ ಟ್ರೈನಿಂಗ್ ತೆಗೆದುಕೊಂಡು ಬಂದೆ. ಹೌದು, ಅತ್ತೆ ಮಾವ ಎಲ್ಲಿ? ಅದು ಅವರು ಹೊರಗೆ ಹೋಗಿದ್ದಾರೆ. ಸರಿ, ನೀನು ಬಾ, ಕೂತ್ಕೋ, ಕಾಫಿ ತರ್ತೀನಿ ಎಂದು ಕಿಚನ್ಗೆ ಹೋಗ್ತಾಳೆ. ಶಿಶಿರ್ ಫ್ರೆಶ್ ಆಗಲು ಮೇಲೆ ರೂಮ್ಗೆ ಹೋಗಲು ಅಲ್ಲಿ ತನ್ನ ಬಟ್ಟೆಯ ಸ್ಥಳದಲ್ಲಿ ಬೇರೊಬ್ಬರ ಬಟ್ಟೆ ವಸ್ತುಗಳನ್ನು ನೋಡಿ ಶಾಕ್ ಆಗ್ತಾನೆ. ಹಾಗೆ ನೋಡ್ತಾ ಮುಂದೆ ಇದ್ದ ಕನ್ನಡಿಯ ಮುಂದೆ ತಲೆ ಸರಿ ಮಾಡಿಕೊಳ್ಳಲು ಅವನ ಬೆನ್ನ ಹಿಂದೆ ಇದ್ದ ಗೋಡೆಯ ಮೇಲೆ ಇದ್ದ ಫೋಟೋ ನೋಡಿ ಶಾಕ್ ಆಗಿ ಹೊರಬಂದು ಪ್ರಕೃತಿ ಪ್ರಕೃತಿ ಎಂದು ಕೂಗಲು, ಹೊರಬಂದ ಪ್ರಕೃತಿ, ಯಾಕೋ ಇಷ್ಟು ಕಿರುಚ್ತಿದ್ಯಾ, ಏನಾಯಿತು? ಶಿಶಿರ್ ತನ್ನ ಕೈಯಲ್ಲಿದ್ದ ಫೋಟೋ ತೋರಿಸಲು ಪ್ರಕೃತಿ ಭಯದಿಂದ ನಡುಗಿ ಬಿಡುತ್ತಾಳೆ. ಶಿಶಿರ್ ಕೋಪದಿಂದ, ಏನೇ ಇದು, ಯಾರು ಇವನು? ಪ್ರಕೃತಿ, ಶಿಶಿರ್, ಅದನ್ನು ಹೇಳಬೇಕೆಂದು ಅಂದುಕೊಳ್ಳುತ್ತಿದ್ದೆ, ಅಷ್ಟರಲ್ಲಿ ನೀನೇ ನೋಡಿಬಿಟ್ಟೆ. ಶಿಶಿರ್, ನೀನು ಫಾರಿನ್ಗೆ ಹೋಗುವ ಮುಂಚೆ ಜಗಳ ಮಾಡಿ ಇನ್ನೆಂದಿಗೂ ನನ್ನ ಜೀವನದಲ್ಲಿ ಬರುವುದಿಲ್ಲ ಎಂದಿದ್ದೆ. ಆಗ ನಾನು ನಿನ್ನ ದಾರಿ ಕಾದು ಕಾದು ಕುಗ್ಗಿ ಹೋದಾಗ ನನಗೆ ಹತ್ತಿರ ಆದವನೇ ಸಮರ್. ನಿನ್ನ ಇರುವಿಕೆ ಮರೆಸುವಷ್ಟು ಪ್ರೀತಿ ನೀಡಿದ್ದಾರೆ. ಸಾರಿ ಶಿಶಿರ್, ನಾವು ಮದುವೆ ಆಗಲು ನಿರ್ಧರಿಸಿದ್ದೇವೆ. ನಮಗೆ ಬದುಕಲು ಅವಕಾಶವನ್ನು ಕೊಡು. ಶಿಶಿರ್ ಕೋಪದಿಂದ ಆಕೆಯ ಕೆನ್ನೆ ಹತ್ತಿರ ಕೈ ಹೊಯ್ದು ಹಾಗೆ ಕೆಳಗಿಳಿಸಿ, ಸೂಪರ್, ಕೊನೆಗೂ ನಿರೂಪಿಸಿಬಿಟ್ಟೆ ಎನ್ನು ಅಂದರೆ ಚಂಚಲೆ, ಹೂವಿನಿಂದ ಹೂವಿಗೆ ಹಾರುವ ಪತಂಗ ಎಂದು. ಬೇಷ್, ನಾನು ಹೊಸ ಮನುಷ್ಯನಾಗಿ ಬಂದಿರುವೆ ಪ್ರಕೃತಿ. ಆದರೆ ನೀನು, ಛೆ, ಹೇಗಾದರೂ ಸುಖವಾಗಿರು. ಲಾಯರ್ಗೆ ಹೇಳಿ ಡ್ರೈವರ್ಸ್ ನೋಟಿಸ್ ಕಳಿಸ್ತೇನೆ. ಗುಡ್ ಬಾಯ್ ಎಂದವನು ಫೋಟೋವನ್ನು ಜೋರಾಗಿ ಎಸೆದು ಹೊರಟು ಹೋಗುತ್ತಾನೆ. ಶಿಶಿರ್ ಕೋಪದಿಂದ ಎಸೆದ ಫೋಟೋ ನುಚ್ಚು ನೂರಾದಂತೆ ಆತನ ಮನಸ್ಸು ಕೂಡ. ಆತನ ಮನದಲ್ಲಿ ಏನೆಂದರೆ ಆಕೆ ಚಂಚಲೆ ಎಂಬ ಭಾವ ಆತನ ಮನದಲ್ಲಿ ಅಚ್ಚೊತ್ತಿತ್ತು. ನೇರ ಆಶ್ರಮದತ್ತ ಹೆಜ್ಜೆ ಹಾಕಿದ ಶಿಶಿರ್ ದುಃಖದಿಂದ ತಾಯಿಯ ಬಳಿ ಹೇಳಿದಾಗ ರಮಾಬಾಯಿಯವರು ತಲೆ ಸವರುತ್ತಾ, ಮಗು, ಆಕೆಗೆ ನಿನ್ನ ಪ್ರೀತಿ ಅಗತ್ಯ ಇದ್ದಾಗಲೇ ನೀನು ಬಿಟ್ಟು ಹೋದೆ. ಈಗ ಮರಳಿ ಬಂದು ಸರಿ ಮಾಡಿದರೆ ಹೇಗೆ? ಸಮಯ ಮೀರಿ ಹೋಗಿದೆ, ಹೋಗಲಿ ಬಿಡು, ಎಲ್ಲೋ ಚೆನ್ನಾಗಿದ್ದರೆ ಆಯಿತು. ಶಿಶಿರ್, ಅಮ್ಮ, ಈ ಹೆಂಗಸರೆಲ್ಲ ಹೀಗೆ ಅಲ್ವಾ? ರಮಾಬಾಯಿಯವರು ನಗುತ್ತಾ, ನಾನು ಎಣ್ಣೆ ಕಣೋ, ನೆನಪಿರಲಿ. ಇರಲಿ, ನಿನ್ನ ಮನಸ್ಸು ಈಗ ಸರಿಯಿಲ್ಲ. ಕೆಲವು ದಿನ ಹೊರಗಡೆ ಎಲ್ಲಾದರೆ ಸುತ್ತಾಡಿ ಬಾ, ಮನಸ್ಸಿಗೆ ನೆಮ್ಮದಿ ಸಿಗ್ಬೋದು. ಶಿಶಿರ್, ಸರಿಮಾ, ನಾಳೆನೇ ಹೋಗ್ತೇನೆ. ಸರಿ, ಮನೆಗೆ ಹೋಗ್ತೀನಿ ಎಂದು ಹೊರಟು ಹೋಗ್ತಾನೆ. ಮಗನ ಸ್ಥಿತಿ ಎತ್ತ ಕರಳಿಗೆ ಸಂಕಟ, ಆದರೂ ಎಲ್ಲ ದೈವಿಚ್ಛೆ ಎಂದು ಸುಮ್ಮನಾಗುತ್ತಾರೆ. ಸರಾಯು ಆ ಮನೆಗೆ ಬಂದು ಆಗಲೇ ತಿಂಗಳಾಗಿತ್ತು. ಪ್ರತಿದಿನ ಒಂದಲ್ಲ ಒಂದು ಕಾರಣಕ್ಕಾಗಿ ಸಾಮ್ರಾಟ್ನ ಕಟು ನುಡಿ, ನಿಂದನೆ, ಹೆಣ್ಣು ಎಂಬುದನ್ನು ನೋಡದೆ ಆತ ಕೈ ಮಾಡುವ ರೀತಿಗೆ ಮನಸ್ಸು ಆಗಲೇ ಕಲ್ಲಾಗಿತ್ತು. ಆದರೆ ಇವತ್ತಿನ ಆತನ ನಿರ್ಲಕ್ಷ್ಯದಿಂದ ಈ ಮನೆಯಿಂದ ಹೊರಟು ಹೋಗಲೆ, ಅಥವಾ ಮತ್ತೊಮ್ಮೆ ಆತನ ಬಳಿ ಬದುಕಿನ ಭಿಕ್ಷೆ ಬೇಡಲೆ, ಅಥವಾ ನನಗೂ ಸ್ವಾಭಿಮಾನ ಇದೆ ಎಂದರಿತು ದೂರ ಎಲ್ಲಾದರೂ ಹೊರಟು ಹೋಗಲೆ. ಅಪ್ಪನಿಗೆ ಹೇಳಿದರೆ ಅವರು ನನಗೆ ಮತ್ತದೇ ಬುದ್ಧಿ ಮಾತು. ಸಾಕು, ರೋಸಿ ಹೋಗಿದೆ ಮನಸ್ಸು, ಸಾಕು ಈ ಯುದ್ಧ ಎಂದು ತನ್ನ ಯೋಚನೆಯ ಲಹರಿಯಲ್ಲಿ ಮುಳುಗಿದ್ದ ಸರಾಯಿ ಒಮ್ಮೆಗೆ ಬೆಚ್ಚಿ ಮುಂದೆ ನಿಂತ ಸಾಮ್ರಾಟ್ ಮುಖ ನೋಡಿ ಹೆದರಿ ಧರಣಿಯಂತೆ ನಡುಗಲು ಸಾಮ್ರಾಟ್ ಆಕೆಯ ಕೈ ಹಿಡಿದು ರೂಮ್ಗೆ ಎಳೆದುಕೊಂಡು ಹೊರಟು ಹೋಗುತ್ತಾನೆ. ರೂಮಿನ ಬಾಗಿಲನ್ನು ಭದ್ರಪಡಿಸಿ, ಸರಾಯು, ಇಷ್ಟು ದಿನದಂತೆ ನಾನು ಮೃಗದಂತೆ ನಡೆದುಕೊಂಡು ನಿಮಗೆ ತುಂಬ ನೋಯಿಸಿದ್ದೇನೆ. ಅದಕ್ಕೆಲ್ಲ ಒಂದು ಕಾರಣ ಇದೆ. ನಾನು ಮದುವೆಗೂ ಮುಂಚೆ ಶೀತಲ ಎಂಬ ಹುಡುಗಿಯನ್ನು ಪ್ರೀತಿಸಿದ್ದೆ. ಆದರೆ ಅಪ್ಪನ ಕಾರಣಕ್ಕಾಗಿ ನಿನ್ನ ಕೊರಳಿಗೆ ತಾಳಿ ಕಟ್ಟಿದೆ. ನಂತರ ನೀನು ಅಮ್ಮನ ಕೊಲೆಯ ವಿಚಾರಕ್ಕೆ ಮನೆ ಬಿಟ್ಟು ಹೋದೆ. ಈ 1 ವರ್ಷದಲ್ಲಿ ನನಗೆ ಹೆಗಲಿಗೆ ಹೆಗಲು ಕೊಟ್ಟು ಸಹಾಯ ಪ್ರೀತಿ ಕೊಟ್ಟವಳು ನನ್ನ ಶೀತಳ. ಈಗ ನೀನು ಮರಳಿ ಬಂದರೆ ನಾನು ಅವಳಿಗೆ ಮೋಸ ಮಾಡಲಾರೆ. ಅದಕ್ಕೆ ನಿನಗೆ ಹಿಂಸೆ ಕೊಟ್ಟಾದರೂ ದೂರ ಮಾಡುವ ಎಂದು ಈ ರೀತಿ ಮಾಡಿದೆ. ಆದರೆ ಸರಾಯು, ನೀನು ತಾಳ್ಮೆಯ ಗಣಿ. ಆ ಸೀತೆಯ ಮಾತೆಯಷ್ಟೇ ತಾಳ್ಮೆ ನಿನ್ನಲ್ಲಿದೆ. ಆದರೆ ಸರಾಯು, ದಯವಿಟ್ಟು ನನ್ನ ಪ್ರೀತಿಯನ್ನು ನನ್ನಿಂದ ಕಸಿದುಕೊಂಡು ನನಗೆ ನೋವು ನೀಡಬೇಡ. ಈ ಮಾತುಗಳೆಲ್ಲವೂ ಸರಾಯುಳ ಮನಸ್ಸಿಗೆ ಘಾಸಿಗೊಳಿಸಿದವು.
ಹಾಗೆಯೇ ಶಿಲೆಯಂತೆ ನಿಂತ ಸರಾಯುವನ್ನು ಅಲುಗಾಡಿಸಿ, ಸರಾಯು ಏನಾದರೂ ಹೇಳು ಎಂದಾಗ ಕಣ್ಣೀರನ್ನು ಒರೆಸಿಕೊಂಡು ಸರಿ ಎಂದಷ್ಟೇ ನುಡಿದು ಹೊರ ನಡೆದವಳ ಹಿಂದೆನೇ ಹೋದ ಸಾಮ್ರಾಟ್. ಸರಾಯು, ಈ ಪೇಪರ್ಗೆ ಸಹಿ ಮಾಡು ಎಂದು ಮುಂದೆ ಚಾಚಲು ಸರಾಯು ಅದೇನೆಂದು ನೋಡದೆ ಸಹಿ ಹಾಕಿಬಿಡುತ್ತಾಳೆ. ಆಕೆ ಗೊತ್ತು ಅದು ವಿಚ್ಛೇದನ ಪತ್ರ ಎಂದು. ತಂದೆಯ ಮನೆ ಬಾಗಿಲನ್ನು ಮತ್ತೊಮ್ಮೆ ಅಸಹಾಯಕಳಂತೆ ತಟ್ಟುವಾಗ ಸರಾಯು ಮನಸ್ಸು ಹಿಂದೇಟು ಆಗುತ್ತೆ. ಆದರೂ ವಿಧಿಯಿಲ್ಲದೆ ತಟ್ಟಲು ಬಾಗಿಲು ತೆರೆದಿದ್ದನು ಶಾಕ್ ಆಗಿ. ಸರು, ನೀನು ಈ ಸಮಯದಲ್ಲಿ ಏನಾಯಿತು? ಎಲ್ಲ ಸರಿಯಾಗಿದೆ ಅಲ್ವಾ? ಸರಾಯು ಏನನ್ನು ಮಾತನಾಡದೆ ಒಳಬರಲು ನಿರುಷಾಗಿ ಪ್ರತಾಪ್ ಚಂದ್ರ ಗಂಗಾವತಿ ಜೊತೆಗೆ ಬಂದು ನೋಡಲು ತಾಯಿಯ ಕರಳು ಸಹಜವಾಗಿ ನೊಂದುಕೊಳ್ಳುತ್ತಾ, ಅಯ್ಯೋ ಎಂಥ ನಕ್ಷತ್ರದಲ್ಲಿ ಹುಟ್ಟಿದೆ ನೀನು, ಆ ಸೀತೆಯ ಹೆಸರಿಟ್ಟು ನಿನ್ನ ಬದುಕನ್ನು ಆಕೆಯಂತೆ ನರಳು ಹಾಗೆ ಮಾಡಿಬಿಟ್ಟೆನಲ್ಲ ನಾನು ಎಂದು ರೋಧಿಸುತ್ತಾರೆ ಗಂಗಾವತಿ. ಸರಿ ಒಳಬಾರಮ್ಮ ಎಂದಾಗ ಪ್ರತಾಪ್ ಚಂದ್ರ, ಗಂಗಾ, ಆಕೆಗೆ ಈ ಮನೆಯಲ್ಲಿ ಸ್ಥಳವಿಲ್ಲ. ಗಂಗಾ ಏನು ಅಂದರೆ, ಆ ರೀತಿ ಮಾತನಾಡಬೇಡಿ, ಮಗು ಈ ಸಮಯದಲ್ಲಿ ಎಲ್ಲಿ ಅಂತ ಹೋದೀತು? ಹೆಣ್ಣಿಗೆ ಕಷ್ಟದಲ್ಲಿ ತವರು ಮನೆ ತಾನೇ ಆಸರೆ. ಪ್ರತಾಪ್ ಚಂದ್ರ, ಹಾಂ, ಅದು ಬೇರೆ ಹೆಣ್ಣುಗಳಿಗೆ, ಇವಳಿಗೆ ಅಲ್ಲ. ಗಂಡನ ಮನೆಯನ್ನು ಸ್ವರ್ಗ ಮಾಡುವ ಹೆಣ್ಣಿಗೆ. ಆದರೆ ಇವಳು ಹೋದ ದಿನವೇ ಅತ್ತೆಯನ್ನು ನುಂಗಿದಳು. ಹೇಗೋ ಮತ್ತೊಂದು ಅವಕಾಶವನ್ನು ನೀಡಿದರೆ ಈಗ ಅಳಿಯಂದಿರಿಗೆ ಡೈವರ್ಸ್ ಕೊಟ್ಟು ಬಂದು ನಿಂತಿದ್ದಾಳೆ. ಗಂಗಾ, ಏನು ಸರು, ಏನೇ ಇದು? ಸರಾಯು ಜೋರಾಗಿ ನಗುತ್ತಾ, ಹಾಗೆ ಒಮ್ಮೆಗೆ ಅಳುತ್ತಾ, ನೋಡಿದೆಯಾ ಅಮ್ಮ ನಿನ್ನ ಮಗಳ ಪರಿಸ್ಥಿತಿಯನ್ನು? ಎಲ್ಲರಿಗೂ ಒಳಿತನ್ನೇ ಬಯಸಿದೆ. ಎಲ್ಲಿಯವರೆಗೆ ಅಂದರೆ, ಈ ನನ್ನ ಅಪ್ಪನ ಆಸ್ತಿ ಉಳಿಸಲು ಆ ಮನೆಯಲ್ಲಿ ಜೀತದಾಳಂತೆ ನನ್ನ ತನವನ್ನೇ ಕೊಂದುಕೊಂಡು 2 ತಿಂಗಳು ಕಳೆದೆ. ಅಮ್ಮ ಅಮ್ಮ ಆ ಮನೆಯಲ್ಲಿ ನಿನ್ನ ಮಗಳಿಗೆ ಸಂಬಳ ನೀಡಿದ್ದಾರೆ. ಅದೇನಂತ ನೋಡ್ತೀಯ ನೋಡು ನೋಡು ಎಂದು ತನ್ನ ಕೈ ಕಾಲು ಬೆನ್ನು ಕತ್ತನ್ನು ತೋರಿಸಿದಾಗ ಮನೆ ಮಂದಿಯೆಲ್ಲ ಬೆಚ್ಚುತ್ತಾ, ಸರು ಏನೇ ಇದು? ಸರಾಯು, ಸಂಬಳಮ್ಮ, ಆ ಮನೆಯಲ್ಲಿ ಕೆಲಸ ಮಾಡಿದ್ದಕ್ಕಾಗಿ. ಅಮ್ಮ, ನಾನು ಆತನಿಗೆ ವಿಚ್ಛೇದನ ನೀಡಿಲ್ಲ ಅಮ್ಮ. ಆ ವ್ಯಕ್ತಿಯೇ ಕೇಳಿತು. ಆತನ ಪ್ರೇಯಸಿಗಾಗಿ ನನ್ನ ಅನುಮತಿ, ಅಲ್ಲಲ್ಲ ಬಿಡುಗಡೆ, ಆ ಬಂಧನದಿಂದ ಬಿಡುಗಡೆ. ಆ ವ್ಯಕ್ತಿಯ ಪ್ರೀತಿಯಿಂದಲ್ಲ ನಾಳೆ ಸಿಗುತ್ತದೆ ಎಂದು. ಅಮ್ಮ ಅಮ್ಮ ಅವರ ಅಕ್ಕಿನಿಂದ ಕೇಳಿದ್ದ ನಾನು ವಿಚ್ಛೇದನ ನೀಡುತ್ತಾ ಇರ್ತಿರಲಿಲ್ಲ. ಆದರೆ ಅವರು ಪ್ರೀತಿಯಿಂದ ಕೇಳಿ ನನ್ನ ಮನಸ್ಸನ್ನು ಕಟ್ಟಿ ಹಾಕಿದರಮ್ಮ. ನನಗೆ ಅವರು ಬೇಕು ಎಂದು ಕೇಳುವ ಅವಕಾಶವನ್ನು ನೀಡಲಿಲ್ಲ ಎಂದು ಅಳುತ್ತಾ ನಿಂತ ಮಗಳ ಮುಖ ನೋಡಿದ ಗಂಗಾ ಕಂಬನಿ ಮಿಡಿಯುತ್ತಾ, ಅಯ್ಯೋ ನನ್ನ ಕಂದ, ಎಲ್ಲರೂ ನಿನಗೆ ನೋವನ್ನೇ ನೀಡಿದ್ರಾ ಎಂದು ದುಃಖಿಸ್ತಾರೆ. ಆದರೆ ಪ್ರತಾಪ್ ಚಂದ್ರ, ಸರು ನಡೆ, ಈಗಲೇ ಸಿಂಹನ ಜೊತೆ ಮಾತನಾಡಿ ಸರಿ ಮಾಡ್ತೇನೆ. ನೀನು ಗಂಡ ಬಿಟ್ಟವಳಾಗಿ ಈ ಮನೆಯಲ್ಲಿ ಇರೋದು ಬೇಡ. ಈ ಮಾತೇಕೋ ಸರಾಯು ಅತಿಯಾಗಿ ನೋಯಿಸುತ್ತದೆ. ನೆದ್ದರಿತ ಧ್ವನಿಯಲ್ಲಿ, ಬೇಡ ಅಪ್ಪಾಜಿ, ನಾನು ಆ ಮನೆಗೆ ಬರುವುದಿಲ್ಲ. ಯೋಚಿಸಬೇಡಿ, ನಾನು ಈ ಮನೆಯಲ್ಲೂ ನಿಲ್ಲಲ್ಲ. ನನಗಾಗಿ ದೇವರು ಎಲ್ಲಾದರೂ ಆಸರೆ ಇಟ್ಟೇ ಇರುತ್ತಾರೆ ಎಂದು ಹೊರನಡೆದ ಮಗಳನ್ನು ತಡೆದ ಗಂಗಾ ಅವರು, ಸರು ನಿಂತ್ಕೋ ಅಮ್ಮ, ಹೆಣ್ಣಿಗೆ 2 ಮನೆ ಕನೇರೋದು, ಎಲ್ಲಿಯಾದರೂ ಹೊಂದಿಕೊಂಡೇ ಹೋಗಬೇಕು. ಸರಾಯು ಜೋರಾಗಿ ನಗುತ್ತಾ, ಸುಳ್ಳಮ್ಮ, ಹೆಣ್ಣಿಗೆ ಅವಳದೇ ಆದ ಮನೆಯೇ ಇಲ್ವಲ್ಲ. ಹುಟ್ಟಿದಾಗ ಎಲ್ಲರೂ ಹೆಣ್ಣು. ಅವಳಿಗೆ ಅಡುಗೆ ಕಲಿಸಬೇಕು, ಮನೆ ಕೆಲಸ ಕಲಿಸಬೇಕು, ಗಂಡಸರ ಎದುರಿಗೆ ನಿಲ್ಲದಂತೆ ಕಲಿಸಬೇಕು. ಈ ಕಲಿಸುವ ರೀತಿಯಲ್ಲಿ ಒಮ್ಮೆಯೂ ಅವಳಿಗೆ ಇದೆಲ್ಲ ಕಲಿಯುವ ಮನಸ್ಸಿದೆಯೇ? ಆಕೆಯ ಮನಸ್ಸಿಗೆ ಏನು ಬೇಕು ಎಂಬುದನ್ನು ಒಮ್ಮೆಯೂ ಕೇಳದು ಈ ಸಮಾಜ. ಮನೆ, ಜನ ವಯಸ್ಸಿಗೆ ಬಂದ ಮಗಳನ್ನು ಮದುವೆ ಮಾಡಿ ನಿನ್ನ ಮನೆ ಅದು ಇದಲ್ಲ ಎಂದು 20 ವರ್ಷದ ಬಂಧಕ್ಕೆ ಕೊಳ್ಳೆ ಇಡುತ್ತಾರೆ. ಹೆಣ್ಣು ಅಲ್ಲಿ ಗೊತ್ತಿರದೇ ಇರುವ ಜನರನ್ನು ತನ್ನವರೆಂದು ನಂಬಿ ಆ ಮನೆಯಲ್ಲಾದರೂ ತನಗೆ ಜಾಗ ಇದೆ, ನಾನು ಈ ಮನೆಗೆ ಸೇರಿದವಳು ಎಂದು ಚಿಕ್ಕ ಆಸೆ ಪಡುವುದರಲ್ಲಿ ಅಲ್ಲಿಯೂ ಸಂಬಳ ಇರದ ಕೆಲಸದಾಳು. ಗಂಡನಿಗೆ ಇಷ್ಟದಂತೆ ಬದುಕಿದರೆ ಆಕೆ ಸೀತೆ, ಸಾವಿತ್ರಿ. ಆತನ ವಿರುದ್ಧ ಮಾತನಾಡಿದರೆ ಆಕೆ ಗಯ್ಯಾಳಿ, ಹೆಣ್ಣಲ್ಲ. ಇದೇ ಈ ಸಮಾಜ. ಸಾಕಮ್ಮ, ಈ ಸಮಾಜದ ರೀತಿ ರಿವಾಜಿನಲ್ಲಿ ಹೆಸರಲ್ಲಿ ಹೆಣ್ಣನ್ನು ತುಳಿಯುವುದು ನಿಲ್ಲಿಸಿ ನನ್ನ ಪಾಲಿಗೆ ಬದುಕಲು ಬಿಟ್ಟುಬಿಡಿ. ಅಸಲಿಗೆ ನನಗೆ ಮನೆಯೇ ಇಲ್ಲ, ನನಗಷ್ಟೇ ಅಲ್ಲ, ಹೆಣ್ಣಿಗೆ ತನ್ನದೇ ಆದ ಮನೆಯೇ ಇಲ್ಲ. ಹೋಗುತ್ತೇನೆಮ್ಮ, ಆದರೆ ಒಂದು ಮಾತು, ಇನ್ಯಾವುದೇ ಕಾರಣಕ್ಕಾಗಿ ನನ್ನನ್ನು ಹುಡುಕುವ ಪ್ರಯತ್ನ ಬೇಡ, ದಯವಿಟ್ಟು ಎಂದು ಕೈ ಮುಗಿದು ಹೊರಟು ಹೋಗುತ್ತಾಳೆ ಸರಾಯು. ದಾರಿ ಯಾವುದಯ್ಯ ಎನಗೆ ಎಂದು ದಾರಿಯಲ್ಲಿ ನಡೆದುಕೊಂಡು ಹೋಗುತ್ತಿರುವ ಸರಾಯುಳ ಮುಂದೆ ಬಂದ 4 ಜನ ಪುಂಡರು ರೇಗಿಸಲು, ಭಯದಿಂದ ಯಾರಾದರೂ ಸಹಾಯಕ್ಕೆ ಬರುವರೆ ಎಂದು ಸುತ್ತ ನೋಡಲು, ಯಾರ ಸುಳಿವು ಇರದದ್ದನ್ನು ನೋಡಿ ಭಯದಿಂದ ಓಡಲು ಆರಂಭಿಸುತ್ತಾಳೆ. ಮುಂದೆ ಬಂದ ಕಾರಿಗೆ ನೋಡದೆ ಗುದ್ದಿಸಿಕೊಂಡು ಅಮ್ಮ ಎಂದು ಕೆಳಗೆ ಬಿದ್ದು ಬಿಡುತ್ತಾಳೆ. ಪುಂಡರಿಂದ ತಪ್ಪಿಸಿಕೊಂಡು ಓಡುತ್ತಾ ಬಂದ ಸರಾಯು ಮುಂಬರುವ ಕಾರಿಗೆ ಡಿಕ್ಕಿ ಹೊಡೆದು ನೆಲಕ್ಕುರುಳುತ್ತಾಳೆ. ಮದ್ರೇ ನಶೆಯಲ್ಲಿ ತೇಲುತ್ತಾ ಕಾರನ್ನು ಚಲಾಯಿಸ್ತಾ ಬರುತ್ತಿದ್ದ ಶಿಶಿರ್ ಒಮ್ಮೆಗೆ ಬ್ರೇಕ್ ಹಾಕಿ ಕೆಳಗೆ ಇಳಿದು ಬಂದು ನೋಡಲು
ಯಾವುದೋ ಹೆಣ್ಣಿಗೆ ಆಕ್ಸಿಡೆಂಟ್ ಮಾಡಿದೆ ಎಂಬ ಅರಿವಿನಿಂದ ಆತ ಕುಡಿದಿದ್ದ ನಶೆ ಒಂದೇ ನಿಮಿಷಕ್ಕೆ ಇಳಿದು ಬಿಡುತ್ತೆ. ಬಾಯದಿಂದ ಮುಂದೆ ಬಂದು ನೋಡಲು ಸರಾಯು ಪ್ರಜ್ಞೆ ಇಲ್ಲದೆ ಬಿದ್ದಿರೋದು ನೋಡಿ, ಇವಳನ್ನೆಲ್ಲೋ ನೋಡಿದೇನಲ್ಲ, ಎಲ್ಲಿ ಅದು, ಹೋಗ್ಲಿ, ಯಾರಾದರೇನು ನನಗೇನು ಎಂದು ಮುಂದೆ ಹೊರಟವ ಸರಾಯುಳ ನರಳಾಟ ನೋಡಿ ಮತ್ತೆ ಹಿಂತಿರುಗಿ ಬಂದು ನೋಡಲು ಸರಾಯು ಕೈ ಮುಗಿಯುತ್ತಾ ನೀರು ನೀರು ಎಂದು ತೊದಲುತ್ತಾ ಹಾಗೆ ಪ್ರಜ್ಞೆ ತಪ್ಪುತ್ತಾಳೆ. ಶಿಶಿರ್, ಅರೆ ಏನಾಯ್ತು ಮೇಡಮ್, ಮೇಡಮ್ ಕಣ್ಬಿಡಿ, ಛೇ, ಹೆಂಗಸರಿಂದ ದೂರ ಉಳಿಯಬೇಕೆಂದು ನಾನಿದ್ರೆ ಇದ್ಯಾರು ನನ್ನ ಕಾರಿಗೆ ಸಿಕ್ಕು ಸಾಯ್ತಿರುವುದು. ದೇವರೇ, ಏನೇ ಆಗಲಿ, ಹೆಣ್ಣೋ ಗಂಡು ಜೀವ ಹೊಳಿಸುವುದು ಮನುಷ್ಯನಾಗಿ ನನ್ನ ಕರ್ತವ್ಯ. ಅದು ಅಲ್ಲದೆ ನನ್ನಿಂದ ತಾನೇ ಈ ಅಪಘಾತ ಆಗಿದ್ದು ಸರಿ ಎಂದು ಆಕೆಯನ್ನು ಎತ್ತಿಕೊಂಡು ಕಾರಿನಲ್ಲಿ ಮಲಗಿಸಿ ಹಾಸ್ಪಿಟಲ್ ಹುಡುಕಲು, ಅಯ್ಯೋ ದೇವ್ರೆ, ಆ ಮೈಸೂರಲ್ಲಿ ಆಸ್ಪತ್ರೆಯಲ್ಲಿವೆ. ನಾನು ಮೊದಲ ಬಾರಿಗೆ ಶಾಂತ ವಾತಾವರಣ ಎಂದುಕೊಂಡು ಹೊರಟು ಬಂದೆ, ಆದರೆ ಈಗ ಏನು ಮಾಡೋದು ಎಂದು ನೋಡುತ್ತಾ ಹೊರಟ ಶಿಶಿರ್ಗೆ ಕೊನೆಗೂ ಒಂದು ಆಸ್ಪತ್ರೆ ಸಿಗುತ್ತೆ. ಹೋಗಿ ವಿಷಯ ತಿಳಿಸಿ ಟ್ರೀಟ್ಮೆಂಟ್ ಕೊಡಿಸಿ ಆಚೆ ಬಂದು ನಿಂತಾಗ ರಿಸೆಪ್ಷನಿಸ್ಟ್, ಸರ್, ಪೇಷಂಟ್ ಡೀಟೇಲ್ಸ್ ಕೊಡಬೇಕು, ಕಾರಣ ಇದು ಆಕ್ಸಿಡೆಂಟ್ ಕೇಸ್, ಪೊಲೀಸ್ ಕೇಸ್ ಆಗುತ್ತೆ. ಶಿಶಿರ್, ಅಯ್ಯೋ ರಾಮ, ಈಗ ಇದೊಂದು ತಲೆಗೆ ಬೀಳುತ್ತಾ ರಿಸೆಪ್ಷನಿಸ್ಟ್ ಸರ್ ಎಂದು ಎಚ್ಚರಿಸಲು ಶಿಶಿರ್, ಮೇಡಮ್, ಅದು ಹೆಸರು ಏನಪ್ಪ ಇವರದ್ದು ಎಂದುಕೊಳ್ತಾ, ಚಂದ್ರಿಕಾ, ಚಂದ್ರಿಕಾ ಆಕೆ ಹೆಸರು. ಓಕೆ, ವಯಸ್ಸು, ಓ ಗಾಡ್, ವಯಸ್ಸು 25 ಬರೆದುಕೊಳ್ಳಿ. ರಿಸೆಪ್ಷನಿಸ್ಟ್, ಸರಿ, ಪೇಷಂಟ್ ನಿಮ್ಗೆ ಏನಾಗಬೇಕು? ಈ ಪ್ರಶ್ನೆಗೆ ಉತ್ತರ ಮಾತ್ರ ಆತನ ಬಳಿ ಇರಲಿಲ್ಲ. ಸಾರಿ, ನನಗೆ ಗೊತ್ತಿಲ್ಲ, ಆಕೆ ರಸ್ತೆಯಲ್ಲಿ ಸಿಕ್ಕಿದ್ರು ಅಷ್ಟೇ ಎಂದು ಹೇಳಿ ಹೊರಟು ಹೋಗುತ್ತಾನೆ. ಬೆಳಿಗ್ಗೆ ಎಚ್ಚರವಾದ ಸರಿ, ನಾನಿಲ್ಲಿದ್ದೀನಿ ನರ್ಸ್, ನೋಡಿಯಮ್ಮ, ಇದು ವಾತ್ಸಲ್ಯ ಆಸ್ಪತ್ರೆ, ನಿಮಗೆ ಆಕ್ಸಿಡೆಂಟ್ ಆಗಿ ನಿನ್ನೆ ಅದು ಯಾರೋ ಬಂದು ಸೇರಿಸಿ ಹೊರಟು ಹೋದರು. ಯಾರದು ಎಂದು ಯೋಚಿಸ್ತಾ ಹಾಗೆ ಕುಳಿತು ಬಿಡುತ್ತಾಳೆ. ಡಾಕ್ಟರ್ ಬಂದು ಚೆಕ್ ಮಾಡಿ, ತಾವೀಗ ಹುಷಾರಾಗಿದ್ದೀರಿ, ತಾವು ಹೋಗ್ಬೋದು. ಸರಾಯು, ಡಾಕ್ಟರ್, ಅದು ಬಿಲ್, ಡೋಂಟ್ ವರಿ, ನಿಮ್ಮ ಬಿಲ್ ಆಲ್ರೆಡಿ ಪೇಡ್ ಆಗಿದೆ. ಆದರೆ ನಿನ್ನೆ ನಿಮಗೆ ಅಡ್ಮಿಟ್ ಮಾಡಿದ ವ್ಯಕ್ತಿನೇ ಬಿಲ್ ಕೊಟ್ಟು ಹೋದರು ಬೆಳಿಗ್ಗೆ. ಸರಾಯು, ಡಾಕ್ಟರ್, ಅವರು ಯಾರು, ಹೆಸರು? ಡಾಕ್ಟರ್ ಏನೋ ಹೇಳಿದರು, ಹೆಸರು ಶಂಕರ್, ನೋ, ಐ ಥಿಂಕ್ ಶಿಶಿರ್, ಎಸ್ ಶಿಶಿರ್. ಶಿಶಿರ? ಯಾರು? ಯಾರೇ ಆಗಿರಲಿ, ದೇವರು ಒಳ್ಳೆಯದು ಮಾಡಲಿ ಎಂದು ಮನದಲ್ಲಿ ಧನ್ಯವಾದ ಸಲ್ಲಿಸಿ ಸರಿ ಡಾಕ್ಟರ್ ಎಂದು ಹೊರಟು ಹೋಗುತ್ತಾಳೆ. ಮರಳಿ ಗೂಡಿಗೆ ಎಂಬಂತೆ ಸರಾಯು ಮತ್ತದೇ ಆಶ್ರಮಕ್ಕೆ ಬಂದಿಳಿಯುತ್ತಾಳೆ. ಆದರೆ ಈ ಬಾರಿ ರಮಾಬಾಯಿಗೆ ತನ್ನ ಹಿನ್ನೆಲೆಯನ್ನು ಹೇಳಿದಾಗ ರಮಾಬಾಯಿ ಸಂಕಟ ಪಡುತ್ತಾ, ಸಮಾಧಾನವಾಗಿರು ಮಗು, ನಿನ್ನ ಹುದ್ದೆ ನಿನಗಾಗಿ ಕಾದಿದೆ, ನೀನು ಮುಂದುವರಿಯಬಹುದು. ಸರಾಯು, ಸರಿ ಮಾಯಿ, ನನ್ನ ಹೆಸರು ಸರಳ ಆಗಿಯೇ ಇರಲಿ, ನನಗೆ ನನ್ನ ಹಳೆಯ ನೆನಪುಗಳು ಯಾವುದು ಬೇಡ. ಇವತ್ತಿನಿಂದ ಈ ಸರಾಯು ಸತ್ತು ಸರಳಲಾಗಿ ಮರಹುಟ್ಟು ಪಡೆದಿದ್ದಾಳೆ. ರಮಾಬಾಯಿ, ಖಂಡಿತ ಮಗು, ಹೊಸ ಜೀವನ ಆರಂಭಿಸು ಎಂದು ಆಶೀರ್ವಾದ ಮಾಡಿ ಕಳಿಸುತ್ತಾರೆ. ತರಗತಿಯಲ್ಲಿ ಮಕ್ಕಳಿಗೆ ನೀತಿ ಪಾಠವನ್ನು ಹೇಳುವುದು ನೋಡಿದ ನಿಹಾಂಗ್, ಓಹ್, ಇವರು ಮತ್ತೆ ಬಂದಿದ್ದಾರೆ, ಏನಾದರೂ ಸಮಸ್ಯೆ ಇರಬಹುದು, ಇರಲಿ, ಮುಂದೆ ಕೇಳಿದರಾಯಿತು ಎಂದು ಸುಮ್ಮನಾಗುತ್ತಾನೆ. ಸರಾಯು ಬಂದು ವಾರದ ನಂತರ ಶಿಶಿರ್ ಸಂಪೂರ್ಣವಾಗಿ ಮದುರೆಯ ದಾಸನಾಗಿರುತ್ತಾನೆ. ಆತನ ಸ್ಥಿತಿ ನೋಡಿದ ನಿಹಾಂಗ್ ಮತ್ತೆ ರಮಾಬಾಯಿಗೆ ದೊಡ್ಡ ತಲೆನೋವಾಗಿರುತ್ತದೆ. ಅದೊಂದು ದಿನ ಆಶ್ರಮಕ್ಕೆ ಕುಡಿದು ಬಂದ ಶಿಶಿರ್ ನೇರವಾಗಿ ಸರಾಯು ಇದ್ದ ಕ್ಲಾಸ್ ರೂಮಿನತ್ತ ಹೋಗುತ್ತಾನೆ. ಸರಾಯಿಯ ಮುಖ ನೋಡಿ, ಇವಳು ಮತ್ತೆ ಬಂದಳ ಎಂದು ಒಳಗೆ ಹೋಗಲು ಸರಾಯು ಆತನ ಸ್ಥಿತಿ ನೋಡಿ ಸಮಾಧಾನವಾಗಿ ಆಚೆ ಹೋಗಲು ಹೇಳುತ್ತಾಳೆ. ಶಿಶಿರ್ ಶ್ರೀದ್ವೇಷಿಯಂತೆ ಮಾತನಾಡುತ್ತಾ, ಹೋ, ನಮಗೆ ಆಚೆ ಹಾಕುವಷ್ಟು ಧೈರ್ಯ ಬಂತ ನಿಂಗೆ? 2 ತುತ್ತು ಅನ್ನಗೋಸ್ಕರ ನಮ್ಮ ಆಶ್ರಮಕ್ಕೆ ಬಂದು ಬಿದ್ದಿರೋಳು ನೀನು. ನನಗೆ ಈ ಶಿಶಿರ್ಗೆ ಆಚೆ ಹೋಗುವಷ್ಟು ಧೈರ್ಯನಾ ಎಂದು ಆಕೆಯ ಕೈ ಹಿಡಿಯಲು ಸರಾಯು ಭಯದಿಂದ ಹಿಂದೆ ಸರಿಯಲು ಅಷ್ಟರಲ್ಲಿ ಒಳಬಂದ ಮಾಯಿ ಶಿಶಿರ್ಗೆ ಎಷ್ಟೇ ಹೇಳಲು ಆತನ ನಡವಳಿಕೆ ಸರಿ ಹೋಗದೆ ಇದ್ದುದಕ್ಕೆ ಕೋಪದಿಂದ ಆತನ ಕೆನ್ನೆಗೆ ಬಾರಿಸಿ ಆಚೆ ಎಳೆದುಕೊಂಡು ಹೋಗುತ್ತಾರೆ. ಶಿಶಿರ್ನ ಕುಡಿದ ನಶೆ ಎಳೆದು ಹೋಗಿ ಅವನಿದಕ್ಕೆಲ್ಲ ಸರಾಯು ಕಾರಣ ಎಂದಾಗಿ ಸಾಧಿಸಲು ಪ್ರಾರಂಭಿಸುತ್ತಾನೆ. ಇತ್ತ ಸಾಮ್ರಾಟ್ ನಿಜ ಸ್ವರೂಪ ಮನೆಯವರಿಗೆ ತಿಳಿದು ಎಲ್ಲರೂ ಸರಾಯುಳ ಬಗ್ಗೆ ಮರಕ ಪಡುತ್ತಾ ಸಾಮ್ರಾಟ್ನ ಮದುವೆಯನ್ನು ಅವನಿಗಿಷ್ಟಪಟ್ಟ ಹುಡುಗಿ ಶೀತಲ್ ಜೊತೆ ಮಾಡ್ತಾರೆ. ಶೀತಲ್ ಮೊದಲು ಸರಿಯಾಗಿ ಇದ್ದವಳು ಬರಬರುತ್ತಾ ಮಂಕಾಗುತ್ತಾ ಹೋಗ್ತಾಳೆ. ಯಾವುದರಲ್ಲಿ ಆಸಕ್ತಿ ತೋರದೆ ಸರಾಯುಳಿಗೆ ಸಾಮ್ರಾಟ್ ಕೊಟ್ಟ ಹಿಂಸೆಯನ್ನು ಮನೆ ಕೆಲಸದಾಳು ಬಳ್ಳಾಲರು ಹೇಳಿದಾಗ ಶೀತಲ್ಗೆ, ಸಾಮ್ರಾಟ್ ಇಷ್ಟು ಕೆಟ್ಟ ವ್ಯಕ್ತಿಯೇ, ನಾನು ಇಂಥವನನ್ನು ಪ್ರೀತಿ ಮಾಡಿದ್ನ ಎಂದು ಅಸಹಾಯ ಪಟ್ಟಿಕೊಳ್ಳುತ್ತಾಳೆ. ಸಾಮ್ರಾಟ್ ಮತ್ತೆ ಶೀತಲ್ ನಡುವೆ ಮುಸುಕಿನ ಗುದ್ದಾಟ ನಡೆದೇ ಇರುತ್ತದೆ. ಸರಾಯುಗೆ ನಾನು ಮೋಸ ಮಾಡಿದ್ದಕ್ಕಾಗಿ ದೇವರು ನನಗೆ ಈ ರೀತಿ ನೋಯಿಸ್ತಿದ್ದಾನೆ ಎಂಬ ಯೋಚನೆ ಸಾಮ್ರಾಟ್ನ ತಲೆಯಲ್ಲಿ ಬಂದದ್ದು ಸುಳ್ಳಲ್ಲ. ಅದೊಂದು ದಿನ ಮನೆಗೆ ಬಂದ ನಿರುಷ ಅಳುತ್ತಾ, ಅಪ್ಪ, ಧನುಷ್ ತುಂಬ ಕೆಟ್ಟವನು, ಅವನಿಗೆ ಬೇರೊಬ್ಬ ಹೆಣ್ಣಿನ ಜೊತೆಗೆ ಸಂಬಂಧ ಇದೆ ಎಂದಾಗ ಸೂರ್ಯಸಿಂಹ ಆಗಿ ಸಾಮ್ರಾಟ್ ರೋಷದಿಂದ ಕುದಿಯುತ್ತಾರೆ.
ನೇರ ಪ್ರತಾಪ್ ಚಂದ್ರರ ಮನೆಗೆ ಹೋಗಿ ಜಗಳ ಮಾಡಲು ಧನುಷ್ ನಗುತ್ತಾ, ಓ, ತಮ್ಮ ಮಗಳಿಗೆ ನೋವಾಯ್ತು ಎಂದು ಬಂದಿರುವಿರಲ್ಲ. ನನ್ನ ತಂಗಿ ಸರಾಯುಗಳನ್ನು ಒಳ್ಳೆ ಜೀತದಾಳಿನಂತೆ ನಡೆಸಿಕೊಂಡು ಅವಳಿಗೆ ಕೂಡ ಕೊಡಬಾರದ ಕಷ್ಟ ಕೊಟ್ಟ ತಮಗೆ ಈಗ ನೆನಪಾಯ್ತೆ ತಮ್ಮ ಮಗಳ ಕಣ್ಣೀರು. ಛೀ, ನಾನಿನ್ನಷ್ಟು ಕೆಟ್ಟ ವ್ಯಕ್ತಿ ಅಲ್ಲ ಸಾಮ್ರಾಟ್. ನನಗೂ ಮನಸ್ಸಾಕ್ಷಿ ಇದೆ. ನನ್ನ ತಂಗಿಯ ಕಣ್ಣ ಮುಂದೆ ಆ ನಿಯತಿಯ ಜೊತೆಗೆ ಸರಸ ಆಡಿದಂತೆ ನಾನು ಆಡಿಲ್ಲ. ಮನಸ್ಸು ಎಲ್ಲರಿಗೂ ಒಂದೇ ಸಾಮ್ರಾಟ್. ನಿನ್ನ ತಂಗಿಗೆ ನೋವು ಆದರೆ ಹೇಗೆ ನಿನಗೆ ಸಂಕಟ ಆಯಿತೋ ಅದೇ ಥರ ನಾನು, ನನ್ನ ತಾಯಿ ಪ್ರತಿದಿನ ನಮ್ಮ ಸರುನ ದೂರ ಮಾಡಿಕೊಂಡು ದುಃಖ ಪಡುತ್ತಿದ್ದೇವೆ. ಆ ದುಃಖ ಪರಮಾವಧಿಯೇ ಈ ಚಿಕ್ಕ ಡೋಸ್ ನಿನ್ನ ತಂಗಿಯ ತರುವಾಯ ನಿನಗೆ. ಪ್ರತಾಪ್ ಚಂದ್ರ ಧನುಷ್, ಆತ ನಿನ್ನ ಭಾವ, ನೆನಪಿರಲಿ. ಧನುಷ್ ನಗುತ್ತಾ, ಭಾವನ? ಅಯ್ಯೋ ಅಪ್ಪಾಜಿ, ಈ ನಿನ್ನ ಅಳಿಯನ ಸಂಬಂಧ ಮುರಿದು ಬಿದ್ದು ಹತ್ತಿರ 1 ತಿಂಗಳಾಯಿತು. ಈಗ ಈತ ಬೇರೊಬ್ಬಳ ಗಂಡ. ನಮಗೇನು ಸಂಬಂಧ ಬಿಡಿ. ನಮ್ಮ ಕರ್ಮಕ್ಕೆ ಈತನ ತಂಗಿ ಈ ಮನೆಯ ಸೊಸೆಯಾಗಿದ್ದಾಳೆ. ಆದರೆ ನಾನು ಈ ಬ್ರಗ ಮಾಡಿದಂತೆ ಇವಳಿಗೆ ಮಾಡಲಾರೆ. ನೋಡು ಸಾಮ್ರಾಟ್, ನಿರುಷಾ ಈ ಮನೆ ಸೊಸೆ, ನನ್ನ ಹೆಂಡತಿ. ಅವಳ ಇಷ್ಟ ಕಷ್ಟ ಎಲ್ಲ ನಾನು ನೋಡ್ಕೊಳ್ತೀನಿ. ಇನ್ಮುಂದೆ ಈ ಮನೆಯ ಕಡೆಗೆ ಬರುವ ಅಗತ್ಯ ಇಲ್ಲ. ಗೋ ನಾವು. ಸಾಮ್ರಾಟ್ಗೆ ಈ ಎಲ್ಲ ಮಾತುಗಳು ಮುಳ್ಳಿನಿಂದ ಚುಚ್ಚಿದರು. ಅದುವೇ ಸತ್ಯ ಅಲ್ವೇ? ಇತ್ತ ಕಡೆ ಶಿಶಿರ ಆಶ್ರಮದಲ್ಲಿ ಯಾರೂ ಇರದ ಸಂದರ್ಭದಲ್ಲಿ ಬರುತ್ತಾನೆ. ಆಗಷ್ಟೇ ಪಾಠ ಮುಗಿಸಿ ತನ್ನ ಕೋಣೆಯಲ್ಲಿ ತನ್ನ ಹಳೆಯ ನೆನಪುಗಳನ್ನು ಕೆದಕುತ್ತಾ ಕಣ್ಣೀರಿಡುತ್ತಾ ಕುಳಿತ ಸರಾಯು ಬಳಿ ಬಂದ ಶಿಶಿರ್, ಹಾಯ್ ಮೇಡಮ್, ಯಾರೂ ಕಾಣುತ್ತಿಲ್ಲ, ಎಲ್ಲಿ ಹೋದರು? ಸರಾಯು ಎದ್ದು, ಅದು ಮಾಯಿ ಹಾಗೂ ಕಾಕ ಪೇಟೆಗೆ ಹೋಗಿದ್ದಾರೆ. ನಾಳೆ ನಿಮ್ಮ ತಂದೆಯವರ ಶ್ರಾದ್ದ. ಅದರ ಸಿದ್ಧತೆಗೆ ಸಾಮಾನುಗಳನ್ನು ತರಲು ಹೋಗಿದ್ದಾರೆ. ಮಿಕ್ಕವರು ತಮ್ಮ ತಮ್ಮ ಕೋಣೆಯಲ್ಲಿರಬಹುದು. ತಂದೆಯ ಶ್ರಾದ್ದದ ದಿನನೇ ಮರೆತ ಶಿಶಿರನಿಗೆ ತಾನೆಷ್ಟು ಮದುರೆಯ ದಾಸನಾಗಿದ್ದೇನೆ. ನನ್ನ ಅನುಪಸ್ಥಿತಿಯಿಂದ ಯಾರ ಜೀವನವೂ ನಿಂತಿಲ್ಲ. ಅಮ್ಮನಿಗೆ ಈ ಸಮಯದಲ್ಲಿ ನನ್ನ ಅಗತ್ಯ ಹೆಚ್ಚಿತ್ತು. ಆದರೆ ನಾನು ಆಕೆ ಮುಖ ನೋಡಿ ವಾರದ ಮೇಲಾಯ್ತಲ್ಲ. ಛೇ, ಆ ಪ್ರಕೃತಿ ಮಾಡಿದ ಮೋಸಕ್ಕೆ ನಾನೆಷ್ಟು ಕೆಟ್ಟವನಾಗಿದ್ದೇನೆ. ಯೋಚಿಸುತ್ತಿದ್ದವನ ಕೆನ್ನೆಯ ಮೇಲೆ ಅರಿಯದ ಹನಿ ಜಾರಿತ್ತು. ಸರಾಯು, ನೋಡಿ, ನೀವು ಉಳಿದವರಿಗೆ ಏನೂ ಆಗದಿರಿ. ಆದರೆ ಎತ್ತ ತಾಯಿಗೆ ಅವರ ಈ ಸಮಯದಲ್ಲಿ ನಿಮ್ಮ ಅಗತ್ಯ ತುಂಬ ಇದೆ. ನನಗೆ ಗೊತ್ತಿಲ್ಲ ನಿಮ್ಮ ನೋವೇನು ಎಂದು. ಆದರೆ ನಮ್ಮ ನೋವಿಂದ ನಮಗೆ ಬೇಕಾದವರಿಗೆ ನೋವು ಕೊಡುವುದು ತಪ್ಪಲ್ವೇ? ಕ್ಷಮಿಸಿ. ನನಗೆ ಈ ಮಾತನ್ನು ಕೇಳುವ ಹಕ್ಕಿಲ್ಲ. ಆದರೆ ಕಳೆದ 1 ವರ್ಷದಿಂದ ಈ ಆಶ್ರಮದ ಅನ್ನದ ಋಣ ನನ್ನ ಮೇಲಿದೆ. ಆ ಅಧಿಕಾರ ಅನ್ನುವುದಕ್ಕಿಂತ ಈ ಆಶ್ರಮದ ಮೇಲಿರುವ ನನ್ನ ಅಕ್ಕರೆಯಿಂದ ಹೇಳುತ್ತಿದ್ದೇನೆ. ದಯವಿಟ್ಟು ನಿಮ್ಮಿಂದ ಈ ಆಶ್ರಮದ ಮರ್ಯಾದೆ ಕಡಿಮೆ ಆಗಬಾರ್ದು. ಇಲ್ಲಿ ಅದೆಷ್ಟು ನೊಂದ ಮನಗಳಿಗೆ ಆಶ್ರಯ ನೀಡಿದ್ದಾರೆ ಮಾಯಿ. ಈಗ ನಿಮ್ಮ ಈ ರೀತಿಯ ನಡವಳಿಕೆಯಿಂದ ಆಕೆ ಮನನೊಂದುಕೊಂಡು ಏನಾದರೂ ಹೆಚ್ಚು ಕಡಿಮೆಯಾದರೆ ಈ ಆಶ್ರಮದ ಗತಿಯೇನು? ಸರಾಯಿಲ ಮಾತುಗಳು ಶಿಶಿರನಿಗೆ ತನ್ನ ತಪ್ಪಿನ ಅರಿವು ಮೂಡಿಸುತ್ತಿದ್ದರು. ಸತ್ಯ ಒಪ್ಪಿಕೊಳ್ಳುವ ಧೈರ್ಯ ಇರದೆ ಹೊರಟು ಹೋಗುತ್ತಾನೆ. ಸರಾಯು, ನಾನೇಕೆ ಇಷ್ಟು ಮಾತಾಡಿದೆ? ನನಗೇನು ಹಕ್ಕಿದೆ ಅವರಿಗೆ ಬುದ್ಧಿ ಹೇಳಲು? ನಾನೇ ಎಲ್ಲರಂತೆ ಆಶ್ರಮ ಬೇಡಿ ಬಂದವಳು. ನನ್ನ ಬದುಕೇ ತಲೆಗೆರಗಿ ಸಿಕ್ಕಿ ದಡ ಸೇರದ ಹಡಗಿನಂತಾಗಿದೆ. ನನ್ನ ಮುಂದಿನ ದಾರಿ ಯಾವುದು? ಹೌದು, ನನ್ನ ಪ್ರಾಣ ಉಳಿಸಿದ ವ್ಯಕ್ತಿ ಯಾರು? ಆತನನ್ನು ನೋಡಿ ಧನ್ಯವಾದ ಅರ್ಪಿಸಬೇಕು. ಹೌದು, ಆ ದಿನ ಎಂದು ಬರುವುದು? ಆ ವ್ಯಕ್ತಿಯ ಮುಖ ಸಹ ನೋಡದೆ ಹೋದನೆ. ಸಮಯ ಎಲ್ಲ ಸರಿ ಮಾಡುತ್ತೆ, ಹೌದು ಎಂದು ನಿಟ್ಟುಸಿರು ಬಿಡುತ್ತಾಳೆ. ಮನೆಗೆ ಬಂದು ತನ್ನ ಕೋಣೆಯಲ್ಲಿ ಮಲಗಿದ ಶಿಶಿರ್ ಸರಾಯಳ ಮಾತುಗಳನ್ನು ನೆನೆಯುತ್ತಾ, ಎಷ್ಟು ಚೆಂದ ಹೇಳಿತಾ ಆ ಹುಡುಗಿ. ಇದುವರೆಗೆ ತಮ್ಮಯ್ಯ ಮಾಮ ಸಹ ನನ್ನ ಎದುರಿಗೆ ನಿಂತು ಮಾತನಾಡಿಲ್ಲ. ಆದರೆ ಈ ಹುಡುಗಿಗೆ ಎಷ್ಟು ಧೈರ್ಯ! ಅದೇನೋ ಸೆಳೆತ ಆಕೆಯ ಕಣ್ಣಲ್ಲಿ. ಪ್ರಕೃತಿಯ ಮೋಸದಿಂದ ಎನ್ನೆಂದರೆ ಚಂಚಲೆ ಎಂದು ದೂಷಿಸುತ್ತಿದ್ದೆ. ಆದರೆ ಈಕೆಯ ಮಾತುಗಳು ನನ್ನನ್ನು ಬದಲಾಯಿಸಲು ಬಂದವ. ಆಕೆಯನ್ನು ಆಸ್ಪತ್ರೆಗೆ ಸೇರಿಸಿ ಮತ್ತೆ ಆ ಕಡೆಗೆ ಹೋಗಲೇ ಇಲ್ಲ. 1 ವಾರದ ನಂತರ ಬಂದ ನನಗೆ ಆಕೆಯ ದರ್ಶನ ಆಯ್ತಲ್ಲ, ಇದೆಂಥ ವಿಸ್ಮಯ! ಛೇ, ಇವೆಲ್ಲ ಬಿಡು. ಶಿಶಿರ್, ನಾಳೆ ಅಪ್ಪನ ಶ್ರಾದ್ದ. ಅದನ್ನೇ ಮರೆತು ಬಿಟ್ಟೆನಲ್ಲ, ನಾನೆಷ್ಟು ಪಾಪಿ ಎಂದು ಹನಿ ಹಿಡಿದು ಕುಳಿತುಕೊಳ್ಳುತ್ತಾನೆ. ನಿಹಾಂಕ್ಷ ಫೋನಿಗೆ ಎಚ್ಚೆತ್ತ ಶಿಶಿರ್ ಗಾಬರಿಕೊಂಡು ಆಚೆ ಹೊರಟು ಹೋಗುತ್ತಾನೆ. ನೇರ ಆಸ್ಪತ್ರೆಗೆ ಬಂದ ಶಿಶಿರ್ ಓಡುವ ನಡಿಗೆಯಲ್ಲಿ ವಾರ್ಡ್ನತ್ತೆ ಹೆಜ್ಜೆ ಹಾಕಲು ರಮಾಬಾಯಿ ಹಾಸಿಗೆ ಮೇಲೆ ಮಲಗಿದ್ದು ನೋಡಿದ ಶಿಶಿರ್ ಆತಂಕದಿಂದ ಒಳ ಹೋಗಿ ತಾಯಿಯ ಬಳಿ ಕುಳಿತುಕೊಂಡು ಅಮ್ಮ ಎನ್ನಲು ಕಣ್ಣು ಬಿಟ್ಟ ರಮಾಬಾಯಿ ಸಂಕಟ ಪಡುತ್ತಾ, ಮಗು ತಮ್ಮಯ್ಯ ಎಲ್ಲಿ? ಆತ ಹುಷಾರಾಗಿದ್ದಾರಲ್ವೇ? ಇಂಥ ಸ್ಥಿತಿಯಲ್ಲಿ ತಾಯಿ ತನ್ನ ನೋವನ್ನು ಮರೆತು ತಮ್ಮಯ್ಯರ ಆರೋಗ್ಯದ ಚಿಂತೆ ಮಾಡುವುದನ್ನು ನೋಡಿದ ಶಿಶಿರ್, ಎಂಥ ಮನಸ್ಸು ನನ್ನ ತಾಯಿದು! ನೋವಿನಲ್ಲೂ ಪರರ ಬಗ್ಗೆ ಯೋಚಿಸುವ ಈಕೆ ಮನಸ್ಸು ದೊಡ್ಡದು. ಇಂಥ ತಾಯಿ ತಂದೆಗೆ ಮಗನಾಗಿ ಹುಟ್ಟಿದ ನಾನೇ ಪುಣ್ಯವಂತ ಎಂದು ಕಂಬನಿ ಒರೆಸಿಕೊಂಡು, ಹಾಂ ಮಾಮ ಹುಷಾರಾಗಿದ್ದಾರೆ, ನೀವು ಯೋಚನೆ ಮಾಡಬೇಡಿ ಎಂದು ಸಮಾಧಾನ ಮಾಡುತ್ತಿರುವಾಗ ಓಡ್ತಾ ಬಂದ ಸರಾಯು, ಮಾಯಿ ಇದೆಲ್ಲ ಹೇಗಾಯಿತು? ನೀವು ಹುಷಾರಾಗಿದ್ದೀರಿ ತಾನೆ ಎಂದು ಕಾಳಜಿಯಿಂದ ಕೇಳುವ ಅವಳ ಕಡೆಗೆ ನೋಡಿದ ಶಿಶಿರ್ ಎದ್ದು ನಿಂತು ಅವಳಿಗೆ ಸ್ಥಳ ನೀಡುತ್ತಾನೆ. ಸರಾಯು ಅಳುತ್ತಾ ನೋಡಲು ರಮಾಬಾಯಿ, ಮಗು ನನಗೇನೂ ಆಗಿಲ್ಲಮ್ಮ, ಭಯ ಬೇಡ. ಆದರೆ ನಾಳೆ ನನ್ನವರ ದಿನ ಹೇಗೆ ಎಂಬುದೇ ಚಿಂತೆ. ಸರಾಯು,
ಮಾಯಿ, ನೀವು ಯೋಚಿಸಬೇಡಿ, ನಾವೆಲ್ಲ ಇದ್ದೇವೆ. ಅಪ್ಪಾಜಿಯವರ ಕಾರ್ಯ ಮಾಡುವುದೇ ತೊಡಕು ಬಾರದಂತೆ ಮಾಡುತ್ತೇವೆ. ಆದರೆ ನೀವು ಬೇಗ ಹುಷಾರಾಗಿ ಬರಬೇಕು. ಸರಾಯುವ ಮುಗ್ಧ ಮಾತುಗಳಿಂದ ರಮಾಬಾಯಿ, ಇಷ್ಟು ಒಳ್ಳೆಯ ಹುಡುಗಿ ಹೇಗೆ ಒಳ್ಳೆಯ ಸಂಗಾತಿ ಕೊಡದೆ ಹೋದನಲ್ಲ ನನ್ನ ರಾಮ. ರಮಾಬಾಯಿ ಮುಂದುವರಿದು, ಮಗು ಅಳ್ಬೇಡ, ನಾನು ಬೇಗ ಬರ್ತೇನೆ. ನೀನು ಒಬ್ಬಳೇ ಇಷ್ಟು ದೂರ ಹೇಗೆ ಬಂದೆ ಸರಾಯು? ಅದು ಬಸ್ನಲ್ಲಿ ಕೇಳಿಕೊಂಡು ಬಂದೆ. ರಮಾಬಾಯಿ ಸರಿ ಎಂದು ಹಾಗೆ ನಿದ್ರಿಸಲು ಸರಾಯು ಸುಮ್ಮನೆ ಕುಳಿತು ಬಿಡುತ್ತಾಳೆ. ಹೊರಗಡೆ ನಿಂತು ಒಳಗಿನ ದೃಶ್ಯ ನೋಡುತ್ತಿದ್ದ ನಿಹಾಂಗ್ ಸರಾಯುಳ ಆತ್ಮೀಯತೆಗೆ ಸೋತು ಹೋಗುತ್ತಾನೆ. ಈಕೆಯೇ ಶಿಶಿರ್ನ ಹೆಂಡತಿಯಾಗಬಾರದಿತ್ತೆ. ಈ ನನ್ನ ಗೆಳೆಯನ ಈ ರೀತಿ ಮುದುರೆಯ ದಾಸನಾಗುವುದು ತಪ್ಪುತ್ತಿತ್ತು ಎಂದು ಯೋಚಿಸುತ್ತಾ ಒಳ ಬಂದು, ಶಿಶಿರ, ಸರಳ ಏನೂ ತಿಂದಂತಿಲ್ಲ, ಆಕೆಗೇನಾದರೂ ತಿಂಡಿ ಕೊಡಿಸಿಕೊಂಡು ಬಾ. ಶಿಶಿರ, ನೀನೇ ಹೋಗು. ಹೌದು, ಆಕೆ ಹೆಸರು ಸರಳ ಏನು? ಹೌದು. ಓ ಸರಿ, ಅಮ್ಮನ ಬಳಿ ನಾನಿರುವೆ, ನೀನು ಹೋಗು. ನಿಹಾಂಗ್, ನನ್ನ ತಿಂಡಿ ಆಗಿದೆ, ನೀನು ಏನು ತಿಂದಂತಿಲ್ಲ, ಹೋಗು, ಆಕೆಯನ್ನು ಕರೆದುಕೊಂಡು ಹೋಗು. ಶಿಶಿರ್ ಸರಿ ಎಂದು ಸರಾಯುಳನ್ನು ಕರೆಯಲು ಮೊದಲು ನಿರಾಕರಿಸಿದರು. ನಿಹಾಂಕ್ ಬಲವಂತಕ್ಕೆ ಸೋತು ಶಿಶಿರ್ನ ಜೊತೆಗೆ ಹೆಜ್ಜೆ ಹಾಕುತ್ತಾಳೆ. ಹೋಟೆಲೊಂದರ ಮುಂದೆ ಹೋದ ಶಿಶಿರ್ನ ಮನ ಮದರಿಗೆ ಪರಿತಪಿಸುತ್ತೆ. ತನ್ನನ್ನು ತಾನು ನಿಯಂತ್ರಿಸಲು ಆಗ ಸರಾಯುಳನ್ನು ಒಳಗೆ ಹೋಗುವಂತೆ ಹೇಳಿ ತಾನು ವೈನ್ ಶಾಪ್ನತ್ತ ಹೆಜ್ಜೆ ಹಾಕುತ್ತಾನೆ. ಸರಾಯು ಏನೋ ಅನುಮಾನ ಮೂಡಿ ಆಚೆ ಬಂದು ನೋಡಲು ಶಿಶಿರ್ ಶಾಪ್ ಒಳಗೆ ಹೋಗುವುದನ್ನು ನೋಡಿ, ಛೇ, ಆತನಿಗೆ ಮನಸ್ಸೇ ಇಲ್ವೇ? ಆಗಷ್ಟೇ ಎಷ್ಟೋ ಬುದ್ಧಿ ಹೇಳಿದರೂ ನಾಯಿ ಬಾಲು ಡೊಂಕೆ ಈತನದು ಎಂದು ಏನು ತಿನ್ನದೆ ಆಸ್ಪತ್ರೆಗೆ ಬಂದು ಬಿಡುತ್ತಾಳೆ. ಸರಾಯು ಒಬ್ಬಳೇ ಬರುವುದು ನೋಡಿದ ನಿಹಾಂಕ್ ಬಂದು ವಿಚಾರಿಸಲು ಸರಾಯು ಇರುವ ವಿಚಾರ ಹೇಳುತ್ತಾಳೆ. ನಿಹಾಂಕ್ ಕೋಪದಿಂದ, ಚೇವನಿಗೆ ಬುದ್ಧಿ ಬರುವುದಿಲ್ಲ, ಆದರೆ ಮಾಯಿಗೆ ಈ ವಿಚಾರ ತಿಳಿಯುವುದು ಬೇಡ ಎಂದು ಸರಾಯು ಹತ್ರ ಮಾತು ತೆಗೆದುಕೊಳ್ಳುತ್ತಾನೆ. ಆಗಷ್ಟೇ ಕುಡಿದು ಹೊಳಬಂದ ಶಿಶಿರ್ನನ್ನು ಬಾಗಿಲಾಚೆಯೇ ತಡೆದ ನಿಹಾಂಕ್ ಮನೆಗೆ ಹೋಗಲು ತಿಳಿಸುತ್ತಾನೆ. ಇಬ್ಬರ ಮಧ್ಯೆಯಲ್ಲಿ ತುಸು ಬಿರುಸಾದ ಮಾತುಕತೆ ನೋಡಿದ ಸರಾಯು ಹೋಗಿ ಸಮಾಧಾನ ಮಾಡಿದರೂ ಶಿಶಿರ್ ಅಸಭ್ಯ ಮಾತಿನಿಂದ ನೊಂದುಕೊಳ್ಳುತ್ತಾಳೆ. ನಿಹಾಂಕ್ ಮಾಯಿಗೆ ವಿಷಯ ತಿಳಿದರೆ ಮುಂದೆ ಹೇಗೆ ಎಂದು ಬಗೆದು ಸರಾಯುಳ ಜೊತೆಗೆ ಅವನನ್ನು ಕಳಿಸಲು ನೋಡುತ್ತಾನೆ. ಶಿಶಿರ್ ಹಠ ಮಾಡಿ ಕಾರ್ ಕೀ ತೆಗೆದುಕೊಂಡು ಹೋಗುತ್ತಾನೆ. ಸರಾಯು ಒಲ್ಲದ ಮನಸ್ಸಿನಿಂದ ಆತನೊಡನೆ ಹೆಜ್ಜೆ ಹಾಕುತ್ತಾಳೆ. ಶಿಶಿರ್ ಕುಡಿದ ನಶೆಯಲ್ಲಿ ಕಂಟ್ರೋಲ್ ಇರದೆ ಕಾರನ್ನು ಚಲಾಯಿಸಲು ಸರಾಯು ತುಸು ಗಾಬರಿಯಿಂದ, ದಯವಿಟ್ಟು ನಿಧಾನಕ್ಕೆ ಓಡಿಸಿ. ಶಿಶಿರ್, ಆ ನಿಧಾನಕ್ಕೆ ಓಡಿದ್ರೆ ಏನಾಗುತ್ತೆ? ಬದುಕುವ ಆಸೆ ನನಗಿಲ್ಲ, ಮತ್ತೆ ನಿಮಗೆ? ಸರಾಯು ಏನನ್ನೇ ಹೇಳದೆ ಆಚೆ ನೋಡುತ್ತಾ ಕುಳಿತು ಬಿಡುತ್ತಾಳೆ. ಶಿಶಿರ್ ಜೋರಾಗಿ ಓಡಿಸ್ತಾ ಹೋಗಿ ನಿಯಂತ್ರಣ ತಪ್ಪಿ ಮುಂದೆ ಒಂದು ಮರಕ್ಕೆ ಗುದ್ದಿ ಬಿಡುತ್ತಾನೆ. ನಿದ್ರೆ ಮಂಪರ್ನಲ್ಲಿದ್ದ ಸರಾಯು ಏನಾಗುತ್ತಿದೆ ಎಂದು ಗ್ರಹಿಸುವ ಮುಂಚೆನೆ ಅಪಘಾತ ಸಂಭವಿಸುತ್ತದೆ. ಸರಾಯು ಅಮ್ಮ ಎಂದು ಚೀರಿ ಹಾಗೆ ಪ್ರಜ್ಞೆ ತಪ್ಪುತ್ತಾಳೆ. ಶಿಶಿರ್ನ ಕುಡಿತದ ನಶೆ ಹಾರಿ ಹೋಗುತ್ತೆ. ಎಚ್ಚರವಾಗಿ ಸರಾಯುಳ ಪಕ್ಕ ಬಂದು ಎಷ್ಟು ಎಬ್ಬಿಸಿದರೂ ಆಕೆ ಕಣ್ಣು ಬಿಡದಿರುವುದನ್ನು ನೋಡಿದ ಶಿಶಿರ್ ಹಾಸ್ಪಿಟಲ್ನತ್ತ ದೌಡಾಯಿಸುತ್ತಾನೆ. ತಲೆಗೆ ಬಲವಾದ ಪೆಟ್ಟು ಬಿದ್ದು ರಕ್ತಸ್ರಾವ ಆದ ಕಾರಣ ರಕ್ತವನ್ನು ಹಾಕಲು ವೈದ್ಯರು ರಕ್ತದ ಅವಶ್ಯಕತೆ ಇದೆ ಎಂದಾಗ ಶಿಶಿರ್ ರಕ್ತ ಕೊಡಲು ಮುಂದಾಗುತ್ತಾನೆ. ಆದರೆ ಬಾಡಿಯಲ್ಲಿ ಆಲ್ಕೋಹಾಲ್ ಇರುವುದು ಖಾತ್ರಿಪಡಿಸಿದ ವೈದ್ಯರು ನಿರಾಕರಿಸುತ್ತಾರೆ. ಶಿಶಿರ್ ವ್ಯಥೆ ಪಡುತ್ತಾ, ನಾನು ಕುಡಿಯದೇ ಇದ್ದಿದ್ರೆ ಇಷ್ಟೆಲ್ಲ ಆಗ್ತಾನೇ ಇರಲಿಲ್ಲ, ಛೇ ಎಂದು ಚಿಂತೆ ಮಾಡುತ್ತಾ ಕುಳಿತಿರಲು ಹೊರಬಂದ ಡಾಕ್ಟರ್, ಹಲೋ ಮಿಸ್ಟರ್, ಡೋಂಟ್ ವರಿ, ನಿಮ್ಮ ವೈಫ್ ಈಗ ಹುಷಾರಾಗಿದ್ದಾರೆ. ಶಿಶಿರ ಹೆಂಡತಿ ಎಂಬ ಪದದಿಂದ ಬೆಚ್ಚುತ್ತಾ, ಸರ್ ಅವರು ನನ್ನ ವೈಫ್ ಅಲ್ಲ. ಡಾಕ್ಟರ್ ನಗುತ್ತಾ, ಓ ಸಾರಿ, ಮತ್ತೆ ಏನಾಗಬೇಕಾಕೆ ನಿಮಗೆ? ಈ ಪ್ರಶ್ನೆಗೆ ಮತ್ತೊಮ್ಮೆ ಉತ್ತರ ಸಿಗದೆ ಶಿಶಿರ್ ತಡವರಿಸ್ತಾ ನಿಂತು ಬಿಡುತ್ತಾನೆ. ಕೆಲವೊಮ್ಮೆ ಗಂಡು ಹೆಣ್ಣಿನ ಸಂಬಂಧ ಎಷ್ಟೇ ಆತ್ಮೀಯದಾದರೂ ಆ ಬಂಧಕ್ಕೆ ಏನೆಂದು ಹೆಸರಿಡುವುದು ಎಂಬ ಒದ್ದಾಟ ಪ್ರತಿಯೊಬ್ಬರ ಜೀವನದಲ್ಲಿ ಮೂಡುತ್ತದೆ. ಸರಾಯುಳಿಗೆ ರಕ್ತ ಕೊಟ್ಟದ್ದು ಯಾರು ಎಂದು ಯೋಚಿಸ್ತಾ ನಿಂತಿರಲು ಅವನ ಹಿಂದೆ ಕೈ ತಿಕ್ಕಿಕೊಳ್ಳುತ್ತಾ ಬಂದ ವ್ಯಕ್ತಿಯನ್ನು ನೋಡಿ ವಿಚಾರಿಸಲು ಆತನ ಹೆಸರು ಸಾಮ್ರಾಟ್ ಎಂದು ತಿಳಿಯುತ್ತದೆ. ಆತನಿಗೆ ಧನ್ಯವಾದ ತಿಳಿಸಲು ಆತ ತಲೆ ತಗ್ಗಿಸಿ, ಕೆಲವೊಮ್ಮೆ ನಾವು ಮಾಡಿದ ಪಾಪದ ಕೆಲಸಕ್ಕಾಗಿ ಪ್ರಾಯಶ್ಚಿತ ಪಡಬೇಕಾಗುತ್ತದೆ, ಆದರೆ ಒಂದು ಚಿಕ್ಕ ದಾರಿಯೇ ಈ ರಕ್ತದಾನ ಎಂದಷ್ಟೇ ಹೇಳಿ ಹೊರಟು ಹೋಗುತ್ತಾನೆ ಸಾಮ್ರಾಟ್. ಆತ ಏನು ಹೇಳಿದ? ಪಾಪಕ್ಕೆ ಪ್ರಾಯಶ್ಚಿತ ಅಂದ್ರೇನು? ಇತ್ತ ಸರಳಲಿಗೆ ಏನಾದರೂ ನೆಂಟನೆ ಕೇಳೋಣ ಎಂದರೆ ಹೊರಟು ಹೋದನಲ್ಲ ಆಸಾಮಿ, ವಿಚಿತ್ರ ಜನ ಎಂದು ಸರಾಯು ಹತ್ತಿರ ಹೋಗುತ್ತಾನೆ. ಸರಾಯುಗೆ ಆಗಷ್ಟೇ ಪ್ರಜ್ಞೆ ಬಂದು ಶಿಶಿರ್ನ ಮುಖವನ್ನು ನೋಡುತ್ತಾ, ನಾನಿನ್ನೂ ಸತ್ತಿಲ್ವೇ ಎನ್ನಲು ಶಿಶಿರ್, ಅಯ್ಯೋ ಹಾಗೇಕೆ ಮಾತನಾಡ್ತೀರಾ, ತಪ್ಪಾಯ್ತು ನನ್ನಿಂದ, ಇನ್ಮೇಲೆ ಕುಡಿಯೋದಿಲ್ಲ ಪ್ಲೀಸ್, ನೀವು ಮತ್ತೆ ಪಾಠ ಹೇಳಬೇಡಿ, ಸರಿ ಬನ್ನಿ ಹೋಗೋಣ ಎಂದು ಕೈ ಹಿಡಿದು ಕರೆದುಕೊಂಡು ಹೋಗುತ್ತಾನೆ. ಸರಾಯುಳನ್ನು ಮನೆಗೆ ಕರೆದುಕೊಂಡು ಬಂದ ಶಿಶಿರ್ ಆಕೆಯ ಸೇವೆಗೆ ನಿಂತದ್ದು ನೋಡಿ, ನನ್ನ ಆಶ್ರಮಕ್ಕೆ ಬಿಡಬೇಕಾಗಿತ್ತು, ಈ ರೀತಿ ಇಲ್ಲಿ ನನಗೇಕೋ ಸರಿ ಕಾಣುತ್ತಿಲ್ಲ. ಶಿಶಿರ್, ಭಯಪಡಬೇಡಿ, ಆಶ್ರಮದಲ್ಲಿ ಯಾವ ಸೌಕರ್ಯ ಇಲ್ಲ, ಅದಕ್ಕೆ ಮನೆಗೆ ಕರೆತಂದೆ, ನೀವು ಆರಾಮವಾಗಿ ರೆಸ್ಟ್ ಮಾಡಿ,
ನಾನು ಹೊರಗೆ ಮಲಗಿರುತ್ತೇನೆ. ಏನಾದರೂ ಬೇಕಾದರೆ ಕರೆಯಿರಿ ಎಂದು ಹೊರಟು ಹೋಗುತ್ತಾನೆ. ಸರಾಯು ಹಾಗೆ ನೋಡುತ್ತಾ ಮಲಗಿಬಿಡುತ್ತಾಳೆ. ಮಧ್ಯರಾತ್ರಿ ಎಚ್ಚರವಾದ ಸರಾಯು ಹೊಟ್ಟೆಯಲ್ಲಿ ಸಂಕಟ ಆಗಲು ನೆನಪಾಗುತ್ತದೆ ಊಟ ಮಾಡದೆ ಮಲಗಿದ್ದು. ಈಗ ಏನು ಮಾಡುವುದು? ಹಾಳಾದ ಹೊಟ್ಟೆ. ಎಷ್ಟೇ ನೋವಿರಲಿ, ಸಂಕಟವಿರಲಿ, ಅದರ ಸಮಯಕ್ಕೆ ಹಸಿವಾಗುತ್ತದೆ. ವಿಚಿತ್ರ ಬದುಕು. ಅದಕ್ಕೆ ದೊಡ್ಡವರು ಹೇಳುವುದು, ಎಲ್ಲ ಮಾಡುವುದು ಹೊಟ್ಟೆಗಾಗಿ, ಕೇಣು ಬಟ್ಟೆಗಾಗಿ ಎಂದು ತನ್ನಲ್ಲೇ ಹೇಳುತ್ತಾ ನಗುವ ಸರಾಯು ಮುಖದ ಮುಂದೆ ತಟ್ಟೆ ಹಿಡಿದು ನಿಂತ ಶಿಶಿರ್ನ ಮುಖ ನೋಡಿ ತಲೆ ತಗ್ಗಿಸಲು, ಶಿಶಿರ್ ಮೊದಲ ಬಾರಿ ಸರು ಎಂದಾಗ ಸರಾಯುಳಿಗೆ ತನ್ನ ಇಷ್ಟದ ಹೆಸರು ಇಷ್ಟು ಚೆಂದ ಇದೆ ಅನಿಸಿದ್ದು ಸುಳ್ಳಲ್ಲ. ಶಿಶಿರ್ ಆಗಿ ಕರೆಯಬಹುದಲ್ವಾ? ಸರಾಯು ಒಪ್ಪಿಗೆ ಸೂಚಿಸುವಂತೆ ತಲೆ ಆಡಿಸಲು, ಸರಿ ಎಂದು ಅವಳ ಒಪ್ಪಿಗೆ ಪಡೆಯದೆ ಬಾಯಿಗೆ ತುತ್ತು ಹಾಕಲು ಸರು ಆಶ್ಚರ್ಯದಿಂದ ಮುಖ ನೋಡಲು, ಶಿಶಿರ್ ನಗುತ್ತಾ, ನೀವು ನನ್ನ ಪೇಷಂಟ್ ಅದಕ್ಕೆ ಎಂದು ಕಾಳಜಿಯಿಂದ ತುತ್ತು ಹಾಕುವವನ ಮುಖ ನೋಡಿ ಸರಾಯು ಮೊದಲ ಬಾರಿಗೆ ನಿಜವಾದ ಮಮತೆ, ಪ್ರೀತಿ, ಕಾಳಜಿಗೆ ಸೋಲುತ್ತಾಳೆ. ಹಾಗೆ ಕಣ್ಣಲ್ಲಿ ನೀರು ನೋಡಿದ ಶಿಶಿರ, ಯಾಕೆ ಖಾರ ಜಾಸ್ತಿ ಆಯ್ತಾ? ಕ್ಷಮಿಸಿ, ನನಗೆ ಅಡುಗೆ ಬರದು, ಏನೋ ಟ್ರೈ ಮಾಡಿದೆ, ಖಾರ ಜಾಸ್ತಿ ಆಯಿತು ಅನಿಸುತ್ತೆ ಎಂದು ಬೇಚಾಡಲು ಸರಾಯು ತಲೆ ಆಡಿಸುತ್ತಾ, ಖಾರ ಜಾಸ್ತಿ ಅಲ್ಲ, ಪ್ರೀತಿ ಜಾಸ್ತಿ ಆಯಿತು ಎಂದು ತಲೆ ತಗ್ಗಿಸಲು, ಆಕೆ ಆ ಮಾತಿನ ಒಳ ಅರ್ಥ ತಿಳಿದ ಶಿಶಿರ್ ಸಹ ಒಂದು ಕ್ಷಣ ಮರೆಯುತ್ತಾ, ಹೌದು ನಿಮಗೆ ಮದುವೆಯಾಗಿದೆ ಎಂದು ಕೇಳಲು ಸರಾಯು ಮದುವೆ ಪದ ಕೇಳಿ ದುಃಖಿಸುತ್ತಾ ಹೌದು ಎಂದು ತಲೆ ಆಡಿಸ್ತಾಳೆ. ಆಕೆಯ ಆ ಮೌನದ ಮಾತನ್ನು ತಪ್ಪಾಗಿ ಗ್ರಹಿಸಿದ ಶಿಶಿರ್ ಬೇರೆ ಅರ್ಥವನ್ನೇ ಮಾಡಿಕೊಂಡು, ಬಹುಶಃ ಗಂಡ ಹೆಂಡತಿ ಜಗಳ ಆಗಿ ದೂರವಾಗಿರಬೇಕು, ಹೇಗಾದರೂ ಮಾಡಿ ಈಕೆಯ ಪತಿಯನ್ನು ಕಂಡುಹಿಡಿದು ಇಬ್ಬರನ್ನು ಒಂದು ಮಾಡಬೇಕು, ಪಾಪ ಹೆಣ್ಣು ಜೀವ ಒಂಟಿಯಾಗಿ ಇರಬಾರ್ದೆಂದು ಹೊರಟು ಹೋಗುತ್ತಾನೆ. ಮರುದಿನ ಹುಷಾರಾದ ಸರಾಯುಳನ್ನು ಆಶ್ರಮಕ್ಕೆ ಬಂದ ಸಾಮ್ರಾಟ್ ವಿಚಾರಿಸ್ತಾ ಬಂದಾಗ ಅವನ ಎದುರಿಗೆ ಬಂದ ಸರಾಯು ಶಿಶಿರ್ ನಾನು ನೋಡಿ ಮುಂದೆ ಬಂದು ಹಾಯ್ ಸರ್ ಎಂದು ಕೈ ಚಾಚಲು, ಶಿಶಿರ್ ಓ ಸಾಮ್ರಾಟ್, ನಿನ್ನೆ ಹಾಗೆ ಹೊರಟುಬೋದಿರಿ ಎಂದು ವಿಚಾರಿಸಲು ಸಾಮ್ರಾಟ್ ಮುಂದೆ ಬಂದು ಸರಾಯು ಹೇಗಿದ್ದಾರೆ ಎಂದಾಗ ಸರಾಯು ನಡುಗಿ ಬಿಡುತ್ತಾಳೆ. ಶಿಶಿರ್ ನಗುತ್ತಾ, ಮಿಸ್ಟರ್, ಇವರ ಹೆಸರು ಸರಾಯು ಅಲ್ಲ, ಸರಳ. ಸಾಮ್ರಾಟ್, ನೋ ಸರ್, ಈಕೆ ಹೆಸರು ಸರಾಯು, ನನ್ನ ಹೆಂಡತಿ. ಆ ಮಾತಿನಿಂದ ಶಿಶಿರ್, ಹೋ, ನಮಗೆ ಈ ವಿಚಾರ ಗೊತ್ತೇ ಇರಲಿಲ್ಲ ಎಂದು ಸರಾಯು ಮುಖ ನೋಡುತ್ತಾ, ಏನು ಮೇಡಮ್, ತಮ್ಮ ಹೆಸರನ್ನು ಯಾಕೆ ಸರಳ ಎಂದು ಸುಳ್ಳು ಹೇಳಿದ್ದು? ಸರಾಯು, ಅದು ಶಿಶಿರ್, ಜಸ್ಟ್ ಸ್ಟಾಪ್ ಇಟ್. ಇನ್ನೂ ಎಷ್ಟು ಸುಳ್ಳಿನ ವೇಷ. ಮೊದಲು ಅಮ್ಮನಿಗೆ ಈ ವಿಚಾರ ತಿಳಿಸಬೇಕು, ಅದಕ್ಕಿಂತ ಮುಂಚೆ ನನ್ನ ಕಣ್ಣ ಮುಂದೆ ನಿಲ್ಬೇಡಿ, ಹೊರಟು ಹೋಗಿ ಎಂದು ಚೀರಲು ಆಶ್ರಮದೆಲ್ಲರೂ ಓಡಿ ಬಂದು ನೋಡಲು ಸರಾಯು ಅಳುತ್ತಾ ತನ್ನ ಕೋಣೆಗೆ ಹೋಗ್ತಾಳೆ. ಸಾಮ್ರಾಟ್ ನಾಟಕೀಯವಾಗಿ, ಸರ್, ಆಕೆಗೂ ನನಗೂ ಜಗಳ, ಅದಕ್ಕೆ ಮನೆ ಬಿಟ್ಟು ಬಂದಿದ್ದಾರೆ, ದಯವಿಟ್ಟು ನನ್ನ ಜೊತೆ ಕಳಿಸಿಕೊಡಿ. ಶಿಶಿರ್, ಖಂಡಿತ ಸರ್, ಈ ಹೆಣ್ಣು ಮಕ್ಕಳಿಗೆ ಇದೊಂದು ಆಟ ಆಗಿದೆ, ಮದುವೆಯಾಗಿ ಜಗಳ ಎಂದು ಬಿಟ್ಟು ಹೋಗುತ್ತೇವೆ. ಛೆ, ಸರಿ ಬನ್ನಿ, ಕರೆದುಕೊಂಡು ಹೋಗಿ ಎಂದು ಸರಾಯು ರೂಮಿನತ್ತ ಹೆಜ್ಜೆ ಹಾಕುತ್ತಾರೆ. ಸರಾಯು ಎಷ್ಟೇ ಹೇಳಿದರೂ ಕೇಳದ ಶಿಶಿರ್ ಆಕೆಯನ್ನು ಸಾಮ್ರಾಟ್ ಜೊತೆಗೆ ಕಳಿಸಿಕೊಡುತ್ತಾನೆ. ಸರಾಯು ಒಲ್ಲದ ಮನಸ್ಸಿನಿಂದ ಸಾಮ್ರಾಟ್ ಜೊತೆಗೆ ಹೋಗಲು ದಾರಿ ಮಧ್ಯದಲ್ಲಿ ಕಾರನ್ನು ನಿಲ್ಲಿಸಿದ ಸಾಮ್ರಾಟ್ ಕೆಳಗಿಳಿದು ಕೈ ಇಳಿಯಲು ಹೇಳುತ್ತಾನೆ. ಸರಾಯು ಮನಸ್ಸು ಬೇರೆ ಏನೋ ಕೆಟ್ಟದ್ದು ಶಂಕಿಸುತ್ತಾ ನಿಧಾನಕ್ಕೆ ನಡೆದು ಹೋಗಲು ಸಾಮ್ರಾಟ್ ನಯವಾಗಿ ಮಾತನ್ನು ಆರಂಭಿಸಿ, ಸರಾಯು, ನನ್ನ ಕ್ಷಮಿಸು, ನನಗೆ ತುಂಬ ಹಿಂಸೆ ಕೊಟ್ಟೆ. ಅದೇ ಪಾಪದ ಫಲವಾಗಿ ನಾನು ಪ್ರೀತಿಸಿ ಮದುವೆಯಾದ ಶೀತಲ ಮಾನಸಿಕ ರೋಗಿಯಂತೆ ಮನೆ ಬಿಟ್ಟು ಹೋಗಿದ್ದಾಗ ಅಪಘಾತದಲ್ಲಿ ಎಂದು ಮುಂದೆ ಹೇಳಲಾಗದೆ ದುಃಖಿಸಲು ಸರಾಯು, ಏನಾಯಿತು ಆಕೆಗೆ? ಅವಳು ಮನೆ ಬಿಟ್ಟು ಹೋದ 1 ವಾರಕ್ಕೆ ರಸ್ತೆ ಅಪಘಾತದಲ್ಲಿ ನಮ್ಮನ್ನು ಬಿಟ್ಟು ಹೋದಳು. ಅಪ್ಪನೇ ಅಮ್ಮನನ್ನು ಕೊಂದದ್ದು CCTVಯಿಂದ ಬಯಲಾಗಿ ಅವರನ್ನು ಅರೆಸ್ಟ್ ಮಾಡಿ ಕರೆದುಕೊಂಡು ಹೋದರು. ಈಗ ಅವರು ಜೀವನ ಪರ್ಯಂತ ಜೈಲಿನಲ್ಲಿರುವ ಶಿಕ್ಷೆ ಅನುಭವಿಸುತ್ತಿದ್ದಾರೆ. ನಿರುಷಾ ಸಹ ಧನುಷ್ ಜೊತೆ ಜಗಳ ಮಾಡಿ ಮನೆ ಬಿಟ್ಟು ಬಂದು ಕುಳಿತಿದ್ದಾಳೆ. ಇದಕ್ಕೆಲ್ಲ ನೇರವಾಗಿ ನಾನೇ ಹೊಣೆ, ನಂಗೊತ್ತು. ಇದನ್ನೆಲ್ಲ ಸರಿ ಮಾಡುವ ಪರಿ ತಿಳಿಯದಾಗಿದೆ. ಸರು, ನಿನ್ನ ಸಹಾಯ ಕೋರಿ ಬಂದಿರುವೆ, ನನ್ನನ್ನು ಒಂಟಿ ಮಾಡಬೇಡ. ಸರಾಯು ಧರ್ಮ ಸಂಕಟಕ್ಕೆ ಒಳಗಾಗುತ್ತಾಳೆ. ಅವಳ ಮೊದಲ ಮಾತು, ತಮಗೆ ನಾನು ಇಲ್ಲಿರುವ ವಿಷಯ ಹೇಗೆ ಗೊತ್ತಾಯಿತು? ಸಾಮ್ರಾಟ್, ಅದು ಕಳೆದ ಬಾರಿ ನೀನು ಊರಿಗೆ ಬಂದಾಗ ನಿನ್ನ ಜೊತೆ ಇದ್ದ ಚಂಚಲನನ್ನು ವಿಚಾರಿಸಿದೆ. ನಮ್ಮ ಪರಿಸ್ಥಿತಿಯನ್ನು ನೋಡಿ ಅವರು ಈ ವಿಳಾಸ ನೀಡಿದರು. ಸರಾಯು ಮನದಲ್ಲಿ ತಪ್ಪು ಮಾಡಿದೆ ಚಂಚು ಎಂದು ನಿಟ್ಟುಸಿರು ಬಿಟ್ಟು, ಕ್ಷಮಿಸಿ ಸಾಮ್ರಾಟ್, ನನ್ನಿಂದ ತಮಗೆ ಏನು ಸಹಾಯ ಆಗುತ್ತೆ? ನಾನು ಈ ಎಲ್ಲ ಬಂಧನಗಳಿಂದ ಹೊರ ಬಂದಿದ್ದೇನೆ. ಈಗ ನನ್ನ ಮನಸ್ಸಲ್ಲಿರುವುದು ಆಶ್ರಮದ ಮಕ್ಕಳು ಮಾತ್ರ. ನನಗೆ ಬೇರೆ ಯಾವ ಹೊಸ ಬಂಧ ಬೇಡ. ದಯವಿಟ್ಟು ಮರಳಿ ನನ್ನ ಜೀವನದಲ್ಲಿ ಬರಬೇಡಿ ಎಂದು ಕೈ ಮುಗಿದು ಹೊರಟವಳನ್ನು ತಡೆದು ಸಾಮ್ರಾಟ್ ಮತ್ತದೇ ತನ್ನ ಹಳೆಯ ಚಾಳಿಯಮ್ಮಂತೆ, ಈಗ ತಮಗೆ ನಾವೆಲ್ಲ ಬೇಡದ ಸಂಬಂಧಗಳಲ್ವಾ? ಯಾಕೆ ಆ ಶ್ರೀಮಂತ ಸುಂದರ ಯುವಕ ಶಿಶಿರ ನೋಡಿ
ನಾವು ನಿನಗೆ ಬೇಡದ ವಸ್ತು ಅಲ್ವೇ? ಈ ಮಾತೇಕೋ ಸರಳನ್ನು ಚುಚ್ಚುತ್ತಲೇ ಆದರೂ ಸುಮ್ಮನೆ ನಿಂತವಳನ್ನು ಮತ್ತಷ್ಟು ಕೆದಗುತ್ತಾ ವ್ಯಂಗ್ಯವಾಗಿ, ಗೊತ್ತು ಕಣೆ, ಆತ ನಿನ್ನೆ ನಿನಗಾಗಿ ಪಡುವ ಪಾಡು ಕಾಳಜಿ. ನೀನೇನು ಅವನ ಹೆಂಡತಿ ಎನ್ನುವ ಮಟ್ಟಿಗೆ ಒದ್ದಾಡ್ತಿದ್ದ ರಾಸ್ಕಲ್. ಈ ಮಾತನ್ನು ಕೇಳಿದ ಸರಾಯು ಕೋಪದಿಂದ ಆತನ ಕೆನ್ನೆಗೆ ಬಾರಿಸಿ, ಛೀ, ನಿಮ್ಮ ಬುದ್ಧಿ ಬದಲಾಗಲ್ಲ. ಒಂದು ಹೆಣ್ಣಿಗೆ ಒಂದು ಗಂಡು ಕಾಳಜಿ ತೋರಿದರೆ ಅದರ ಅರ್ಥ ಅವರ ಮಧ್ಯದಲ್ಲಿ ಏನೋ ಇದೆ ಅಂತಾನ? ಯಾಕೆ ಅವರಿಬ್ಬರ ಮಧ್ಯದಲ್ಲಿ ಉತ್ತಮ ಸ್ನೇಹವೂ ಇರಬಹುದಲ್ವಾ? ಈ ಸಮಾಜದ ದೃಷ್ಟಿ ಕೆಟ್ಟಿಲ್ಲ. ನಿಮ್ಮಂಥವರ ಯೋಚನೆಯ ಮಟ್ಟಕ್ಕೆ ಗೆದ್ದಲು ಹಿಡಿದಿದೆ. ಅದಕ್ಕೆ ನೋವು ನೀಡ್ತಿದ್ದೀರಿ. ನಿಮ್ಮ ಕೆಟ್ಟ ಯೋಚನೆಗೆ ನನ್ನ ಬದುಕು ಬಲಿಯಾಗಲು ನಾನು ಅವಕಾಶವನ್ನು ನೀಡುವುದಿಲ್ಲ. ನೋಡಿ, ನಮ್ಮಿಬ್ಬರ ಮಧ್ಯದಲ್ಲಿ ಈಗ ಯಾವುದೇ ಬಂಧ ಉಳಿದಿಲ್ಲ. ದಯವಿಟ್ಟು ನನಗೆ ಬದುಕಲು ಅವಕಾಶವನ್ನು ನೀಡಿ ಎಂದು ಕೈ ಮುಗಿದು ಅಳುತ್ತಾ ಹೊರಟವಳು ಎದುರಿಗೆ ನಿಂತ ಶಿಶಿರ್ ಮುಖ ನೋಡಿ ಗಾಬರಿಕೊಂಡು, ಅದು ಶಿಶಿರ್ ಎನ್ನಲು ಶಿಶಿರ್ ಮುಂದೆ ಬಂದು, ಸಾಮ್ರಾಟ್, ಹೆಣ್ಣು ಹೂವಿನಂತೆ ಮೃದು. ಆಕೆಯ ಮನಸ್ಸು ಒಮ್ಮೆ ಮುರಿದರೆ ಮುಗಿಯಿತು. ಅದು ಮತ್ತೆ ಬೆಸೆಯಲು ಸಾಧ್ಯವಿಲ್ಲ. ತಿಳಿದೋ ತಿಳಿಯದೆ ನಾನು ಒಂದು ಹೆಣ್ಣಿಗೆ ನೋವು ನೀಡಿದೆ. ಆಕೆ ತನ್ನಿಷ್ಟದ ಜೀವನ ಆಯ್ಕೆ ಮಾಡಿಕೊಂಡಾಗ ನಾನು ಸಹ ಎಲ್ಲ ಗಂಡಸರಂತೆ ಕೂಗಾಡಿದೆ, ಜಗಳ ಮಾಡಿದೆ, ನಿಂದಿಸಿದೆ. ಅಷ್ಟೇ ಯಾಕೆ, ಇದುವರೆಗೂ ಹೆಣ್ಣನ್ನು ದ್ವೇಷಿಸುತ್ತಾ ಎಲ್ಲ ಹೆಣ್ಣುಗಳಿಗೆ ಅವಮಾನ ಮಾಡಿದೆ. ಆದರೆ ನಾವು ಇದನ್ನು ಯೋಚಿಸಲೇ ಇಲ್ಲ. ಇನ್ನೀಗೂ ಒಂದು ಮನಸ್ಸಿದೆ. ಆಕೆಗೂ ಕನಸುಂಟು. ಆಕೆಗೂ ಅವಳಿಷ್ಟದ ಬದುಕು ಹಕ್ಕಿದೆ ಎಂದು. ಈ ಸಮಾಜ ಕೇವಲ ಗಂಡಿನ ಒಪ್ಪಿಗೆ ಮಾತ್ರ ಪಡೆಯುತ್ತಾ ಮದುವೆ ಮಾಡುತ್ತಾರೆ. ಅಷ್ಟೇ ಯಾಕೆ, ಗಂಡಿಗೆ ಹುಡುಗಿ ಇಷ್ಟ ಆದ್ಲ ಎಂದು ಕೇಳುವ ಹಿರಿಯರು ಹೆಣ್ಣಿಗೆ ಆ ಹುಡುಗ ನಿಂಗೆ ಇಷ್ಟನ ಎಂದು ಒಂದು ಮಾತನ್ನು ಕೇಳುವುದಿಲ್ಲ. ಯಾಕೆ, ಆಕೆ ಹೆಣ್ಣು, ಎಲ್ಲದಕ್ಕೂ ರಾಜಿ ಆಗ್ತಾಳೆ ಅಂತೇನೆ. ಈ ಪರಿಕಲ್ಪನೆಯನ್ನು ಬದಲಾಯಿಸಬೇಕು ಸಾಮ್ರಾಟ್. ಬಲವಂತದ ಬದುಕು ಯಾರಿಗೂ ಸಂತೋಷ ನೀಡದು. ದಯವಿಟ್ಟು ಅರ್ಥ ಮಾಡಿಕೊಳ್ಳಿ. ಈಕೆಗೂ ಬದುಕು ಅವಕಾಶವನ್ನು ನೀಡಿ ಎಂದು ಕೈ ಮುಗಿಯಲು ಸಾಮ್ರಾಟ್ ಮುಂದೆ ಬಂದು, ಸರಾಯು, ನೀನು ಜೀವನದಿ ನಿರಂತರ ಹರಿಯುತ್ತಿರಬೇಕು. ನನ್ನಂಥವನ ಕಾರಣಕ್ಕೆ ನಿನ್ನ ಬದುಕು ನಿಂತ ನೀರಾಗಬಾರ್ದು. ನನ್ನ ಕ್ಷಮಿಸು ದಯವಿಟ್ಟು ಎಂದು ಕೈ ಮುಗಿದು ಹೊರಟು ಹೋಗುತ್ತಾನೆ. ಸರಾಯು ಶಿಶಿರ್ನ ಮುಖ ನೋಡಿ ಕೈ ಮುಗಿಯುತ್ತಾ ಕಣ್ಣಲ್ಲೇ ಧನ್ಯವಾದ ಹೇಳಲು ಶಿಶಿರ್ ಮುಂದೆ ಬಂದು, ಸರಾಯು, ನಿನ್ನ ಬದುಕನ್ನು ನೆಮ್ಮದಿಯಿಂದ ಜೀವಿಸು. ನಿನ್ನ ಬದುಕಲ್ಲಿ ನಾನು ಬಂದು ಮತ್ತೊಬ್ಬ ಅಣೆಕಟ್ಟು ಕಟ್ಟಿ ನೀನು ಸೇರುವ ಕಡಲಿಗೆ ನಾನು ಅಡಚಣೆ ಆಗಲಾರೆ. ನೀನು ಜೀವನದಿ ನಿರಂತರವಾಗಿ ಹರಿಯುತ್ತಾ ನಿನ್ನ ಗುರಿ ತಲುಪು. ಆದರೆ ಸರು, ನಿಂಗೆ ಮುಂದೊಮ್ಮೆ ಸಂಗಾತಿಯ ಅಗತ್ಯ ಬಿದ್ದರೆ ಹಿಂತಿರುಗಿ ನೋಡು. ಈ ಶಿಶಿರ್ ನಿನಗಾಗಿ ಕಾಯ್ತಿರುತ್ತಾನೆ. ಹೋಗು ಸರು, ನಿನ್ನ ಪಾಲಿನ ಬದುಕನ್ನು ನಿನ್ನಿಷ್ಟದಂತೆ ಬದುಕು. ಆಲ್ ದಿ ಬೆಸ್ಟ್. ಸರಾಯು ಮೊದಲ ಬಾರಿಗೆ ಎಲ್ಲ ಬಂಧ ಮುಕ್ತ ಅಕ್ಕಿಯಂತೆ ಸ್ವಚ್ಛಂದದ ಅಗಸದಲ್ಲಿ ಹಾರಾಡಿದಷ್ಟು ಆನಂದ ಸವಿಯಲು ದೂರದ ಮುಂಬೈಗೆ ಹೊರಟು ಹೋಗುತ್ತಾಳೆ. ಮೊದಲಿನಿಂದಲೂ ನಿಸರ್ಗದತ್ತ ವರವಾಗಿ ಸಿಕ್ಕ ಆಕೆಯ ಸೌಂದರ್ಯದ ಫಲವಾಗಿ ಸಿನಿಮಾದಲ್ಲಿ ಉತ್ತಮ ಅವಕಾಶವನ್ನು ಪಡೆದು ಯಶಸ್ಸಿನ ಶಿಖರ ಹೇರುತ್ತಾಳೆ. ಅದರ ಜೊತೆಗೆ ತನ್ನಿಂದ ಸಾಧ್ಯ ಆದಷ್ಟು ಸಮಾಜಕ್ಕೆ ಒಳಿತು ಮಾಡುತ್ತಾ ನೆಮ್ಮದಿಯ ಬದುಕನ್ನು ಜೀವಿಸುತ್ತಿದ್ದಾಳೆ. ಹೆಣ್ಣು ಜೀವನದಿಯಂತೆ ನಿರಂತರವಾಗಿ ಹರಿಯುತ್ತಾ ಮುಂದೆ ಸಾಗಲೇಬೇಕು. ಅದೇ ಪ್ರಕೃತಿಯ ನಿಯಮ. ಆಕೆಯನ್ನು ತಡೆಯುವ ಪ್ರಯತ್ನ ಬೇಡ. ತಮ್ಮೆಲ್ಲರ ಮನದ ಮಗಳು ಸರಾಯು. ಬೊಂಬೈನಲ್ಲಿ ಕೆಲವು ದಿನಗಳಲ್ಲಿ ಸ್ಟಾರ್ ನಟಿಯಾಗಿ ತನ್ನ ನಟನೆಯಿಂದ ಎಲ್ಲರ ಮನಗೆದ್ದ ಸರಾಯು ತನ್ನ ವೃತ್ತಿ ಬದುಕಿನಲ್ಲಿ ವ್ಯಸ್ತವಾಗಿ ತನ್ನ ಹಳೆಯ ಬದುಕನ್ನು ಸಂಪೂರ್ಣವಾಗಿ ಮರೆತರೂ ಸಹ ಶಿಶಿರ್ನ ಸಹಾಯ ಮರೆತಿಲ್ಲ. 5 ವರ್ಷಗಳ ನಂತರ ಮೇಡಮ್, ಧ್ವನಿ ಬಂದತ್ತ ತಲೆ ಎತ್ತಿ ನೋಡಿದಾಕೆ ಏನು ಎಂಬಂತೆ ನೋಡಿದಳು. ಬಂದಾಕೆ, ಮೇಡಮ್, ಹೊರಗೆ ಜೋರಾಗಿ ಮಳೆ ಬರ್ತಾ ಇದೆ. ನೀವು ಡ್ರೈವರನ್ನು ಕೂಡ ಕಳಿಸಿದ್ರಿ. ಅಭಿ, ಈಗ ನೀವು ಹೇಗೆ ಹೋಗ್ತೀರಾ ಎಂದು ಕಿಟಕಿಯಿಂದ ಆಚೆ ನೋಡಿ, ಮೊದಲ ಮಳೆ, ಅದು ಮುಂಬೈ ಮಳೆ. ಹೇಳಬೇಕೆ, ಡ್ರೈವರ್ ಹೆಂಡತಿಗೆ ಹುಷಾರಿಲ್ಲ ಅಂತ ಹೋದ. ಈಗೇನು ಮಾಡಲಿ, ಇರಲಿ, ತುಸು ಹೊತ್ತು ಕಾಯೋಣ ಎಂದವಳು. ರಜಿಯಾ, ನೀನು ಹೋಗು, ನಾನು ಸ್ವಲ್ಪ ಹೊತ್ತಾದ್ಮೇಲೆ ಹೋಗ್ತೇನೆ ಅಂತ ಹೇಳಿದಾಗ ರಜಿಯಾ ಸರಿ ಹೇಳ್ತಾಳೆ. ರಜಿಯಾ, ನನ್ನ ತಲೆ ತುಂಬ ನೋವಾಗ್ತಾ ಇದೆ, ಒಂದು ಕಪ್ ಚಹಾ ಮಾಡಿಕೊಡ್ತೀಯಾ? ಸರಿ ಅಂತ ಹೇಳ್ತಾಳೆ. ಥ್ಯಾಂಕ್ ಯು ಎಂದವಳು ಕುರ್ಚಿ ಮೇಲೆ ಕುಳಿತು ಹಿಂದೆ ಹೊರಗಿ, ಮುಂಬೈ ಮಳೆ ನಮ್ಮ ಮೈಸೂರಿನ ಮಳೆಯಷ್ಟು ತಂಪಲ್ಲ. ಅಪರಿಚಿತರಂತೆ ಯಾರು ಯಾರಿಗೂ ಗೊತ್ತೇ ಇಲ್ಲ ಎಂಬ ನಡೆ ಎಲ್ಲರದು. ಅದೇ ನಮ್ಮ ಮೈಸೂರಿನಾಗಿದ್ದರೆ ಸ್ನೇಹ ತೋರಿ ಮಾತನಾಡೋದು, ಕಾಳಜಿ ತೋರುವರು. ಗಂಟೆ ಆಗಲೇ 9, ಮಳೆ ನಿಲ್ಲುವ ಲಕ್ಷಣವೇ ತೋರುತ್ತಿಲ್ಲ ಎಂದವಳು ಕೆಳಗೆ ಬಂದು ಆಚೆ ನೋಡುತ್ತಾ ಟ್ಯಾಕ್ಸಿ ಎಂದು ಕೈ ತೋರಲು ಯಾವುದೊಂದು ಟ್ಯಾಕ್ಸಿ ನಿಲ್ಲದಿರುವುದನ್ನು ನೋಡಿ, ಛೆ, ಈಗೇನು ಮಾಡೋದು, ಸಮಯ ಆಗ್ತಿದೆ. ಕೈ ಇಸಿಕಿಕೊಳ್ಳುತ್ತಿದ್ದವಳ ಕಣ್ಣಿಗೆ ಲೈಟ್ ಬೆಳಕು ಚೆಲ್ಲುತ್ತಾ ಬಂದ ಕಾರೊಂದನ್ನು ನೋಡಿ, ಏನು ಜನರು ಎಂದು ಮುಖ ಸಿಂಡರಿಸಿದವಳ ಮುಂದೆ ಸೂಟುದಾರಿಯೊಬ್ಬ ಬಂದು ನಿಂತು, ಹೇಗಿದ್ದೀರಿ? ದಿ ಗ್ರೇಟ್ ಆ್ಯಕ್ಟರ್ ಮಿಸ್ ವಂಶಿಕಾ. ಎಸ್ ಅವರೇ. ಬೆಚ್ಚಿದಾಕೆ ಸರಿಯಾಗಿ ನೋಡಿ, ಶಿಶಿರ್ ಎಂದವಳೆ ಓಡುವ ನಡುಗೆಯಲ್ಲಿ
ಹೋಗಿ ಆತನನ್ನು ಅಪ್ಪಿಕೊಂಡು ಚಿಕ್ಕ ಮಕ್ಕಳಂತೆ ಅಳುತ್ತಾಳೆ. ಶಿಶಿರ್ನನ್ನು ಇಷ್ಟು ವರ್ಷಗಳ ನಂತರ ನೋಡಿದಾಗ ತನ್ನ ಮನದ ದುಃಖ ಒಮ್ಮಲಿಸಿ ಬಂತು. ಈ ಸರಾಯು ಏನಾಯಿತು, ಅಳ್ಬೇಡಿ ಪ್ಲೀಸ್ ಎಂದವ ಆಕೆಯನ್ನು ಕರೆದುಕೊಂಡು ಹೋಗಿ ಕಾರಿನಲ್ಲಿ ಕೂರಿಸಿಕೊಂಡು. ಮನೆ ಯಾವ ಕಡೆಗೆ? ಡೈಮಂಡ್ ಅಪಾರ್ಟ್ಮೆಂಟ್, ನಾರ್ತ್ ಮುಂಬೈ. ಉಸಿರಿದವಳ ಮುಖ ನೋಡಿ. ಮೇಡಮ್, ನಾನು ಪುಟ್ಟದಾದ ಊರಿನ ಮೂಡಬಿದ್ರೆ ಹುಡುಗ. ನನಗೆ ಈ ಮಹಾನಗರಿ ಬೊಂಬೈ ಗೊತ್ತಿಲ್ಲ ರೀ ಎಂದಿನ ಅದೇ ತುಂಟನಾಗಿ ಬೀರಿದವನ ಮುಖ ನೋಡಿ ನಗುವ ಹುಡುಗಿ. ಕಮಾನ್ ಶಿಶಿರ್ ಎಂದವಳು ಅವನಿಗೆ ರೂಟ್ ತೋರುತ್ತಾ. ಬೃಹತ್ ಕಟ್ಟಡದ ಮುಂದೆ ಬಂದು ನಿಂತಿತು ಕಾರ್. ಕೆಳಗೆ ಇಳಿದವ. ವಾಹ್, ವಾಟ್ ಆ ಬಿಲ್ಡಿಂಗ್, ಸೂಪರ್ ಸರಾಯು. ಥ್ಯಾಂಕ್ ಯು ಎಂದಷ್ಟೇ ಹೇಳಿ ಬನ್ನಿ ಎಂದು ಮುನ್ನಡೆದರೆ ಆಕೆ ಹಿಂದೆ ನಡೆದಿದ್ದ ಶಿಶಿರ್. ಡೈಮಂಡ್ ಅಪಾರ್ಟ್ಮೆಂಟ್ನ ಮುಂಬೈನ ಅತಿ ದುಬಾರಿ ಏರಿಯಾ ಎಂದೇ ಪ್ರಸಿದ್ಧ ಪಡೆದ ರಿಚ್ಮಂಡ್ ಕಾಲೋನಿ. ಈ ಏರಿಯಾದಲ್ಲಿ 30-40 ಸೈಟ್ ಸಿಕ್ಕರು ಅದು ಅವರ ಪುಣ್ಯ ಎಂದೇ ಬಗೆಯುವ ಮುಂಬೈ ನಗರಿಗಳು. ಅವರ ಮಧ್ಯದಲ್ಲಿ ತನ್ನದೇ ಅಭಿನಯದ ಛಾಪು ಮೂಡಿಸಿ ಬಂದ ಒಂದೇ ವರ್ಷದಲ್ಲಿ ಬಾಲಿವುಡ್ನಲ್ಲಿ ಅತಿ ಬೇಡಿಕೆ ನಟಿಯಾಗಿ ಮಿಂಚುತ್ತಿರುವ ಖ್ಯಾತ ನಟಿ ವಂಶಿಕಾ ಎಸ್ ಅಂದರೆ ಸರಾಯು. ಏನು ಹಾಗೆ ನೋಡ್ತಾ ಇದ್ದೀರಾ, ಬನ್ನಿ ಶಿಶಿರೊಳಗೆ ಎಂದು ಕೈ ಹಿಡಿದು ಲಿಫ್ಟ್ನತ್ತ ಹೆಜ್ಜೆ ಹಾಕ್ತಾಳೆ ವಂಶಿಕಾ ಅಲಿಯಸ್ ಸರಾಯು. 10 ಅಂತಸ್ತಿನ ಕಟ್ಟಡ, 5ನೇ ಅಂತಸ್ತಿನಲ್ಲಿ 7 ಫ್ಲ್ಯಾಟ್. ಡೋರ್ ಬಾಗಿಲ ಮೇಲೆ ಮಮತೆಯ ಮಡಿಲು ಎಂದೇ ಬರೆಸಿದ್ದಾಳೆ ಸರಾಯು. ಎಷ್ಟೋ ಜನರು ಕೇಳಿದ ಪ್ರಶ್ನೆಗೆ 7 ನಸುನಗೆ ಮಾತ್ರ ಉತ್ತರ. ಮಮತೆಯ ಮಡಿಲು ಅಕ್ಷರಗಳ ಮೇಲೆ ಬೆರಳಾಡಿಸಿದವನ ಮನ ತುಂಬಿ ಬಂದಿತ್ತು. ಸರು ಎಂದು ಆಕೆಯ ನೋಡಲು. ನನಗೆ ಜೀವನ ಕೊಟ್ಟ ಮಾಯಿರುಣ, ನಿಮ್ಮ ಸಹಾಯ ಮರೆಯಲು ಸಾಧ್ಯವೇ? ತಲೆ ಹಾಡಿಸ್ತಾ ಹೆಮ್ಮೆಯಿಂದ ಆಕೆಯನ್ನು ನೋಡಿ. ನನಗೆ ತುಂಬ ಸಂತೋಷವಾಗಿದೆ ಸರು. ನಮ್ಮ ಕನ್ನಡತಿ ಮುಂಬೈ ಮಹಾನಗರದಲ್ಲಿ ಇಷ್ಟು ದೊಡ್ಡ ಹೆಸರು ಮಾಡುವುದು ಚಿಕ್ಕ ವಿಷಯವಲ್ಲ. ರಿಯಲಿ ಐ ಫೀಲ್ ಪ್ರೌಡ್ ಆಫ್ ಯು ಸರು. ಥ್ಯಾಂಕ್ ಯು ಶಿಶಿರ್. ಬನ್ನಿ ಎಂದು ಮುನ್ನಡೆದರೆ ಮನೆಯ ಅಂದ ಚಂದ ನೋಡ್ತಾ, ಹಬ್ಬ ಎಷ್ಟು ಚಂದವಾಗಿದೆ ಮನೆ. ಓಹ್, ಮನೆಯೊಡತಿ ಇದನ್ನು ಚಂದವಾಗಿ ಇಟ್ಟಿದ್ದಾಳೆ. ಹಾಗೆ ನಿಂತವನ ಬಳಿ ಬಂದು, ಶಿಶಿರ್ ಏನು ಹಾಗೆ ನಿಂತು ಬಿಟ್ಟಿರಿ, ಮಳೆಯಲ್ಲಿ ನೆನೆದು ಶೀತ ಆಗ್ತದೆ, ಹೋಗಿ ಮೊದಲು ಬಟ್ಟೆ ಬದಲಾಯಿಸಿ ಎಂದು ಗೆಸ್ಟ್ ರೂಮ್ ಕಡೆಗೆ ಕೈ ತೋರಲು ಸರಿ ಎಂದವ ಹೋಗಿ ಬಿಸಿ ನೀರಿಗೆ ಮೈಯೊಡ್ಡಿ ನಿಂತ. ಬೆಚ್ಚಗೆ ಸ್ನಾನ ಮಾಡಿ ಆಚೆ ಬಂದಾಗ ಬೆಡ್ ಮೇಲೆ ನೈಟ್ ಸೂಟ್ ಇಟ್ಟು ಹೋಗಿರುತ್ತಾಳೆ ಸರಾಯು. ನನ್ನ ನೆಚ್ಚಿನ ಬಂಗಾರ ವರ್ಣದ ಸೂಟ್ ಮುಗುಲ್ನಾಗೆ ಬೀರುತ್ತಾ ಅದನ್ನು ಧರಿಸಿ ಆಚೆ ಬಂದು, ಕ್ಷಮಿಸಿ ಮೇಡಮ್, ಇದು ನನಗೆ ತಾನೇ ಎಂದು ಮುದ್ದಾಗಿ ಕಣ್ಣು ಹೊಡೆಯುತ್ತಾ ಕೇಳಿದವನಿಗೆ, ನಿಮಗೆ ಸರ್ ಎಂದು ತಾನು ಮುದ್ದಾಗಿ ನಕ್ಕು, ಬನ್ನಿ ಊಟ ಮಾಡೋಣ. ಊಟ? ಅಡಿಗೆ ಯಾವಾಗ ಮಾಡಿದೆ? ಅಡಿಗೆ ಮಾಡೋದು ಏನು ಬ್ರಹ್ಮವಿದ್ಯೆನಾ? ಕುಕ್ಕರ್ನಲ್ಲಿ ಅನ್ನಕ್ಕೆ ಇಟ್ಟು ತಿಳಿ ಸಾರು ಮಾಡಿ ಹಪ್ಪಳ ಕರಿದೆ ಅಷ್ಟೇ. ಸೀಗೆ ಬೇಕಾದರೆ ಮೈಸೂರು ಪಾಕಿದೆ. ಓ, ನಮ್ಮ ಮೈಸೂರಿನ ಪಾಕ್ ಇಲ್ಲಿ ಹೇಗೆ? ಆಶ್ಚರ್ಯ ಆತನಿಗೆ. ನಗುತ್ತಾ, ಅದು ಮೊನ್ನೆ ಚಂಚಲ ಬಂದಿದ್ಲು, ಅವಳಿಗೆ ಹೇಳಿದ್ದೆ ಬರುವಾಗ ಮೈಸೂರು ಪಾಕ್ ತೆಗೆದುಕೊಂಡು ಬಾ ಅಂತ. ಪಾಪ ತಂದು ಕೊಟ್ಟಳು, ಆದರೆ ಅದನ್ನು ತಿನ್ನಲು ಸಮಯ ಇಲ್ಲ. ಈಗ ಅತಿಥಿಗೆ ಅದನ್ನೇ ಕೊಡಬೇಕು ನೋಡಿ. ತಾನು ನಕ್ಕು ಸರಿ, ನೋ ಪ್ರಾಬ್ಲಮ್ ಎಂದವ ಡೈನಿಂಗ್ ಟೇಬಲ್ ಮೇಲೆ ಕುಳಿತು ಸಿಹಿ ತಿಂದು ಮೌನವಾಗಿ ಊಟ ಮಾಡುತ್ತಿದ್ದವಳ ಕಡೆಗೆ ನೋಡಿ ಆತ್ಮೀಯವಾಗಿ, ಹೇಗಿದ್ಯಾ ಸರು? ಹೊಸ ಬದುಕು, ಸ್ವಾತಂತ್ರ್ಯ ಜೀವನ, ಯಶಸ್ಸಿನ ಬದುಕು ಎಲ್ಲ ಚೆನ್ನಾಗಿದೆ ಅಲ್ವಾ? ಕಾಳಜಿಯಿಂದ ಕೇಳುವವನ ಮುಖ ನೋಡಿ ಹ್ಞೂ ಎಂದವಳ ಕಣ್ಣಲ್ಲಿ ಅನಾಥ ಪ್ರಜ್ಞೆ ನೋಡಿದವ ಎದ್ದು ಆಕೆಯ ಬಳಿ ಬಂದವ. ಸರಾಯು, ಏನಾಯ್ತು, ಯಾಕೆ ಕಣ್ತುಂಬಿಕೊಂಡಿದ್ಯಾ? ನಾನೇನಾದರೂ ತಪ್ಪಾಗಿ ಕೇಳಿದ್ದೇನೆ? ಇಲ್ಲ ಶಿಶಿರ್, ನೀವೇನೂ ತಪ್ಪಾಗಿ ಕೇಳಿಲ್ಲ. ನೀವು ಹೇಳಿದ ಅಷ್ಟು ಯಶಸ್ಸು, ಸ್ವಾತಂತ್ರ್ಯ ನನಗೆ ಸಿಕ್ಕಿದೆ. ಆದರೆ ನಾನು ಬಯಸಿದ್ದ ನೆಮ್ಮದಿ ನನಗೆ ಸಿಕ್ಕಿಲ್ಲ. ನಾನು ಬಯಸಿದ ಚಂದದ ಬದುಕು, ಸಂಸಾರ, ಬಂಧು ಬಳಗ, ನನ್ನ ಕುಟುಂಬ ಸಿಕ್ಕಿಲ್ಲ ಶಿಶಿರ್. ಶಿಶಿರ್, ನಿಮಗೆ ಗೊತ್ತಾ, ನಾನು ಕೈ ತೋರಿಸಿದ ವಸ್ತು ಕ್ಷಣ ಮಾತ್ರದಲ್ಲಿ ನನ್ನ ಬಳಿ ಬರುವಷ್ಟು ಖರೀದಿಸುವಷ್ಟು ಹಣವಿದೆ. ಆದರೆ ಹಗಲಿರುಳು ದುಡಿದು ಸುಸ್ತಾಗಿ ಬಂದವಳನ್ನು ಹಕ್ಕರಿಂದ ಮಾತನಾಡಿಸುವ ತಂದೆ ಇಲ್ಲ. ಮಮತೆಯ ಧಾರೆ ಹೆರಿದು ಕೈತುತ್ತು ನೀಡುವ ತಾಯಿ ಇಲ್ಲ. ಪ್ರೀತಿಯಿಂದ ತಲೆ ಸವರಿ ಮುದ್ದಿಸುವ ಜೊತೆಗಾರ ಗಂಡನಿಲ್ಲ. ನನ್ನ ಕಂಡೊಡನೆ ಓಡಿ ಬಂದು ಅಮ್ಮ ಎಂದು ನನ್ನ ಮಡಿಲೇರಲು ಮಕ್ಕಳಿಲ್ಲ. ಇಲ್ಲಿ ನೋಡಿ ಶಿಶಿರ್, ಇಷ್ಟು ದೊಡ್ಡ ಮನೆಯಲ್ಲಿ ಒಂಟಿ ಪಿಶಾಚಿ ಬದುಕು ನನ್ನದು. ಶಿಶಿರ್ ನನಗೆ ಭಯವಾಗ್ತದೆ. ಎಲ್ಲಿ ನಾನು ಸತ್ತು ಹೋದರೆ ನನ್ನ ಅಂತ್ಯ ಸಂಸ್ಕಾರ ಯಾರು ಮಾಡುವರು? ನನಗಂತ ಯಾರಿದ್ದಾರೆ ಶಿಶಿರ್ ಎಂದು ಅವನ ಎದೆಗೆ ಒರಗಿದವಳು 2 ವರ್ಷ ತನ್ನೊಳಗೆ ಹುಡುಗಿದ್ದ ನೋವನ್ನು ಹೇಳಿ ಮನಸ್ಸೋ ಇಚ್ಛೆ ಹತ್ತು ಬಿಡುತ್ತಾಳೆ ಸರಾಯು. ಆಕೆಯ ತಲೆ ಸವರುತ್ತಾ, ಸಮಾಧಾನ ಮಾಡಿಕೊಳ್ಳಿ ಸರು, ಯಾಕೆ ಇಷ್ಟೊಂದು ಎಮೋಷ್ನಲ್ ಆಗ್ತಾ ಇದ್ದೀರಾ? ನಾವೆಲ್ಲ ಇದ್ದೀವಿ ಅಲ್ವಾ, ಯಾಕೆ ಭಯ? ಅವನಿಂದ ಹಿಂದೆ ಸರಿದವಳು, ಕ್ಷಮಿಸಿ, ನೀವೆಲ್ಲ ಸ್ನೇಹಿತರು, ನನ್ನ ಹಿತೈಷಿಗಳು, ಅಭಿಮಾನಿಗಳು. ಹಗಲಿನಲ್ಲಿ ನನ್ನ ಬೆನ್ನು ತಟ್ಟಿ ನಿಂತು ದಾರಿ ತೋರಿಸ್ತೀರಿ. ಆದರೆ ರಾತ್ರಿ ಈ ಮನೆ ಬಿಕೋ ಅನ್ನುತ್ತದೆ. ನನಗೆ ನನ್ನದೇ ಆದ ಪರಿವಾರ ಬೇಕು ಶಿಶಿರ್ ತುಸು ಮೌನ ವಹಿಸಿ
ಸರಿ, ಸರಾಯು ಒಂದು ಮಾತು ಹೇಳಿ. ನೀವು ನೀವು ಯಾಕೆ ಮತ್ತೊಂದು ಮದುವೆ ಆಗಬಾರ್ದು? ನೀವೀಗ ಸ್ಟಾರ್ ನಟಿ, ಒಳ್ಳೆಯ ಮನಸ್ಸಿನ ವ್ಯಕ್ತಿ ನೋಡಿ ಮದುವೆ ಆಗಿ. ಬೇಕಿದ್ದರೆ ನಾನು ಒಳ್ಳೆಯ ವ್ಯಕ್ತಿಯನ್ನು ನೋಡ್ತೀನಿ. ಅವಳ ಉತ್ತರಕ್ಕೆ ಕಾದು ನಿಂತವನ ಮುಖ ನೋಡಿ, ಶಿಶಿರ್, ಮದುವೆ ಅದೆಷ್ಟು ನೋವುಂಟು ಮಾಡಿದೆ ನಿಮಗೆ ಗೊತ್ತಿದೆ ಅಲ್ವಾ? ಹಾಗಂತ ಬದುಕು ಮುಗೀತು ಅಂತ ಅಲ್ಲ ಸರು. ನಿಮಗೂ ಒಂದು ಸಂಸಾರ, ಗಂಡ, ಮನೆ, ಮಕ್ಕಳು ಅಂತ ಬೇಕಲ್ವೇ? ಆಗ ಆಗ ನಿಮಗೆ ಈ ರೀತಿಯ ಒಬ್ಬಂಟಿತನ ಕಾಡೋಲ್ಲಲ್ಲ. ಕಣ್ಣೀರು ಒರೆಸಿಕೊಂಡು ಯೋಚಿಸ್ತೀನಿ. ಅದನ್ನು ಬಿಡಿ, ಊಟ ಮಾಡೋಣ ಬನ್ನಿ ಎಂದು ಊಟ ಮಾಡುತ್ತಾ, ಮಾಯೆ ಆಶ್ರಮ ಎಲ್ಲ ಹೇಗಿದ್ದಾರೆ? ಶಿಶಿರ್, ಅಮ್ಮ ತೀರಿಕೊಂಡರು ಸರು, 1 ವರ್ಷ ಆಯಿತು. ಏನು? ಮತ್ತೆ ನನಗೆ ವಿಷಯ ಯಾಕೆ ಹೇಳಿಲ್ಲ ಶಿಶಿರ್? ನಾನು ಅಷ್ಟು ಬೇಡದವಳೆ. ಬಿಕ್ಕಿದವಳ ಮುಖ ನೋಡಿ, ಅದು ಹಾಗಲ್ಲ. ನಿಮ್ಮ ಸಾಧನೆಯು ಉತ್ತುಂಗಕ್ಕೆ ಏರುವ ಸಮಯದಲ್ಲಿ ನಿಮಗೆ ತೊಂದರೆ ಕೊಡುವುದು ಸರಿ ಅನ್ನಿಸಲಿಲ್ಲ. ಮೌನವಾಗಿಯೇ ಎದ್ದು ಗ್ಯಾಲರಿಯಲ್ಲಿ ಅಗಸವನ್ನು ನೋಡುತ್ತಾ ನಿಂತವಳ ಹಿಂದೆ ಬಂದವ, ಬೇಜಾರು ಮಾಡ್ಕೋಬೇಡಿ, ಆಶ್ರಮದ ಸಂಪೂರ್ಣ ಜವಾಬ್ದಾರಿ ನನ್ನ ಮೇಲಿದೆ. ಅದನ್ನು ಮುನ್ನಡೆಸಿಕೊಂಡು ಹೋಗುವುದಷ್ಟೇ ಬದುಕಾಗಿದೆ. ಸರಾಯ್, ನೀವ್ಯಾಕೆ ಮರಳಿ ಮದುವೆ ಆಗಲಿಲ್ಲ ಶಿಶಿರ್? ತಲೆ ತಗ್ಗಿಸಿದವ, ನನ್ನ ಪ್ರೀತಿ ಮಾಡಿದ್ದ ಪ್ರಕೃತಿಗೆ ಪ್ರೀತಿ ಕೊಡಲಾಗಲಿಲ್ಲ. ಇನ್ನು ಮತ್ತೊಂದು ಹೆಣ್ಣಿಗೆ ನನ್ನಿಂದ ಸುಖ ಸಿಗೋದೆ. ಅವಳಾದರೂ ಖುಷಿಯಿಂದ ಇರಲಿ ಎಂದು ಒಬ್ಬಂಟಿಯಾಗಿ ಉಳಿದಿದ್ದೇನೆ. ಕೆಲ ಹೊತ್ತು ಇಬ್ಬರು ಮೌನವಾದರು. ಮೌನ ಮುರಿದವ, ಸರು, ಮಳೆ ನಿಂತಿದೆ, ನಾನಿನ್ನು ಬರುತ್ತೇನೆ. ಮತ್ತೆ ಯಾವಾಗ ಬರ್ತೀರಿ ಶಿಶಿರ್? ಏನೋ ಅವ್ಯಕ್ತ ಭಾವ ಇಬ್ಬರಲ್ಲೂ ಮೂಡಿತ್ತು. ಮತ್ತೆ ನಿಮ್ಮ ನೋಡ್ಬೇಕನ್ನಿಸ್ದಾಗ ಎಂದವ ಕೆಳಗಿಳಿದು ಹೊರಟು ಹೋಗಿದ್ದ. ಅವನು ಹೋಗುವುದನ್ನು ನಿಂತು ನೋಡುತ್ತಿದ್ದವಳಿಗೆ ಕೈ ಬೀಸಿ ಮುನ್ನಡೆದವ, ಮನದಲ್ಲಿ ಹೇಳಲಾರದ ಭಾವನೆ. ನನ್ನ ಕ್ಷಮಿಸು ಸರು. ಹೌದು, ಸಾಮ್ರಾಟ್ನಿಂದ ನೀನು ದೂರ ನಡೆಯುವಾಗ ನಿನ್ನ ಜೊತೆಯಾಗಿ ಹೆಜ್ಜೆ ಹಾಕುವ ಮನವಿತ್ತು. ನಿನ್ನಲ್ಲಿ ನನ್ನ ಪ್ರೀತಿ ಹೇಳಿಕೊಳ್ಬೇಕು, ನಿನಗಾಗಿ ಚೆಂದದ ಬದುಕು ಕಟ್ಟಿಕೊಡ್ಬೇಕೆಂದು 1000 ಕನಸು ಹೊತ್ತು ಬಂದಿದ್ದೆ. ಆದರೆ ನೀನು ಸ್ವಾತಂತ್ರ್ಯದಿಂದ ಬದುಕಬೇಕು, ಈ ಬಂಧುವೆ ಬಂಧನ ಬೇಡ, ಸ್ವಚ್ಛಂದವಾಗಿ ಹಾರಾಡುವ ಅಕ್ಕಿ ಆಗಬೇಕೆಂದಾಗ ನಿನ್ನ ತಡೆದು ನನ್ನ ಪ್ರೀತಿ ಪಂಜರದಲ್ಲಿ ಮತ್ತೊಮ್ಮೆ ಬಂಧಿಸಲು ಮನಸ್ಸು ಒಪ್ಪಲಿಲ್ಲ. ಅದಕ್ಕೆ ನಿನಗೆ ನಿನ್ನಿಷ್ಟದಂತೆ ಬದುಕು ಕಟ್ಟಿಕೊಳ್ಳಲು ಬಿಟ್ಟೆ. ನಿನಗೆ ಸಹಾಯ ಮಾಡುತ್ತಾ ಈ 2 ವರ್ಷ ಕಳೆದೆ ಸರು. ಆದರೆ ಇವತ್ತು ನಿನ್ನ ಕಣ್ಣೀರು, ಅನಾಥ ಪ್ರಜ್ಞೆ, ಒಂಟಿತನದ ನಿನ್ನ ಬಾಳಿನ ಮಾತುಗಳನ್ನು ಕೇಳಿ ಮನಸ್ಸು ನನ್ನ ಪ್ರೀತಿ ಹೇಳಲು ಆತರಿಸ್ತಿದೆ. ಆದರೆ ನೀನು ನನ್ನ ಪ್ರೀತಿಗೆ ಒಪ್ಪದಿದ್ದರೂ ಪರವಾಗಿಲ್ಲ, ನನ್ನನ್ನು ಸ್ವಾರ್ಥಿ ಮಾಡಿದ ಉಪಕಾರಕ್ಕೆ ಪ್ರತಿಫಲ ಬಯಸುತ್ತಿದ್ದೇನೆ ಎಂದರೆ ಅದನ್ನು ಸಹಿಸಲು ನನ್ನಿಂದ ಸಾಧ್ಯವಿಲ್ಲ ಸರು. ಅದಕ್ಕೆ ಹೊರಟು ಬಂದೆ, ನನ್ನ ಮನದಲ್ಲಿ ಹೇಳಿಕೊಳ್ಳುತ್ತಾ ಆಕೆಗೆ ಕೈ ಬೀಸಿದವನ ಕಣ್ಣಲ್ಲಿ ಕಂಬನಿ. ಮೇಲೆ ನಿಂತವಳ ಮನದಲ್ಲಿ, ಅವತ್ತು ನಾನು ನಿಮ್ಮ ಹತ್ತಿರ ನನ್ನ ಪ್ರೀತಿ ಹೇಳಿ ನನಗೊಂದು ಬಾಳು ಕೊಡುವಿರಾ ಎಂದು ಕೇಳಲು ಬಂದಿದ್ದೆ. ಅದೇ ಸಾಮ್ರಾಟ್ ಪಟ್ಟ ಅನುಮಾನ ನಿಜ ಮಾಡಲು ಮನಸ್ಸು ಬರಲಿಲ್ಲ. ಮತ್ತೊಮ್ಮೆ ಬಂಧನ ಬೇಡ ಎಂದು ಎಲ್ಲರಿಂದಲೂ ದೂರಾಗಿ ಒಬ್ಬಂಟಿ ಬದುಕು ಸವೆಸಲು ಈ ಊರಿಗೆ ಬಂದೆ. ನಾನು ನಿಮ್ಮ ಸಹಾಯಕ್ಕೆ ಪ್ರತಿಯಾಗಿ ನಿಮ್ಮ ಪ್ರೀತಿ ಬಯಸಿ ಸ್ವಾರ್ಥಿ ಆಗಬಾರ್ದು ಎಂದು ಮನದಲ್ಲೇ ಮೊದಲ ಬಾರಿಗೆ ಹುಟ್ಟಿದ ಪ್ರೀತಿಯ ಕೊಂದು ಬಿಟ್ಟೆ ಶಿಶಿರ್ ಎಂದು ಕಣ್ಣೀರು ಒರೆಸಿಕೊಂಡವಳು ಆತ ಗೇಟ್ ದಾಟಿ ಹೋಗುವವರೆಗೂ ನೋಡುತ್ತಾ ನಿಂತಳು. ನೀವಿನ್ನೂ ಒಂದು ಚಂದದ ನೆನಪು ಶಿಶಿರ್ ಎಂದು ಒಳಗೆ ಹೋದವಳು. ಕೆಳಗೆ ವಾಚ್ಮ್ಯಾನ್ ಜೋರಾಗಿ ಅರೆ ಕ್ಯಾವ್ವ ಎಂದು ಜೋರಾಗಿ ಕೂಗಿದ ಸದ್ದಿಗೆ ಮರಳಿ ಗ್ಯಾರಳಿಗೆ ಬಂದವಳು. ಯಾರಿಗೇನಾಯಿತು ಶೇರ್ಖಾನ್? ಮೇಲೆ ನೋಡಿದವ, ಯಾರೋ ಒಂದು ಮನುಷ್ಯನಿಗೆ ಟಿಪ್ಪರ್ನವನು ಹೊಡೆದು ಹೋದ ಗಾಡಿಯಲ್ಲಿ. ಈಕೆಯ ಹೆದೆ ಬಡಿತ ಅವಳಿಗೆ ಕೇಳುವಷ್ಟು ಜೋರಾಗಿ ಹೊಡೆದುಕೊಳ್ಳಲು ಗಾಬರಿಯಿಂದ ಯಾರು ಅಂತ ಹೇಳುವಾಗ ಗೊತ್ತಿಲ್ಲ ಮೇಡಮ್ ಅಂತ ಹೇಳಿ ಆಚೆ ಹೋಗಿ ನೋಡುವಾಗ, ಸರ್ ನಿಮಗೆಯಾ ಅಂತ ಹೇಳ, ಹಾಂ ಸ್ವಲ್ಪ ಸರಾಯು ಎಂದವ ತಡೆಯುತ್ತ. ವಂಶಿಕಾ ಮ್ಯಾಮನ್ನು ಕರಿ ಬೇಗ ಅಂತ ತುಂಬ ಪ್ರಯಾಸದಿಂದ ನುಡಿದವನಿಗೆ ಕೂತ್ಕೊಳ್ಳಿ ಅಂತ ಹೇಳಿ ವಾಚ್ಮ್ಯಾನ್ ಅಲ್ಲಿ ಬೆಂಚಿನ ಮೇಲೆ ಕೂರಿಸಿ ಒಳಗೆ ಓಡಿ ಬಂದು, ಮ್ಯಾಮ್ ಸಾಬ್, ನಿಮ್ಮನೆಗೆ ಒಬ್ಬರು ಗಂಡಸು ಬಂದಿದ್ರಲ್ವಾ, ಅವರಿಗೆ ತಾಗಿದೆ ಅಂತ ಹೇಳಿದಾಗ ಒಂದೇ ಉಸಿರಿಗೆ ಶಿಶಿರ್ ಎಂದು ಕೂಗಿ ಮೇಲಿನಿಂದ ಒಂದೇ ಉಸಿರಿಗೆ ಕೆಳಗೆ ಅಳುತ್ತಾ ಓಡಿ ಬಂದಳು ಸರಾಯು. ತಲೆ ಹಿಡಿದುಕೊಂಡು ಕುಳಿತವನ ಬಳಿ ಹೋಗಿ ಆತಂಕದಿಂದ ಅಳುತ್ತಾ ಕೇಳುವವಳ ಮುಖ ನೋಡಿ, ಏನಾಗಿಲ್ಲ, ನನಗೆ ಗಾಬರಿ ಆಗಬೇಡಿ ಎಂದರು. ಆಕೆಯ ಕಣ್ಣೀರು ನಿಲ್ಲದು. ನಿಮ್ಗೇನಾದರೂ ಆಗಿದ್ದರೆ ನಾನು ಬದುಕ್ತಿದ್ದೇನಾ? ಬಡಬಡಿಸುವವಳ ಮುಖ ನೋಡಿ ಅವನು, ನಿಮ್ಮನ್ನು ಬಿಟ್ಟು ನಾನು ಹೋಗಲಾರೆ ಸರು ಎಂದವಳನ್ನು ಗಟ್ಟಿಯಾಗಿ ಅಪ್ಪಿಕೊಂಡು, ಬಂದು ಬಿಡು ಸರು, ನನ್ನ ಬದುಕಿಗೆ ಒಲವ ಮಲೆ ಸುರಿಸಲು. ನೀವು ನನ್ನ ಬದುಕಲ್ಲಿ ಹೊಸ ಮುಂಜಾವು ತರುವ ಸೂರ್ಯನಂತೆ, ಈ ಮಳೆಯ ತಂಪಿಗೆ ಬೆಚ್ಚನೆಯ ಅಪ್ಪಿಗೆ ನೀಡುವ ನನ್ನ ಬಾಳಿನ ರವಿಯಾಗಿ ಬನ್ನಿ ಶಿಶಿರ್. ಧಾರಾಕಾರವಾಗಿ ಮಳೆ ಸುರಿಸುವ ಈ ಮೋಡಗಳು ಚಲಿಸುವ ಹಾಗೆ ನನ್ನ ಬಾಳಲ್ಲಿ ಮುಂಗಾರು ಮಳೆಯಂತೆ ನಿಮ್ಮ ಪ್ರೀತಿಯ ವರ್ಷಧಾರೆ ಹರಿಸಲು ಬರುವಿರ ಶಿಶಿರ್. ಆಕೆಯ ಮೊಗವನ್ನು ಬೊಗಸೆಯಲ್ಲಿ ಹಿಡಿದವ, ಖಂಡಿತ ಸರು, ನೀನು ಜೀವನದಿ, ನನ್ನ ಮನ
ಮನೆಯಲ್ಲಿ ನಿರಂತರವಾಗಿ ಹರಿಯುವ ಜಲಧಾರಿಯಾಗಿ ಬಂದು ಬಿಡು ಸಖಿ ಎಂದವ ಅವಳನ್ನು ತನ್ನೆದೆಯಲ್ಲಿ ಬಚ್ಚಿಟ್ಟುಕೊಂಡು ಜಗವ ಗೆದ್ದ ನಗೆ ಬೀರಿದ ಶಿಶಿರ್. ಇಬ್ಬರು ಪ್ರೀತಿಯಲ್ಲಿ ಸೋತವರೇ ಹೊಸ ಬದುಕು ಕಟ್ಟಿಕೊಂಡು ಹೊಸ ಜೀವನ ಆರಂಭಿಸೋಣ ಎಂದು ನಿರ್ಧರಿಸಿ ಒಪ್ಪಿಗೆ ಮುದ್ರೆ ನೀಡಿದರು. ಮಿಸ್ ವಂಶಿಕಾ ಮದುವೆಯಾಗಿದ್ದಾರೆ. ಯಾರ ಆ ವ್ಯಕ್ತಿ? ಆಕೆಯ ಬಾಲ್ಯದ ಗೆಳೆಯನೇ ಅಥವಾ ಸ್ಟಾರ್ ಡೈರೆಕ್ಟರ್ನ ಪುತ್ರನೇ ಅಥವಾ ಇಷ್ಟು ವರ್ಷ ಅದೆಷ್ಟು ಹುಡುಗರು ನಿದ್ದೆ ಕೆಡಿಸಿಕೊಂಡು ಅವಳಿಗಾಗಿ ಕಾಯ್ತಿದ್ದವರ ಆಸೆ ತಣ್ಣೀರೆರಿಸಿದ ಸ್ಟಾರ್ ನಟಿ ಎಂದು ಟಿವಿಯ ಪರದೆಯ ಮೇಲೆ ಸಾಲುಗಳು ಬ್ರೇಕಿಂಗ್ ನ್ಯೂಸ್ ಎಂಬ ನಾಮದಡಿ ಸುಳಿದಾಡಿದೆ. ತನ್ನವನ ಬಿಸಿ ಅಪ್ಪಿಗೆಯಲ್ಲಿ ವರ್ಷಗಳು ಕಾಲದಿಂದಲೂ ನಿದ್ರೆ ಇರದ ರಾತ್ರಿ ಕಳೆದವಳು ನೆಮ್ಮದಿಂದ ನಿದ್ರೆ ಮಾಡಿದ್ದಳು. ಅವಳ ಮುದ್ದಾದ ಮುಖ ಸವರಿ ಬೆಚ್ಚನೆಯ ಸಿಹಿ ಮುತ್ತು ನೀಡಿದವ ನಿಧಾನಕ್ಕೆ ಎದ್ದು ಆಚೆ ಬಂದವ. ಅರೆ, ಟಿವಿ ಯಾರು ಆನ್ ಮಾಡಿದೆ ಎಂದವನ ಬೆನ್ನ ಹಿಂದೆ ಬಂದವಳು. ಟಿವಿ ನಾನೇ ರಾತ್ರಿ ಮಲಗುವ ಮೊದಲು ಆನ್ ಮಾಡಿ ಇಡುವ ರೂಢಿ. ಯಾಕೆಂದರೆ ಈ ಕತ್ತಲು, ಈ ಒಂಟಿ ಬದುಕು ಭಯ ಹುಟ್ಟಿಸ್ತವೆ ಅದಕ್ಕೆ. ಓ, ಅಂದಾಗೆ ಇದೇನು ನ್ಯೂಸ್ ತಮ್ಮ ಬಗ್ಗೆ ಇದೆ? ಹಾಂ, ಇದು ಮುಂಬೈ ಶಿಶಿರ್. ಇಲ್ಲಿ ಸುದ್ದಿಗಳು ಗಾಳಿಯಷ್ಟೇ ವೇಗವಾಗಿ ಚಲಿಸ್ತವೆ. ಹೋಗಲಿ ಬಿಡಿ, ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ನಾವು ನಮ್ಮ ಮುಂದಿನ ಜೀವನದ ಬಗ್ಗೆ ಯೋಚಿಸೋಣ. ಹೌದು ಸರ್, ಸಾರಿ ಮಿಸೆಸ್ ವಂಶಿಕಾ ಶಿಶಿರ್ ನಗುತ್ತಾ, ಸರಿ ಬನ್ನಿ ಇವತ್ತು ದೇವಸ್ಥಾನಕ್ಕೆ ಹೋಗಿ ಬರೋಣ. ಯಾಕೆ ಇವತ್ತು ಏನು ಸ್ಪೆಷಲ್? ರೀ ಯಜಮಾನ್ರಿ, ನಿಮಗೆ ನಿಮ್ಮ ಹುಟ್ಟಿದ ಹಬ್ಬ ನೆನಪಿಲ್ವಾ? ಅರೆ ವಾ, ಮರೆತೇ ಬಿಟ್ಟೆ. ನೀವು ನೆನಪು ಇಟ್ಟಿದ್ದ ಖುಷಿ ಆಯಿತು ಸರ್. ಅದನ್ನು ಹೇಗೆ ಮರೆಯೋಕ್ಕೆ ಸಾಧ್ಯ ಹೇಳಿ? ಹೌದು, ಇದೇ ಹುಟ್ಟಿದ ದಿನಕ್ಕೆ ನೀವು ನನ್ನ ಕಪಾಲಕ್ಕೆ ಹೊಡೆದು ಹೋಗಿತ್ತು. ಮಾಯಿ ನನಗೆ ಸಮಾಧಾನ ಮಾಡಿ ನಿಮ್ಮ ಬಗ್ಗೆ ಮೊದಲ ಬಾರಿಗೆ ಹೇಳಿದ್ದರು. ಓ, ನಿಟ್ಟಿಸಿರು ಬಿಟ್ಟವ. ಸರಿ ಬನ್ನಿ, ರೆಡಿಯಾಗಿ ಹೋಗಿ ಬರೋಣ. ಸರಿ ಎಂದವಳು ಅವನೊಂದಿಗೆ ದೇವಸ್ಥಾನಕ್ಕೆ ಹೋಗ್ತಾಳೆ. ಗಣಪತಿ ದೇವಸ್ಥಾನಕ್ಕೆ ಬಂದಿಳಿದ ಜೋಡಿಯನ್ನು ಸುತ್ತವರಿದ ಮೀಡಿಯಾ ಹತ್ತು ಹಲವು ಪ್ರಶ್ನೆಗಳನ್ನು ಕೇಳಲು ಶುರು ಮಾಡಿದರು. ಅವರೆಲ್ಲ ಪ್ರಶ್ನೆಗೆ ಸಮಾಧಾನದಿಂದ ಉತ್ತರ ನೀಡಿದವಳು ಅವರೆಲ್ಲರ ಸಮ್ಮುಖದಲ್ಲಿ ಶಿಶಿರ್ ಕೈಯಲ್ಲಿ ತಾಳಿ ಕಟ್ಟಿಸಿಕೊಂಡು, ಆದಷ್ಟು ಬೇಗ ರಿಸೆಪ್ಷನ್ ಇದೆ, ತಾವೆಲ್ಲರೂ ಬಂದು ನಮಗೆ ಆಶೀರ್ವಾದ ನೀಡಬೇಕೆಂದು ನಗುತ್ತಾ ಹೇಳಿದಾಗ ಅವರೆಲ್ಲ ಅಭಿಮಾನದಿಂದ ಶುಭಾಶಯ ಕೋರಿ ಹೊರಟು ಹೋದರು. ಶಿಶಿರ್ ಅವಳ ಮುಖವನ್ನು ನೋಡುತ್ತಿರಲು ವಂಶಿಕಾ ನಗುತ್ತಾ, ಏನಾಯಿತು ಶಿಶಿರ್? ಏನಿಲ್ಲ. ಅಳುಮುಂಜಿಯಾದ ಆ ಸರ, ಈ ಫೈರ್ ಬ್ರ್ಯಾಂಡ್ ವಂಶಿಕಾಗೂ ಎಷ್ಟು ವ್ಯತ್ಯಾಸ ಇದೆ. ವಂಶಿಕಾ ಗಟ್ಟಿಗೆತ್ತಿ ಎಲ್ಲವನ್ನೆಷ್ಟು ಸಲೀಸಾಗಿ ನಿಭಾಯಿಸಿದಳು. ಎಲ್ಲ ಕಾಲದ ಮಹಿಮೆ ಶಿಶಿರ್. ಸಮಯ ಎಲ್ಲವನ್ನು ಎಲ್ಲರನ್ನು ಬದಲಾಯಿಸಿ ಗಟ್ಟಿಗೊಳಿಸುತ್ತದೆ. ಈ ಮುಂಬೈ ಮಹಾನಗರಿಯಲ್ಲಿ ಬದುಕು ಕಟ್ಟಿಕೊಳ್ಳುವುದು ಸುಲಭದ ಮಾತಲ್ಲ. ಅದಲ್ಲದೆ ಹಿಂದೆ ಬೆಂಬಲಕ್ಕೆ ಯಾರಿಲ್ಲ ಎಂದು ಗೊತ್ತಾದರೆ ಮುಗಿಯಿತು, ತಿಂದು ತೇಗಿ ಬಿಡುತ್ತಾರೆ. ಹೌದು, ನಾನು ಕೇಳಬೇಕೆಂದುಕೊಂಡೆ. ನೀವಿಷ್ಟು ಕಡಿಮೆ ದಿನಗಳಲ್ಲಿ ಸ್ಟಾರ್ ನಟಿಯಾಗಿ ಹೊರಹೊಮ್ಮಲು ಯಾರು ಸಹಾಯ ಮಾಡಿತ್ತು? ನಿಮ್ಮ ಕುಟುಂಬ ಸಹ ದೂರವಾಯಿತು ಮತ್ತು ನಾನು ಸಹ ಅಲ್ಲೇ ಇದ್ದೆ. ಹೇಗೆ ಸರು? ಅವನ ಮಾತಿಗೆ ನಕ್ಕು, ಅಲ್ಲಿ ನೋಡಿ ಎಂದು ಕೈ ತೋರಿದಳು. ನೋಡಿದವನ ಬಾಯಿಂದ ಬಂದ ಪದ ಸಾಮ್ರಾಟ್. ಇವರು ಹೇಗೆ? ಎಲ್ಲ ಹೇಳ್ತೀನಿ ಬನ್ನಿ ಎಂದು ಕಲ್ಲು ಬೆಂಚಿನ ಮೇಲೆ ಕುಳಿತು ಅಂದು ನಿಮ್ಮಿಬ್ಬರ ಸಂಬಂಧಕ್ಕೆ ಕೈ ಮುಗಿದು ಸ್ವತಂತ್ರವಾಗಿ ಬದುಕಲಿ ಮುಂಬೈಗೆ ಬಂದೆ. ಆಗ ಮುಂದೆ ಏನು ಮಾಡಬೇಕೆಂದು ಗೊತ್ತಿರಲಿಲ್ಲ. ಚಿಕ್ಕ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದವಳಿಗೆ ಸಾಮ್ರಾಟ್ ಸಿಕ್ಕರು. ಅವರಿಂದ ದೂರ ಹೋಗಬೇಕೆಂದವಳಿಗೆ ಅವರಿಂದ ಬಂದ ಮಾತು, ನೀನು ಏನಾದರೂ ಸಾಧನೆ ಮಾಡಬೇಕು ಸರು. ನನ್ನಿಂದ ನಿನ್ನ ಬದುಕು ನಾಶವಾಯಿತು. ಅದಕ್ಕೆ ಪಶ್ಚಾತ್ತಾಪ ಎಂದರೆ ನೀನು ಒಂದು ಹಂತ ತಲುಪುವವರೆಗೆ ನಾನು ನಿನ್ನ ಬೆನ್ನ ಹಿಂದೆ ಇರುತ್ತೇನೆ ಎಂದು ತಮಗೆ ಪರಿಚಯವಿರುವ ಡೈರೆಕ್ಟರ್ ಬಳಿ ಕರೆದುಕೊಂಡು ಹೋಗಿ ಅವರ ಮೊದಲ ಸಿನಿಮಾದಲ್ಲಿ ನಟಿಸಲು ಅವಕಾಶ ಕೊಡಿಸಿದರು. ಅಭಿನಯದ ಗಂಧ ಗಾಲಿ ಗೊತ್ತಿಲ್ಲದ ನನಗೆ ಡ್ಯಾನ್ಸ್ ಆ್ಯಕ್ಟಿಂಗ್ ಕೋರ್ಸ್ ಮಾಡಿಸಿ ಇದು ನಂಬರ್ 1 ನಟಿಯಾಗಿ ಸ್ನಾನ ಪಡೆಯಲು ಸಾಮ್ರಾಟ್ ಸಹಾಯ ಮಾಡಿದ್ದಾರೆ. ಶಿಶಿರ್, ಥ್ಯಾಂಕ್ ಯು. ಓ, ಇಟ್ಸ್ ಓಕೆ ಶಿಶಿರ್. ಇಬ್ಬರ ಜಗಳ ಮೂರನೆಯವನಿಗೆ ಲಾಭ ಎಂಬಂತೆ ವಂಶಿಕ ಮೇಲೆ ಆ ಪ್ರಭು, ಅದೇ ಆ ನಟ ಕಣ್ಣು ಹಾಕಿದ್ದ. ಅದಕ್ಕೆ ನಾನು ಇವರನ್ನು ಮರಳಿ ನನ್ನ ಜೀವನದಲ್ಲಿ ಬರಲು ಕೇಳಿಕೊಂಡಾಗ ಅವರು ಖಂಡಿತ ಸಾಧ್ಯವಿಲ್ಲ ಎಂದರು. ಆಗ ನನಗೆ ನೆನಪಾಗಿತ್ತು, ನೀವು ಸರಾಯಿ ಒಟ್ಟಿಗಿದ್ದರೆ ಯಾರು ಇವಳ ತಂಟೆಗೆ ಬರಲಾರಳು ಎಂದು ನೀವು ಮುಂಬೈಗೆ ಬರುವಂತೆ ಮಾಡಿದೆ. ಹಾಗಾದರೆ ಲಕ್ಷ್ಮೀಪತಿ ಮನೆ ಓಪನಿಂಗ್ ಎಲ್ಲ ಸುಳ್ಳು. ಅದು ನಾನೇ ಕ್ರಿಯೇಟ್ ಮಾಡಿ ನಿಮ್ಮನ್ನು ಬರುವಂತೆ ಮಾಡಿತು. ವಂಶಿಕಾ, ನೀನು ಶಿಶಿರ್ ಜೊತೆಗೆ ಇರುವುದೇ ಕ್ಷೇಮ, ಅದಕ್ಕೆ ಈ ರೀತಿ ಮಾಡಿದ್ದು. ವಂಶಿಕಾ, ಸಾಮ್ರಾಟ್, ಐ ಆಮ್ ಸಾರಿ. ನಾನು ನಿಮ್ಮನ್ನು ತುಂಬ ತಪ್ಪು ತಿಳಿದುಬಿಟ್ಟೆ. ಮೊನ್ನೆ ಚಂಚಲ ಬಂದು ಹೇಳಿದಾಗಲೇ ನನಗೆ ಅರ್ಥವಾಗಿತ್ತು ನನಗೆ ಜೀವನ ಸಂಗಾತಿ ಅವಶ್ಯಕತೆ ಇದೆ ಎಂದು. ಅದಕ್ಕೆ ಈ ಐಡಿಯಾ ಮಾಡಿದ್ದ. ಬೈ ದ ಬೈ, ನೀವಿಬ್ಬರು ಹ್ಯಾಪಿಯಾಗಿರಬೇಕು, ಅದೇ ನನ್ನ ಆಸೆ ಹಾಗೂ ನಾನು ಮಾಡಿದ ತಪ್ಪಿಗೆ ಶಿಕ್ಷೆ. ಇಬ್ಬರು ಅವನಿಗೆ ಧನ್ಯವಾದಗಳನ್ನು ಹೇಳಿ ನಾವು ಮರಳಿ ಊರಿಗೆ ಹೋಗಬೇಕೆಂದು ನಿರ್ಧರಿಸಿದ್ದೇವೆ. ಖಂಡಿತ ನೀನು ಊರಿಗೆ ಹೋಗಿ ಹೊಸ ಬದುಕು ಆರಂಭಿಸು. ಹೇಗೋ ಮಮತೆಯ ಮಡಿಲು ನೋಡಿಕೊಳ್ಳಲು ನಿಮಗಿಂತ ತಾಯಿ ಹೃದಯದವರು ಬೇರೆ ಯಾರಿದ್ದಾರೆ? ಹೌದು, ಮಾಯಿ ಹೋದ್ಮೇಲೆ ಅವಳ ಕಂದನ ಪಾಲನೆ ಪೋಷಣೆ ನನ್ನ ಜವಾಬ್ದಾರಿ. ನಾವು ನಾಳೆ ಊರಿಗೆ ಹೋಗೋಣ. ಸಾಕು ಈ ಬಣ್ಣದ ಬದುಕು.
ಹೌದು, ನಾನು ಅಮೆರಿಕಕ್ಕೆ ಹೋಗ್ತಾ ಇದ್ದೀನಿ. ನಮ್ಮ ಬಾಸ್ ಮಗಳು ಜ್ಞಾನವಿ ಜೊತೆಗೆ ಹೊಸ ಜೀವನ ಆರಂಭಿಸಲು. ಹೋ ಕಂಗ್ರಾಟ್ಸ್ ಸಾಮ್ರಾಟ್. ಥ್ಯಾಂಕ್ಸ್ ಎಂದವ ಅವರಿಬ್ಬರ ಕೈ ತೋರಿ ಹೊರಟು ಹೋದ. ವಾರಗಳ ಅಂತರದಲ್ಲಿ ಶಿಶಿರ್ ಸರಾಯಿ ಮರಳಿ ತಮ್ಮ ಗೂಡಿಗೆ ಬಂದು ಹೊಸ ಬದುಕು ಆರಂಭಿಸುತ್ತಾರೆ.